ಆರ್ ಬಿ ಐ. ನೆಕ್ಸ್ಟ್ ಯಾವುದು? ಆರ್ ಬಿ ಐ. ಏನು ಆರ್ ಬಿ ಐ ಅಂದ್ರೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಹಾಗಾದರೆ ಭಾರತದಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ಏನಂತಾರೆ? ಕೇಂದ್ರೀಯ ಬ್ಯಾಂಕ್ ಅಂತ ಕರೀತೀವಿ. ಓಕೆ, ಇನ್ನು ನೆಕ್ಸ್ಟ್ ಅದಕ್ಕಿಂತ ಮೊದಲು ಬ್ಯಾಂಕ್ ಇರ್ತದೆ, ಬಟ್ ಅದನ್ನು ಏನು ಮಾಡ್ತಾರೆ? ಇರ್ತಕ್ಕಂಥ ಬ್ಯಾಂಕನ್ನೇ ಕೇಂದ್ರೀಯ ಬ್ಯಾಂಕ್ ಆಗಿ ಮಾಡುತ್ತೆ. ಇದೊಂದು ಕಾಯ್ದೆಯ ಮೂಲಕ ಏನು ಮಾಡ್ತಾರೆ? ಆರ್ ಬಿ ಐನ ಸ್ಥಾಪನೆ ಮಾಡ್ತಾ ಬರ್ತಾರೆ. ಪ್ರಪಂಚದ ಮೊಟ್ಟ ಮೊದಲ ಕೇಂದ್ರೀಯ ಬ್ಯಾಂಕ್ ಯಾವುದ್ರಿ? ಸ್ವಿಡಿಷ್ ನ್ಯಾಷನಲ್ ಬ್ಯಾಂಕ್, ಅಥವಾ ಅದನ್ನು ರಿಕ್ಸ್ ಬ್ಯಾಂಕ್ ಅಂತ ಕರಿತೀವಿ. ಸ್ವಿಡಿಷ್ ನ್ಯಾಷನಲ್ ಬ್ಯಾಂಕ್ ಅಥವಾ ಅದನ್ನು ರಿಕ್ಸ್ ಬ್ಯಾಂಕ್ 1668ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಅನೇಕ ಬ್ಯಾಂಕ್ಗಳು ಬರ್ತವೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ 1694 ಸ್ಥಾಪನೆ ಆಗ್ತದೆ. 1913ರಲ್ಲಿ ಪೀಪಲ್ಸ್ ಬ್ಯಾಂಕ್ ಅಂತೇಳಿ ಅಂದರೆ ಅಮೇರಿಕದ ಬ್ಯಾಂಕ್ ಸ್ಥಾಪನೆ ಆಗ್ತದೆ. ಆಮೇಲೆ ಚೀನಾದ ಬ್ಯಾಂಕ್, ಅನೇಕ ಅಂದರೆ ಎಲ್ಲ ದೇಶಗಳು, ಪ್ರತಿಯೊಂದು ದೇಶಗಳು ತನ್ನದೇ ಆಗಿರ್ತಕ್ಕಂಥ ಕೇಂದ್ರೀಯ ಬ್ಯಾಂಕನ್ನು ಹೊಂದಿರ್ತವೆ. ಪ್ರತಿಯೊಂದು ಬ್ಯಾಂಕ್ಗಳು ತನ್ನದೇ ಆಗಿರ್ತಕ್ಕಂಥ ಕೇಂದ್ರೀಯ ಬ್ಯಾಂಕನ್ನು ಹೊಂದಿರ್ತವೆ. ಭಾರತದಲ್ಲಿಯೂ ಕೂಡ ಒಂದು ಕೇಂದ್ರೀಯ ಬ್ಯಾಂಕ್ ಇರಬೇಕು ಅಂತಕ್ಕಂಥದ್ದು ಏನಪ್ಪ ಅಂದರೆ ಪ್ರತಿಪಾದನೆ ಮಾಡ್ತಾ ಬರ್ತಾರೆ. ಅದರಲ್ಲಿ ನಾವು ಪ್ರಮುಖವಾಗಿ ನೋಡೋದಾದರೆ 1923ರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದ ಪ್ರಾಬ್ಲಮ್ ಆಫ್ ರುಪಿ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ. ಯಾವಾಗ್ರಿ? 1923ರಲ್ಲಿ ದ ಪ್ರಾಬ್ಲಮ್ ಆಫ್ ರುಪಿ, ದ ಪ್ರಾಬ್ಲಮ್ ಆಫ್ ರುಪಿ, ರೂಪಾಯಿಗಳ ಸಮಸ್ಯೆ. ದ ಪ್ರಾಬ್ಲಮ್ ಆಫ್ ರುಪಿ, ರೂಪಾಯಿಗಳ ಸಮಸ್ಯೆ ಬರೆದವ್ರು ಯಾರ್ರಿ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅಂದರೆ ಭಾರತ ಮುಂದಿನ ದಿನಗಳಲ್ಲಿ ರೂಪಾಯಿಯ ಸಮಸ್ಯೆಯನ್ನು ಎದುರಿಸುತ್ತದೆ ಅಂತ. ಅದೇ ರೀತಿ 1926ರಲ್ಲಿ ಏನಾಗ್ತದಪ್ಪ ಅಂದರೆ ಒಂದು ಆಯೋಗ ನೇಮಕ ಆಗ್ತದ. ಆ ಆಯೋಗ ಯಾವುದಪ್ಪ ಅಂದರೆ ರಾಯಲ್ ಆಯೋಗ. ಯಾವ ಆಯೋಗ ರೀ? ರಾಯಲ್ ಆಯೋಗ. ಅದರ ಅಧ್ಯಕ್ಷರು ಯಾರು ಇರ್ತಾರೆ? ಹಿಲ್ಟನ್ ಯಂಗ್. ಭಾರತದಲ್ಲಿ 1926ರಲ್ಲಿ ಒಂದು ಆಯೋಗ ನೇಮಕ ಆಗ್ತದ. ಆ ಆಯೋಗದ ಹೆಸರೇನ್ರಿ? ರಾಯಲ್ ಆಯೋಗ ಅಂತ ಕರಿತೀವಿ. ಅದರ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದರೆ ಹಿಲ್ಟನ್ ಯಂಗ್ ಆಗಿರ್ತಾರೆ. ಆ ಹಿಲ್ಟನ್ ಯಂಗ್ ಅವರು ಭಾಳ ಪ್ರಸಿದ್ಧಿಯಾಗಿದ್ದರಿಂದ ಅದನ್ನು ಹಿಲ್ಟನ್ ಯಂಗ್ ಆಯೋಗ ಅಂತಲೂ ಕೂಡ ಕರೀತಾರೆ. ಅರ್ಥ ಆಯ್ತಾ? ಎಷ್ಟೋ ಸಲ ಎಕ್ಸಾಮ್ಗೆ ರಾಯಲ್ ಆಯೋಗನೂ ಅಂತ ಕೇಳೋಣ, ಮತ್ತು ಹಿಲ್ಟನ್ ಯಂಗ್ ಆಯೋಗ ಅಂತಲೂ ಕೇಳೋಣ. ಅದಕ್ಕೆ ಅದನ್ನು ನೆನಪಿಟ್ಕೋಬೇಕು. ಎರಡಕ್ಕೂ ಸಿಮಿಲರ್ ಆಗಿ ಕರಿತಾ ಬರ್ತಾರೆ. ಬಟ್ ಭಾಳ ಹೈಯರ್ ಎಕ್ಸಾಮ್ಗಳಿಗೆಲ್ಲ ಏನು ಕೇಳೋಣಪ್ಪ ಅಂದರೆ ರಾಯಲ್ ಆಯೋಗ ಅಂತಲೇ ಕೇಳೋಣ. ಭಾಳ ಇದ್ರ ಎಕ್ಸಾಮ್ಗಳಿಗೆ ಏನಪ್ಪ ಅಂದರೆ ಲೋವರ್ ಲೆವೆಲ್ ಎಕ್ಸಾಮ್ಗಳಿಗೆ ಹಿಲ್ಟನ್ ಯಂಗ್ ಆಯೋಗ ಅಂತ ಕೇಳೋಣ. ನಾನು ಭಾಳ ಪೇಪರ್ನ ನೋಡಿದ್ದಕ್ಕೆ ಹೇಳತ್ತೀನಿ. ಓಕೆನಾ? ಆಯೋಗದ ಹೆಸರು ರಿಯಲ್ ಆಗಿ ಏನಪ್ಪ ಅಂದರೆ ರಾಯಲ್ ಆಯೋಗ ಅಂತ ಕರಿತಾ ಬರ್ತಾರೆ. ಅದರ ಅಧ್ಯಕ್ಷರು ಯಾರಪ್ಪ ಅಂದರೆ ಹಿಲ್ಟನ್ ಯಂಗ್. ಅವ್ರು ಏನು ಮಾಡ್ತಾರಪ್ಪ ಅಂದರೆ ಒಂದು ವರದಿಯನ್ನು ಸಲ್ಲಿಸ್ತಾರೆ. ಅನೇಕ ವರದಿಯನ್ನು ಸಲ್ಲಿಸ್ತಾರೆ. ಅದರಲ್ಲಿ ಒಂದು ಏನಪ್ಪ ಅಂದರೆ ಭಾರತದ ಸಲುವಾಗಿ ಭಾರತಕ್ಕೆ ಒಂದು ಕೇಂದ್ರೀಯ ಬ್ಯಾಂಕ್ ಇರಬೇಕು. ಭಾರತಕ್ಕೆ ಏನಿರ್ಬೇಕ್ರಿ? ಒಂದು ಕೇಂದ್ರೀಯ ಬ್ಯಾಂಕ್ ಅಂತ ಇರಬೇಕು ಅಂತ ಹೇಳ್ತಾರೆ. ಇವರ ಒಂದು ಶಿಫಾರಸ್ಸಿನ ಮೇರೆಗೆ ಏನು ಮಾಡ್ತಾರೆ? 1934ರಲ್ಲಿ ಆರ್ ಬಿ ಐ ಆ್ಯಕ್ಟ್ ಬರ್ತದೆ. ಆರ್ ಬಿ ಐ ಆ್ಯಕ್ಟ್ ಅಂತಕ್ಕಂಥದ್ದನ್ನು ಜಾರಿಗೆ ಮಾಡ್ತಾರೆ. 1934ರ ಆರ್ ಬಿ ಐ ಕಾಯ್ದೆ ಅಂತ ಬರ್ತದೆ. ಅಂದರೆ ಈ ಒಂದು ಹಿಲ್ಟನ್ ಯಂಗ್ ಅವರ ಶಿಫಾರಸ್ಸನ್ನು ಆಧರಿಸಿ ಭಾರತದಲ್ಲಿ ಯಾವ ಕಾಯ್ದೆ ಜಾರಿಗೆ ಬರ್ತದೆ? ಆರ್ ಬಿ ಐ ಕಾಯ್ದೆ ಅಂತಕ್ಕಂಥ ಜಾರಿಗೆ ಬರ್ತದೆ. ಆ ಆರ್ ಬಿ ಐ ಕಾಯ್ದೆ ಪ್ರಕಾರ ಭಾರತದಲ್ಲಿ ಒಂದು ಕೇಂದ್ರೀಯ ಬ್ಯಾಂಕ್ ಸ್ಥಾಪನೆ ಆಗ್ತದೆ. ಅದರ ಹೆಸರೇನ್ರಿ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಭಾರತದ ಕೇಂದ್ರೀಯ ಬ್ಯಾಂಕ್ ಅಂತ ಕರೀತೀವಿ. ಭಾರತದ ಕೇಂದ್ರೀಯ ಬ್ಯಾಂಕ್, ಭಾರತದ ಕೇಂದ್ರೀಯ ಬ್ಯಾಂಕ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತಾ ಬರ್ತೀವಿ. ಭಾರತದ ಕೇಂದ್ರೀಯ ಬ್ಯಾಂಕ್ ಸ್ಥಾಪನೆ ಆಗಿದ್ದೇವಾಗ್ರಿ 1935 ಏಪ್ರಿಲ್ 1ರಂದು. ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ? ರಾಯಲ್ ಆಯೋಗ ಅಥವಾ ಹಿಲ್ಟನ್ ಯಂಗ್ ಅವರ ಆಯೋಗದ ಶಿಫಾರಸ್ಸಿನ ಮೇರೆಗೆ. ಎರಡೂ ನೆನಪಿಟ್ಕೋಬೇಕು. ಯಾವ್ದು ಕೇಳ್ತಾನೋ ಅದಕ್ಕೆ ಬರೀಬೇಕು. ಸ್ಥಾಪನೆ ಯಾವಾಗ್ರಿ? 1935 ಏಪ್ರಿಲ್ 1. ಲಾಂಛನ ಏನು? ಲಾಂಛನ ಏನದ?
ಫಾರ್ಮ್ ವೃಕ್ಷ ಮತ್ತು ಬಂಗಾಳದ ಹುಲಿ, ಇಲಿ ಅನ್ನಬಾರ್ದು, ಹುಲಿ ಬಂಗಾಳದ ಹುಲಿ, ಫಾರ್ಮ್ ವೃಕ್ಷ ಮತ್ತು ಬಂಗಾಳದ ಹುಲಿ. ನೋಡ್ರಿ RBIನ ಒಂದು ಇದು ಬಂದಾಗ, ಲೋಗೋ ಬಂದಾಗ ಏನು ಬರ್ತದೆ ಗೊತ್ತಾ? ಒಂದು ಹುಲಿ ನಿಂತಿರ್ತದೆ, ಅದ್ರ ಹಿಂದೊಂದು ವೃಕ್ಷ ಕಾಣುತ್ತದೆ. ಗೊತ್ತಾ? ಆ ವೃಕ್ಷ ಕಾಣೋದು ಯಾವ್ದಪ್ಪ ಅಂದ್ರೆ ಫಾರ್ಮ್ ವೃಕ್ಷ ಅಂತ ಕರಿತೀವಿ. ಅಲ್ಲಿ ಕಾಣ್ತದಲ್ಲ ಹುಲಿ, ಮತ್ತು ಅದಕ್ಕೆ ಇಲಿ ಅನ್ನಬಾರ್ದು, ಎಷ್ಟು ಸಾಣದಲ್ಲ ಆ ಚಿತ್ರದಾಗ ಈಟೆ ಕಾಣ್ತದೆ. ಓಕೆನಾ? ಯಾವ್ದ್ರಿ? ಹುಲಿ. ಮತ್ತು ನೀವು ಅಲ್ಲಿ ಹೋದ್ರೆ ಬಿಡಂಗಿಲ್ಲ ಅದು ನಿಮಗೆ. ಬಂಗಾಳದ ಹುಲಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ RBIನ ರಚನೆ ಅಂತ ಬರ್ತದೆ. ಏನ್ರಿ? ರಚನಾ ಮಂಡಳಿ. RBIನ ರಚನಾ ಮಂಡಳಿ. ಎಷ್ಟು ರಚನಾ ಮಂಡಳಿ ಇರ್ತಾರೆ? ರಚನಾ ಮಂಡಳಿ ಎಷ್ಟು ಜನ ಇರ್ತಾರೆ? ಪ್ರಶ್ನೆ ಆಗ್ಯದ. ಎಷ್ಟು ಜನ ಇರ್ತಾರೆ? 21 ಜನ ಇರ್ತಾರೆ ನೋಡ್ರಿ. RBIನ ರಚನಾ ಮಂಡಳಿ ಅಂತಕ್ಕಂಥದ್ದು. ಆ ಮಂಡಳಿಯಲ್ಲಿ ಎಷ್ಟು ಜನ ಇರ್ತಾರೆ? 21 ಜನ ಇರ್ತಾರೆ. 21 ಜನರಲ್ಲಿ ಏನಪ್ಪ ಅಂದರೆ ಒಬ್ಬರು ಗವರ್ನರ್, ಒಬ್ಬರು ಏನಿರ್ತಾರ? ಗವರ್ನರ್ ಇರ್ತಾರೆ. ಮತ್ತು 4 ಜನ ಉಪ ಗವರ್ನರ್, 4 ಜನ ಉಪ ಗವರ್ನರ್, ಮತ್ತೆ 4 ಜನ ಪ್ರಾದೇಶಿಕ ಗವರ್ನರ್, ಮತ್ತೆ 10 ಜನ ಪ್ರಾದೇಶಿಕ ಅಧಿಕಾರಿಗಳು ಜೊತೆಗೆ ಇಬ್ಬರು ಯಾರಿರ್ತಾರೆ? ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ ನೇಮಕ ಮಾಡ್ತದೆ. ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ ನೇಮಕ ಮಾಡ್ತಾ ಬರ್ತದೆ. ಟೋಟಲ್ ಎಷ್ಟಾದವು ರೀ? ಟೋಟಲ್ 21 ಜನ ಆಯ್ತಾ? ಈಗ ಆಲ್ಮೋಸ್ಟ್ ಹೈಯರ್ ಎಕ್ಸಾಮ್ಗಳಿಗೆ ಕ್ವಶನ್ ಕೇಳತ್ತಾನ, ಎಷ್ಟು ಜನ ಗವರ್ನರ, ಉಪ ಗವರ್ನರ, ಪ್ರಾದೇಶಿಕ ಗವರ್ನರ, ಪ್ರಾದೇಶಿಕ ಅಧಿಕಾರಿಗಳು ಎಷ್ಟು ಮಂದಿರ, ಈ ರೀತಿ ಎಷ್ಟು ಜನ ಯಾರ್ಯಾರು ಅಂತ ಕೇಳಂಗಿಲ್ಲ, ಬಟ್ ಎಷ್ಟು ಜನ ಅದಾರ ಅಂತ ಕೇಳ್ತಾನೆ. ಅರ್ಥ ಐತ್ರಿ? ಓಕೆ. ಎಷ್ಟು? 21 ಆಯ್ತು ಟೋಟಲ. ಲೆಕ್ಕ ಸಿಗ್ಲಾಕತ್ತದ ಇಲ್ಲ? ಏನು ಕಾಮರ್ಸ್ದವ್ರಿಗೆ ಕೇಳಿ, ಅವ್ರು ಕಾಮರ್ಸ್ದವ್ರಿಗೆ ಕೇಳಿದ ಮೊದಲು ಅವ್ರು ಏನು ತೆಗಿತಾರೆ ಗೊತ್ತಾ? ಏನು ತೆಗಿತಾರೆ? ಕ್ಯಾಲ್ಸಿಯಂ ತೆಗಿತಾರೆ ಅವ್ರು. ಪಟ್ಟ ತಲೆ ಕಡ್ಸೋಕಿಲ್ಲ ನೋಡ್ರಿ, ನೀವು ಬೇಕಾದ್ರೆ ನೋಡಿ ತೆಗೆದವ್ರಿಗೆ. ಹೌದಲ್ರಿ? ಕಾಮರ್ಸ್ದವ್ರು ಇಲ್ರಿ? ಕಾಮರ್ಸ್ದವ್ರಿಗೆ 2 ವರ್ಷ ಪಾಠ ಮಾಡೀನಿ ನಾ PUC 2 ವರ್ಷ PUC ಎಕನಾಮಿಕ್ಸ್ ಹೇಳೀನಿ ಅವ್ರಿಗೆ. ಕಾಮರ್ಸ್ದವ್ರಿಗೆ ಬೇಕಾದ್ರಲ್ಲಕ್ಕೆ ಅವರು ಪಟ್ಟಂತ ಹಿಂಗೆ ಕ್ಯಾಲ್ಸಿಯಂ ತೆಗಿತಾರೆ. ಭಾಳ ಬೈತಿದೆ ಅಲ್ಲಿ ಅವ್ರಿಗೆ ನಾನು. ಇಲ್ಲ ನೀವು ಹೆಂಗೆ ಗೊತ್ತಿಲ್ಲ, ಬಟ್ ಅಲ್ಲಿಂದ ಹೇಳತ್ತೆ ಆಲ್ಮೋಸ್ಟ್ ನೋಡ್ರಿ ಕ್ಯಾಲ್ಸಿ ತೆಗೆದ್ಬಿಡ್ತಾರೆ ಅವ್ರು. ಯಾಕಂದ್ರೆ ಅವ್ರ ಲೆಕ್ಕನೇ ಹೆಂಗಿರ್ತಾವೆ, ಕ್ಯಾಲ್ಸಿ ಇರ್ಲಿಕ್ಕೆ ಮಾಡ್ಲಿಕ್ಕೆ ಬರಲ್ಲ ಅವ್ರಿಗೆ, ಅಷ್ಟು ಹಂಗಿರ್ತಾವೆ ಲೆಕ್ಕನೇ ಅವರು, ಕಾಂಪ್ಲಿಕೇಟೆಡ್. ನೀವು ಬೇಕಾ ಸಣ್ಣ ಲೆಕ್ಕ ಹೇಳಿದ್ರು ಅವ್ರು ಕ್ಯಾಲ್ಸಿ ತೆಗೆದೇ ಮಾಡೋರು. ರೂಢಿ ಬಿದ್ದಿರ್ತದೆ ಪಾಪ, ಅವ್ರೇನೋ ಬೇಕಂತ ಮಾಡಲ್ಲ, ಆ ರೂಢಿ ಬಿದ್ದಿರ್ತದೆ. ಓಕೆ. RBIನ ಗವರ್ನರ್ ಯಾರ್ರಿ? RBIನ ಮೊಟ್ಟ ಮೊದಲ ಗವರ್ನರ್ ಓಕೆ. RBIನ ಮೊಟ್ಟ ಮೊದಲ ಗವರ್ನರ್ ಯಾರು? ಓಸ್ಬರ್ನ್ ಸ್ಮಿತ್. RBIನ ಮೊಟ್ಟ ಮೊದಲ ಗವರ್ನರ್ 1935ರಿಂದ 37ರವರೆಗೆ ಏನಪ್ಪ ಅಂದರೆ ಅಧಿಕಾರವನ್ನು ಮಾಡ್ತಾ ಬರ್ತಾರೆ. RBIನ ಎರಡನೇ ಗವರ್ನರ್, RBIನ ಮೂರನೇ ಗವರ್ನರ್ CD ದೇಶಮುಖ್. ಎರಡನೇ ಗವರ್ನರ್ ಜೇಮ್ಸ್ ಬೆಡ್ ಟೈಲರ್ ಅಂತ ಬರ್ತಾರೆ. ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಗೊತ್ತಿರಲಿ. ಜೇಮ್ಸ್ ಬೆಡ್ ಟೈಲರ್ ಅವ್ರೇನಪ್ಪ ಅಂದರೆ ಎರಡನೇ ಗವರ್ನರ್. ಇನ್ನು RBIನ ಗವರ್ನರ್ ಆದ ಮೊದಲ ಭಾರತೀಯ ವ್ಯಕ್ತಿ CD ದೇಶ್ಮುಖ್, ಚಿಂತಾಮಣಿ ದೇಶ್ಮುಖ್ ಅಂತಕ್ಕಂಥದ್ದು. ಚಿಂತಾಮಣಿ ದ್ವಾರಕನಾಥ್ ದೇಶ್ಮುಖ್, CD ದೇಶ್ಮುಖ್, ಚಿಂತಾಮಣಿ ದ್ವಾರಕನಾಥ್ ದೇಶ್ಮುಖ್. ಇವರೇನಪ್ಪ ಅಂದರೆ RBIನ ಗವರ್ನರ್ ಆಗಿರ್ತಕ್ಕಂಥ ಭಾರತದ ಮೊದಲ ವ್ಯಕ್ತಿ. ಇವರಿಬ್ಬರು ಬ್ರಿಟಿಷರು.
ಟೈಲರ್ ಮತ್ತು ಸ್ಮಿತ್ ಇವ್ರಿಬ್ರೇನ್ರಿ ಬ್ರಿಟಿಷರು. ಆರ್ ಬಿ ಐನ ಗವರ್ನರ್ ಆದ ಮೊಟ್ಟ ಮೊದಲ ಭಾರತೀಯ ಯಾರಪ್ಪ ಅಂದರೆ ಸಿ ಡಿ ದೇಶ್ಮುಖ್. ಆರ್ ಬಿ ಐನ ಗವರ್ನರ್ ಆದ ಮೊದಲ ಕನ್ನಡಿಗ ಯಾರು? ಯಾರ್ರಿ? ಬೆನಗಲ್ ರಾಮಯ್ಯ. ರಾಮರಾವ್. ಬೆನಗಲ್ ರಾಮಯ್ಯ ಅನ್ನಬಾರ್ದು ಮತ್ತವನಿಗೆ ನಮ್ಮ ಕರ್ನಾಟಕದವನ ಕಡೆ ಲಾಸ್ಟ್ ಮಿಕ್ಕಿದಕ್ಕೆ ರಾಮೇ ಅನ್ನಂಗಿರಂತೇಳಿ ಹಾಗೆ ಅದ ನಮ್ಮ ಉತ್ತರ ಕರ್ನಾಟಕ ಮಂದಿ ಹಂಗೆ. ನಮ್ಮವನು ನಡೀತತ್ತೋ ರಾಮ್ಯ ಯಾರೀ ರಾಮ್ಯಾನ ಅರ್ಥ ಆಯ್ತಾ? ನಮ್ಮ ಉತ್ತರ ಕರ್ನಾಟಕ ಮಂದಿ ಹೆಂಗೆ ರಾಮರಾವ್ ಅಷ್ಟು ಉದ್ಯೋಗ ಇಲ್ಲ. ಯಾಕಡೆ ದಕ್ಷಿಣ ಕನ್ನಡ ಭಾಳ ಸೂಕ್ಷ್ಮ ಅವರು, ಏನು ಹೆಸರು ಇರ್ತೋ ಕರೆಕ್ಟಾಗಿ ಕರೀತಾರವ್ರು. ನಮ್ಮವ್ರು ಹಂಗಿಲ್ಲ. ರಾಮರಾವ್ ಇತ್ತು ಭಾಳ ಬೇಕಾಗಿದ್ದು ನಮ್ಮವನ ರಾಮ್ಯ ಮತ್ತು ಸ್ಮಿತ್ಗೆ ಹೋಗಿ ಸ್ಮಿತ್ಯ. ಓಕೆ. ಆರ್ ಬಿ ಐನ ಅತಿ ಹೆಚ್ಚು ಅವಧಿಯ ಗವರ್ನರ್ ಯಾರು? ಆರ್ ಬಿ ಐನ ಅತಿ ಹೆಚ್ಚು ಅವಧಿಯ ಗವರ್ನರ್ ಯಾರು? ಇವರೇ ಬೆನಗಲ್ ರಾಮರಾವ್. ಸುಮಾರು 7 ವರ್ಷದವರೆಗೆ ಏನಪ್ಪ ಅಂದರೆ ಆರ್ ಬಿ ಐನ ಗವರ್ನರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ವ್ಯಕ್ತಿ. ಆರ್ ಬಿ ಐನ ಗವರ್ನರ್ ಅತಿ ಹೆಚ್ಚು ಅವಧಿಯವರೆಗೆ ಗವರ್ನರ್ ಆಗಿರ್ತಕ್ಕಂಥವ್ರು ಯಾರೇ? ಬೆನಗಲ್ ರಾಮರಾವ್. ಆರ್ ಬಿ ಐನ ಗವರ್ನರ್ ಆಗಿರ್ತಕ್ಕಂಥ ಮೊದಲನೇ ಹಂತದ ರಾಷ್ಟ್ರೀಕರಣದಲ್ಲಿ ಗವರ್ನರ್ ಆಗಿರ್ತಕ್ಕಂಥ ವ್ಯಕ್ತಿ ಎಲ್ ಕೆ ಜಾ ಅಥವಾ ಜಾ ಹಿಂಗೂ ಬರೀಬೋದು. ಎಲ್ ಕೆ ಜಾ. ಇನ್ನು ನೆಕ್ಸ್ಟ್ 6 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆದಾಗ ಐ ಜಿ ಪಟೇಲ್. ನೆಕ್ಸ್ಟ್ ಆರ್ ಬಿ ಐನ ಗವರ್ನರ್ ಆಗಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿ ಯಾರೇ? ನಿಮ್ಮಂಥ ವ್ಯಕ್ತಿ ನೋಡ್ರಿ, ಅವನು ಸೌಮ್ಯ ಸ್ವಭಾವದ ಹೊಟ್ಟೆ ಮಾತಾಡ್ತಿದ್ದಿಲ್ಲ. ಮನಮೋಹನ ಸಿಂಗ್. 1982ರಿಂದ 85ರವರೆಗೆ 1982ರಿಂದ 85ರವರೆಗೆ ಆರ್ ಬಿ ಐನ ಗವರ್ನರ್ ಆಗಿರ್ತಕ್ಕಂಥ ವ್ಯಕ್ತಿ. ಅತ್ಯಂತ ಸೌಮ್ಯ, ನಿಮಗಿಂತ ಸೌಮ್ಯ ಸ್ವಭಾವ. ನೀವು ಯಾವಾಗಾರ ಒಂದು ಮಾತಾಡ್ತೀರಿ. ಸೋನಿಯಾ ಗಾಂಧಿ ಮುಂದೆ ಒಂದೂ ಮಾತಾಡಿಲ್ಲ ಪ್ರಧಾನಿ ಆದಮೇಲೆ ಅಂಥ ವ್ಯಕ್ತಿ. ಬಟ್ ಯಾರು? ಎಸ್ ಬಿ ಐ ರಾಷ್ಟ್ರೀಕರಣ ಆದಾಗ ರೀ ಸಿ ಡಿ ದೇಶ್ಮುಖ್ ಆದಮೇಲೆ ಬೆನಗಲ್ ರಾಮರಾವ್ ಬರ್ತಾನಲ್ರಿ, ಅವರೇ ಇರ್ತಾರೆ. 57ರವರೆಗೆ ಇರ್ತಾರೆ. 1957ರವರೆಗೆ ಬೆನಗಲ್ ರಾಮರಾವ್ ಅವರೇ ಅಧ್ಯಕ್ಷರು ಇರ್ತಾರೆ ಆರ್ ಬಿ ಐ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಐತ್ರಿ ಅದು. ನೆಕ್ಸ್ಟ್ ನೋಡ್ರಿ, ಮನಮೋಹನ್ ಸಿಂಗ್ 1982ರಿಂದ 85ರವರೆಗೆ. ಆರ್ ಬಿ ಐನ ಅತಿ ಹೆಚ್ಚಾರಿ ಬೆನಗಲ್ ರಾಮರಾವ್. ಕಡಿಮೆ ಯಾರ್ರಿ? ಅಮಿತಾಬ್ ಘೋಷ್ ಯಾರ್ರಿ? ಅಮಿತಾಬ್ ಘೋಷ್ ಕೇವಲ 20 ದಿನ ಆರ್ ಬಿ ಐನ ಗವರ್ನರ್ ಆಗಿ ಕಾರ್ಯನಿರ್ವಹಿಸ್ತಾರೆ. 1985 ಜನವರಿಯಿಂದ ಫೆಬ್ರವರಿ ಒಂದು ಸಮಯದಲ್ಲಿ ಕೇವಲ 20 ದಿನಗಳು ಮಾತ್ರ ಆರ್ ಬಿ ಐನ ಅತಿ ಕಡಿಮೆ ಅವಧಿಯ ಗವರ್ನರ್. ಹಾಗಾದರೆ ಆರ್ ಬಿ ಐನ ಗವರ್ನರ್ ಅವರ ಅಧಿಕಾರಾವಧಿ ಎಷ್ಟು ದಿನ ಇರ್ತದೆ ರೀ? ಎಷ್ಟು ಇರ್ತದೆ? 3 ವರ್ಷ. ಎಷ್ಟಿರ್ತದೆ? 3 ವರ್ಷ ಇರ್ತದೆ. ಮತ್ತೆ 2 ವರ್ಷವನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಎಷ್ಟು ವರ್ಷ ಎಕ್ಸ್ಟೆಂಡ್ ಮಾಡ್ಬೋದು? 2 ವರ್ಷವನ್ನು ಎಕ್ಸ್ಟೆಂಡ್ ಮಾಡ್ಬೋದು. ನೋಡಿ, ಇವ್ರು 7 ವರ್ಷ ಆಗ್ಯಾರ ಬೆನಗಲ್ ರಾಮರಾವ್. ಅದಕ್ಕೆ ಅದು ಎಲ್ಲಿ ಕೇಳಂಗಿಲ್ಲ ನಿಮಗೆ. ಕಾಂಪ್ಲಿಕೇಟೆಡ್ ಈ ಥರ ಇರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಂಗಿಲ್ಲ. 3 ವರ್ಷಕ್ಕೆ ನೇಮಕ ಮಾಡಿರ್ತಾರೆ, 2 ವರ್ಷ ಎಕ್ಸ್ಟೆಂಡ್ ಮಾಡ್ಬೋದು. ಮತ್ತೆ ಬೇಕಂದ್ರೂ ಏನು ಮಾಡ್ಬೋದು ರೀ, ಅವರನ್ನು ಮರು ನೇಮಕ ಮಾಡಬಹುದು. ಆ ರೀತಿ ಇರ್ತದೆ. ಅದಕ್ಕೆ ಅದು ಏನಪ್ಪ ಅಂದ್ರೆ ಅವಧಿನ ಬೇಕಂತ ಹೇಳಿಲ್ಲ. ಓಕೆನಾ? ಒಟ್ಟು 3 ವರ್ಷ ಅಂತದ, 2 ವರ್ಷ ಎಕ್ಸ್ಟೆಂಡ್. ಈ ನೋಡಿ, ಶಕ್ತಿಕಾಂತ್ ದಾಸ್ ಮೊನ್ನೆ ಮುಗೀತು, ಅವನನ್ನು ಮತ್ತೆ ಎಕ್ಸ್ಟೆಂಡ್ ಮಾಡ್ಯಾರ. ಅವ್ನಿಗೇನು ಮಾಡ್ಯಾರಿ? ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಾರೆ. ಆ ರೀತಿ ಕೇಳ್ತಾ ಬರ್ತಾನೆ. ನೆಕ್ಸ್ಟ್, ಇತ್ತೀಚಿನ ಗವರ್ನರ್ ಯಾರ್ರಿ? 25ನೇ ಗವರ್ನರ್ ಶಕ್ತಿಕಾಂತ್ ದಾಸ್. ಇವ್ರೇನಪ್ಪ ಅಂದರೆ ಪ್ರಸ್ತುತ ಹಾಲಿ ಗವರ್ನರ್. 24ನೇದ್ದು ಉರ್ಜಿತ್ ಪಟೇಲ್. 23ನೇದ್ದು ರಘುರಾಮ್ ರಾಜನ್. 27ನೇದ್ದು ಬಿ ಸುಬ್ಬರಾವ್. 21ನೇದ್ದು YV ರೆಡ್ಡಿ. ಸಾಕಿ ಸೇರಿ ಗೊತ್ತಿಲ್ಲ. ಹೊಸ ತೋಣಿ ಏನು ಮಾಡೋದು? 25 ಶಕ್ತಿಕಾಂತ್ ದಾಸ್,
24 ಉರ್ಜಿತ್ ಪಟೇಲ್, 23 ರಘುರಾಮ್ ರಾಜ್. ಇಷ್ಟು ಬರ್ಕೋರಿ ಸಾಕು. 22 ಬಿ ಸುಬ್ಬರಾವ್, 21 ವೈ ವಿ ರೆಡ್ಡಿ, ಆಯಿತಾ. ಇಷ್ಟು ಏನಪ್ಪ ಅಂದರೆ RBI ಗವರ್ನರ್. ಇನ್ನು ನೆಕ್ಸ್ಟ್ ಏನು ರೀ, ಏನಾಯ್ತು? ಹಾಂ, ಯಾವ್ದು ರೀ ಕ್ವಾಲಿಫಿಕೇಷನ್? ನೋಡ್ರಿ, ಅವರು ಅರ್ಥಶಾಸ್ತ್ರದ ಬಗ್ಗೆ ಜ್ಞಾನ ಹೊಂದಿರಬೇಕು, ಹುಚ್ಚಾಗಿರಬಾರ್ದು. ಅರ್ಥ ಆಯ್ತಾ? ಪ್ರಧಾನಮಂತ್ರಿಯ ಮಂತ್ರಿಮಂಡಲ ಇರ್ತಲ್ರಿ, ಆ ಪ್ರಧಾನಮಂತ್ರಿಯಿಂದ ನೇಮಕ ಆಗಿರ್ತಕ್ಕಂಥವ್ರು ಏನಪ್ಪ ಅಂದರೆ ಈ RBI ಗವರ್ನರ್ಗಳನ್ನು ನೇಮಕ ಮಾಡಲಾಗ್ತದೆ. ಅವರ ಒಂದು ಸಲಹೆಯ ಮೇರೆಗೆ ನೇಮಕ ಮಾಡ್ತಾರೆ. ಅವರನ್ನು ಎಷ್ಟು ದಿನ ಅಂದರೆ ಈಗ ನೋಡ್ರಿ, ಅವರಾಗೆ ರಾಜೀನಾಮೆ ಕೊಡ್ತಾ ಬರಬೇಕು. ಅವರನ್ನು ಮನಸ್ಸು ಬಂದಾಗ ಏನಪ್ಪ ಅಂದರೆ ತೆಗೆದು ಹಾಕಂಗಿರಂಗಿಲ್ಲ. ಬಟ್ ಹುಚ್ಚಾಗಿರ್ಬಾರ್ದು. ನಾವು ಸಂವಿಧಾನದಾಗ ಹೇಳ್ತಾರಲ್ರಿ, ಹುಚ್ಚಾಗಿರ್ಬೋದು. ಅರ್ಥಶಾಸ್ತ್ರದ ಜ್ಞಾನವನ್ನು ಹೊಂದಿರಬೇಕು, ಹಣಕಾಸಿನ ಬಗ್ಗೆ ನಾಲೆಜ್ ಇರಬೇಕಂತಕ್ಕಂಥದ್ದು ಆ ರೀತಿ ಇರ್ತದೆ. ಓಕೆನಾ? ಓಕೆ, ಅವೇನು ಕೇಳಂಗಿಲ್ಲ, ನಿಮ್ಗೆ ಗೊತ್ತಿರ್ರಿ ಸುಮ್ಮನೆ ಹಂಗೆ. ಈಗ ನೆಕ್ಸ್ಟ್ ಆರ್ ನೆಕ್ಸ್ಟ್ ಏನು ರೀ ಮೇಡಮ್? ಯಾವ ಬೇಸ್ ಮೇಲೆ ಹೇಳಿದ್ನಲ್ರಿ, ಆ ಪ್ರಧಾನಮಂತ್ರಿ ಅವ್ರು ಏನು ಹೇಳ್ತಾರೆ ನೋಡ್ರಿ, ಅಲ್ಲಿ ಅವರನ್ನು ನೇಮಕ ಮಾಡ್ತಾರೆ ಅಷ್ಟೇ. ಅದು ತಿಳ್ಕೊಂಬಿಡ್ಬೇಕು ಸರ್. MA ಹಿಸ್ಟ್ರಿ ರೀ, ಅದು MA ಸಂಬಂಧ ಇಲ್ಲ ರೀ. ಅವ್ರಿಗೆ ಏನು ಕಲ್ತಾರ ಸಂಬಂಧ ಇಲ್ಲ, ಕಲೀಲಿಕ್ಕಂದ್ರೂ 10th ಕಲೀಲಕ್ಕವ. ಬಟ್ ಅರ್ಥಶಾಸ್ತ್ರದ ಅಲ್ಲಿ ಏನದಪ್ಪ ಅಂದ್ರೆ ಅರ್ಹತೆ ಏನದ ಅಂದ್ರೆ ಅರ್ಥಶಾಸ್ತ್ರದ ಜ್ಞಾನವನ್ನು ಹೊಂದಿರಬೇಕು, ಹಣಕಾಸಿನ ಒಂದು ನಾಲೆಜನ್ನು ಹೊಂದಿರಬೇಕು. ಜೊತೆಗೆ ಏನಪ್ಪ ಅಂದರೆ ಹುಚ್ಚನಾಗಿರಬಾರ್ದು, ಯಾವುದೇ ಅಪರಾಧದಲ್ಲಿ ಭಾಗಿಯಾಗಿರಬಾರ್ದು. ಈ ರೀತಿ ಕ್ವಾಲಿಫಿಕೇಷನ್ ಅದ ರೀ. ಅಂದ್ರೆ ಇಂಥದ್ದೇ ಕಲಿಬೇಕಂತಿಲ್ಲ. ಈಗ ನೋಡ್ರಿ, ನಾನು ಎಕನಾಮಿಕ್ಸ್ MA ಇನ್ ಎಕನಾಮಿಕ್ಸ್ ಓದಿಲ್ಲ ಅಂದರೂ ಕೂಡ ಎಕನಾಮಿಕ್ಸ್ ಪಾಠ ಮಾಡ್ಬೋದು. ನಾನು ಸಂವಿಧಾನ ಪಾಠನೂ ಮಾಡ್ತೇನೆ. ನಾನು ಪೊಲಿಟಿಕಲ್ ಓದಿಲ್ಲ, MA ಇನ್ ಪೊಲಿಟಿಕಲ್ ಇಲ್ಲ ನಾನು. ಬಟ್ ಏನು ಮಾಡ್ತೀನಿ, ಸಂವಿಧಾನದ ಪಾಠ, ಅದು ನಾಲೆಜ್ ಇರ್ತದೆ ಅಂತಕ್ಕಂಥದ್ದು. ಹಣಕಾಸಿನ ನಾಲೆಜನ್ನು ಹೊಂದಿರಬೇಕು, ಅರ್ಥಶಾಸ್ತ್ರದ ಬಗ್ಗೆ ತಿಳುವಳಿಕೆ ಜ್ಞಾನ ಹೊಂದಿರಬೇಕು. ಆಲ್ಮೋಸ್ಟ್ ಹೈಯರ್ ಎಜುಕೇಷನ್ ಇರ್ತಕ್ಕಂಥ ಹಿಸ್ಟ್ರಿನೇ ಇರಲಿ, ಯಾರೇ ಇರಲಿ, ಅವ್ರಿಗೆ ಎಕನಾಮಿಕ್ಸು, ಹಿಸ್ಟ್ರಿ, ಪೊಲಿಟಿ ಎಲ್ಲ ನಾಲೆಜ್ ಇರ್ತದೆ. ಓಕೆನಾ? ಆ ರೀತಿ ಬರ್ತದೆ. ಅದೇನು ಸಂಬಂಧ ಇಲ್ಲ ಅವ್ರ ಕ್ವಾಲಿಫಿಕೇಷನ್ ಏನೇ ಇರಲಿ ಅಂತ. ಓಕೆ ರೀ? ಓಕೆ, ಮತ್ತೆ ರೀ ಆಯಿತಾ? ಮುಂದೆ ಹೇಳಮ್ಮ. RBIನ ಕಾರ್ಯಗಳು, RBIನ ಕಾರ್ಯಗಳು, ಕೆಲಸ ಏನು ಮಾಡ್ತಾರೆ RBI? ಬ್ಯಾಂಕುಗಳ ಬ್ಯಾಂಕ್, ಬ್ಯಾಂಕರ್ಸ್ ಬ್ಯಾಂಕ್ ಅಂತ ಕರಿತೀವಿ. ಬ್ಯಾಂಕುಗಳ ಬ್ಯಾಂಕ್, ಬ್ಯಾಂಕರ್ಸ್ ಬ್ಯಾಂಕ್. ಏನು ಹಂಗಂದ್ರೆ ಎಲ್ಲ ಬ್ಯಾಂಕುಗಳನ್ನು ನಿಯಂತ್ರಣ ತಗೋತದೆ. ಹಾಂ ರೀ, ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸ್ತದೆ. ಮತ್ತು ನೋಟುಗಳ ಮುದ್ರಣ ಮತ್ತು ಚಲಾವಣೆ ಮಾಡ್ತದೆ. ಮತ್ತು ನಾ ಏನು ಕೇಳತ್ತೀನಿ ರೀ, ಬ್ಯಾಂಕುಗಳ ಬ್ಯಾಂಕ್ ಅಂದ್ರೆ ಏನು? ಕಾರ್ಯಗಳು ಕೇಳತ್ತಿಲ್ಲ. ಬ್ಯಾಂಕುಗಳ ಬ್ಯಾಂಕ್ ಹಂಗಂದ್ರೆ ಏನು? ಹಾಂ ರೀ, ಎಲ್ಲ ಬ್ಯಾಂಕುಗಳಿಗೆ ನೋಡಿ, ಬ್ಯಾಂಕುಗಳ ಬ್ಯಾಂಕ್ ಅಂದ್ರೆ ಏನು ಗೊತ್ತಾ? ಈಗ ಯಾವುದೇ ಬ್ಯಾಂಕು ಸ್ಥಾಪನೆ ಆಗಬೇಕಂದ್ರೆ RBIನಲ್ಲಿ ನೋಂದಣಿ ಆಗಬೇಕು. ಸಹಜನ? ನೋಂದಣಿ ಆಗಬೇಕು. ಹಾಗಾದರೆ ಬ್ಯಾಂಕುಗಳ ಬ್ಯಾಂಕ್ ಅಂದರೆ ಬ್ಯಾಂಕುಗಳ ತಂದೆ ಯಾರು? RBI. ಅಂದರೆ ಎಲ್ಲ ಬ್ಯಾಂಕುಗಳು ಯಾರ ಕಡೆಗೆ ಬರ್ತಾವ್ರಿ? RBIನ ಅಧೀನದಲ್ಲಿ ಬರ್ತಾವೆ. ಅದಕ್ಕೆ ಅದನ್ನು ಬ್ಯಾಂಕುಗಳ ಬ್ಯಾಂಕು ಅಂತ ಕರಿತೀವಿ. ಯಾವುದೇ ಬ್ಯಾಂಕು ಸ್ಥಾಪನೆ ಆಗ್ಬೇಕಂದ್ರೆ ಮೊದಲು RBIನಲ್ಲಿ ನೋಂದಣಿ ಆಗಬೇಕು, ಆಮೇಲೆ ಆ ಬ್ಯಾಂಕ್ ಸ್ಥಾಪನೆ ಆಗ್ತದೆ. ಅದನ್ನು ಏನಂತ ಕರಿತೀವಿ? ಬ್ಯಾಂಕುಗಳ ಬ್ಯಾಂಕು. ಅಂದರೆ ಈ ಬ್ಯಾಂಕ್ ಏನು ಹೇಳ್ತದೆ ಗೊತ್ತಾ? ಅಂದರೆ ಯಾಕೆ ಆ ಬ್ಯಾಂಕುಗಳನ್ನು ಹಿಡಿತದಲ್ಲಿ ತಗೋತದ? ಈ ದೇಶದಲ್ಲಿ ಜನ ನಂಬಿದ್ದು ಯಾರಿಗ್ರಿ? RBI ನಂಬಿರ್ತೀವಿ ನಾವು. RBI ಬ್ಯಾಂಕ್ ಅಂತಕ್ಕಂಥದ್ದು ಒಂದು ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥದ್ದು. ಅದರ ಅಂಡರ್ದಾಗ ಇವು ಬರ್ತಾವಂತ RBI ನಂಬಿ ಇದಕ್ಕೆ ನಾವು ಏನು ಮಾಡ್ತೀವಿ? ಈ ಅಧೀನದಲ್ಲಿರ್ತಕ್ಕಂಥ ಬ್ಯಾಂಕುಗಳೊಂದಿಗೆ ವ್ಯವಹಾರ ಮಾಡ್ತಿರ್ತೀವಿ. ಅರ್ಥ ಆಯ್ತಾ? ಅದಕ್ಕೆ ಅದನ್ನು ಏನಂತ ಕರಿತೀವಿ ರೀ? ಬ್ಯಾಂಕುಗಳ ಬ್ಯಾಂಕು. ಅಂದರೆ ಯಾವುದೇ ಬ್ಯಾಂಕು ಸ್ಥಾಪನೆ ಆಗಬೇಕಂದ್ರೆ ಮೊದಲು RBIನಲ್ಲಿ ನೋಂದಣಿ ಆಗಬೇಕು. ಅದಕ್ಕಾಗಿ ಅದನ್ನು ಬ್ಯಾಂಕುಗಳ ಬ್ಯಾಂಕು ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್, ಸರ್ಕಾರದ ಬ್ಯಾಂಕ್. ಯಾವ ಬ್ಯಾಂಕ್ ರೀ? ಸರ್ಕಾರದ ಬ್ಯಾಂಕ್. RBIನ ಸರ್ಕಾರದ ಬ್ಯಾಂಕ್ ಅಂತಲೂ ಕರಿತೀವಿ. ಸರ್ಕಾರದ ಬ್ಯಾಂಕ್ ಆಗಿ ಕೆಲಸ ಮಾಡ್ತದೆ.
ಹೆಂಗೆ ಕೆಲಸ ಮಾಡ್ತದ? ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನೋಡ್ಕೋತದ. ಮತ್ತು ಅಷ್ಟೇನಾ? ಯಾರಿಗ್ರಿ? ಸರ್ಕಾರಕ್ಕೆ ರೀ. ಸರ್ಕಾರಕ್ಕೆ ಸಾಲ ಕೊಡ್ತದೆ. ಓಕೆ. ಮತ್ತು 266ನೇ ವಿಧಿ ಏನು ಹೇಳ್ತಾರೆ? ಸಂಚಿತ ನಿಧಿ ಬಗ್ಗೆ ಹೇಳ್ತದೆ. ಸಂಚಿತ ನಿಧಿ ಎಲ್ಲಿರ್ತದೆ? RBIನಾಗೆ ಇರ್ತದೆ. ಇದೇನು ಸರ್ಕಾರ ಬಜೆಟ್ ಮಂಡಿಸಿ ಹಣ ತಗೋತದಲ್ಲ, ಆ ಸಂಚಿತ ನಿಧಿ ರಾಷ್ಟ್ರಪತಿಯವರ ಒಂದು ಅಧೀನದಲ್ಲಿರ್ತಕ್ಕಂಥ ಸಂಚಿತ ನಿಧಿ ಎಲ್ಲಿ ಇರ್ತದೆ ರೀ? RBIನಾಗೆ ಇರ್ತದೆ. ಅಂದರೆ 266ನೇ ವಿಧಿ ಏನಿರ್ತದಲ್ಲ, ಭಾರತದ ಸಂಚಿತ ನಿಧಿ RBIನಲ್ಲಿ ಇರ್ತದೆ. ಆದರೆ ಅದರ ಕೆಲಸ ಮಾಡೋರು ಯಾರು? ಸರ್ಕಾರದ ಕೆಲಸ ಮಾಡೋರು ಯಾರು? RBI. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ IMF, ವರ್ಲ್ಡ್ ಬ್ಯಾಂಕ್ ಇವೆಲ್ಲದ್ರ ಜೊತೆಗೆ ವ್ಯವಹಾರ ಮಾಡಬೇಕಲ್ಲ, ಸರ್ಕಾರದ ಪರವಾಗಿ ಯಾರು ಮಾಡ್ತಾರೆ? RBIನೇ ಮಾಡ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, IMF ಆಗಿರ್ಬೋದು, ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಹಣಕಾಸಿನ ಸಂಬಂಧ ಯಾವುದಾದ್ರೂ ಸಭೆ ನಡೆದ್ರೆ ಅಲ್ಲಿ ಯಾರು ಭಾಗಿಯಾಗ್ತಾರೆ? ಸರ್ಕಾರದ ಪರವಾಗಿ RBIನೇ ಭಾಗಿಯಾಗ್ತದೆ. ಸರ್ಕಾರದವ್ರು ಯಾರು ಹೋಗಂಗಿಲ್ಲ. ಅಲ್ಲಿ ಹಣಕಾಸಿನಕ್ಕೆ ಏನಾದರೂ ಸಂಬಂಧಪಟ್ಟರೆ RBIನೇ ನೇರವಾಗಿ ಹೋಗಿ ಭಾಗಿಯಾಗ್ತದೆ. ಒಟ್ಟು ಏನೇ ಹಣದ ಬಗ್ಗೆ ಬಂತಂದ್ರೆ ಯಾರು ಭಾಗಿಯಾಗ್ತಾರಲ್ಲಿ? RBIನೇ ಭಾಗಿಯಾಗ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರದ ಪರವಾಗಿ RBI ಏನು ಮಾಡ್ತಾರೆ? ಇಲ್ಲಿ ಭಾಗಿಯಾಗ್ತಾ ಬರ್ತದೆ. ಇನ್ನು ನೆಕ್ಸ್ಟ್ ಅಂತಿಮ ಋಣದಾತ. ಅಂತಿಮ ಋಣದಾತ. ಅಂತಿಮ ಋಣ ಅಂದ್ರೆ ಸಾಲ. ನಿಂದು ಋಣ ನನ್ನ ಮ್ಯಾಗ ಆದಪ್ಪ ಅಂತ ಏನದ? ನಿಂದು ಸಾಲ ನನ್ನ ಮ್ಯಾಗ ಅದ, ಹ್ಯಾಂಗಾರ ಮಾಡಿ ತೀರಿಸ್ಬೇಕು. ನಾವೇನು ತೀರ್ಸಂಗಿಲ್ಲ ಬಿಡ್ರಿ, ಬಟ್ ಹ್ಯಾಂಗಾರ ಮಾಡಿ ತೀರಿಸ್ಬೇಕಂತ ಅನ್ಕೊಂತೀವಿ. ಓಕೆ. ಋಣ, ಅಂತಿಮ ಋಣದಾತ ಅಂದರೆ ತನ್ನ ಅಧೀನದಲ್ಲಿ ಬರ್ತಕ್ಕಂಥ ಬ್ಯಾಂಕ್ಗಳು ಏನು ಮಾಡ್ಕೊತಪ್ಪ ಅಂದರೆ ಬ್ಯಾಂಕ್ಗಳ ಮಧ್ಯೆ ಸಾಲ ತೊಗೋತಿರ್ತಾವೆ. ಈಗ ನೀವೆಲ್ಲ ಸ್ನೇಹಿತರು ಇರ್ತೀರಿ, ದೋಸ್ತರ ಬಳಿ ಸಾಲ ತೊಗೋತೀರಿ. ಕೊಡ್ಲಿಕ್ಕಂದ್ರೆ ಸಾಲ ಆಗಿರ್ತದೆ ನಿಮ್ಗೆ. ಕೊಡ್ಲಿಕ್ಕಂದ್ರೆ ಎಲ್ಲಿ ಹೋಗ್ತೀರಿ? ಲಾಸ್ಟಿಗೆ ಮಿಕ್ಕಿದಕ್ಕೆ ಅಪ್ಪ ಅವನ ಬಳಿ ಹೋಗ್ಬೇಕು. ಅವ್ರು ಬಿಟ್ಟರೆ ಯಾರು ಕೊಡಲ್ಲ ನಮಗೆ ಸಾಲ. ಉಳಿದವ್ರು ಯಾರು ಕೊಡ್ತಾರೆ? ನಂಬಲ್ಲಿ ಏನದ ಅಂತ ಕೊಡ್ಬೇಕು. ಹೊಲ ಅದ, ಮನಿ ಅದ, ಏನ್ರಿ ಗ್ಯಾರಂಟಿ ಇಡ್ಲಕ್ಕೆ ಏನ್ರ ಅದ, ಬಿಡ್ಲಾರ ಕರ್ಮ ಅದಾವ್ರಿಗೆ. ಹೌದಾ ಇಲ್ಲ? ಆ ರೀತಿ ಹಂಗೆ ಮತ್ತು ಅಧೀನ ಬ್ಯಾಂಕ್ಗಳು ಲಾಸ್ಟಿಗೆ ಎಲ್ಲಿಗೆ ಹೋಗ್ತಾವ್ರಿ? ಅಪ್ಪನ ಬಳಿ ಹೋಗ್ಬೇಕಲ್ಲ, ಮತ್ತು ಅಲ್ಲಿಗೆ ಹೋಗ್ತಾವ ಸೀದಾ. RBI ನೋಡಪ್ಪ ನನ್ನ ಹತ್ರ ರೊಕ್ಕ ಖಾಲಿ ಆಗ್ಯಾವ, ಯಾರೂ ಕೊಡಲಾಗ್ಯಾರ, ನನಗೆ ಯಾರೂ ಮುಟ್ಟಿಸ್ಕೊಲಾಗ್ಯಾರ, ನೀರು ಏನರ ಹೆಲ್ಪ್ ಮಾಡೋದು. ಅವಾಗ ಅಂತಿಮವಾಗಿ ಸಾಲವನ್ನು ನೀಡ್ತಕ್ಕಂಥವ್ರು ಯಾರು? RBI. ನಾ ಏನು ಬಾ ಅಂತದ, ನೀ ಯಾಕೆ ತಲೆ ಕೆಡಿಸ್ಕೋತ? ನಾ ಏನು ಬಾ ಅಂತದ ಯಾರು? RBI. ನೆಕ್ಸ್ಟ್ ಹಣಪೇಟೆಯ ನೇತಾರ. ಹಣಪೇಟೆಯ ನೇತಾರ ಏನಂಗಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಹಣಕಾಸು ವಲಯವನ್ನು ನಿಯಂತ್ರಣ ಮಾಡ್ತದೆ. ಹಣಕಾಸು ವಲಯವನ್ನು ಏನು ಮಾಡ್ತಾರೆ? ನಿಯಂತ್ರಣ. ಎಷ್ಟು ಹಣ ಇರಬೇಕು ಮಾರ್ಕೆಟ್ನಾಗ, ಎಷ್ಟು ಹಣ ಇರಬಾರ್ದು, ಎಷ್ಟು ಮಟ್ಟಿಗೆ ಹಣ ಬಿಡಬೇಕು. ಮನಸ್ಸಿಗೆ ಬಂದಾಗ ಹಣ ಬಿಟ್ಟರೆ ಇವ್ರು ಯಾರು ಕೆಲಸ ಮಾಡೋಂಗಿಲ್ಲ, ಅವ್ರಿಗೆ ಗೊತ್ತಿರ್ತದೆ. ಅರ್ಥ ಆಯ್ತಾ? ಆ ರೀತಿ ಸಂಪೂರ್ಣವಾಗಿರ್ತಕ್ಕಂಥ ಹಣಕಾಸು ವಲಯವನ್ನು ಏನಪ್ಪ ಅಂದರೆ ಮ್ಯಾನೇಜ್ ಮಾಡೋರು ಯಾರು? ಈ ಹಣಪೇಟೆಯ ನೇತಾರ ಯಾರಪ್ಪ ಅಂದರೆ RBI. ನಾವೆಲ್ಲ ಸರ್ಕಾರಕ್ಕೆ ಬೈತಿರ್ತೀವಿ, ರೊಕ್ಕ ಅದು ಕೊಡಲಾಗ್ಯಾರ, ಇದು ಕೂಡ. ಅದು ಉರ್ಜಿತ್ ಪಟೇಲ್ ಗೊತ್ತಾ? ಹಿಂದೆ ಶಕ್ತಿಕಾಂತ್ ದಾಸ್ಗಿಂತ ಮೊದಲು ಉರ್ಜಿತ್ ಪಟೇಲ್ ಇದ್ರು. ಅವರಿಗೆ ಮತ್ತು BJP ಸರ್ಕಾರಕ್ಕೆ ವಾದ ವಿವಾದ ಆಯ್ತು. ಹಿಂಗೆ ಅಷ್ಟು ಹಣ ಬೇಕು, ಇಷ್ಟು ಹಣ ಬೇಕಂದ್ರೆ ಉರ್ಜಿತ್ ಪಟೇಲ್ ಕೊಡ್ಲಕ್ಕೆ ತಯಾರಿಲ್ಲ, ಅವ್ರು ಬಿಡ್ಲಕ್ಕೆ ತಯಾರಿಲ್ಲ. ವಾದ ವಿವಾದ ಆಗಿ ಲಾಸ್ಟಿಗೆ ಉರ್ಜಿತ್ ಪಟೇಲ್ ರಾಜೀನಾಮೆ ಕೊಟ್ಟು ಹೋಗ್ಬಿಟ್ರು. ಕಿರಿಕಿರಿನೇ ಬೇಡ ಅಂತ. ಯಾವತ್ತೂ ಸರ್ಕಾರ ಮತ್ತು RBI ನಡುವೆ ಸಂಘರ್ಷ ಇರ್ತದೆ. RBIದವ್ರು ಬ್ಯಾಡ ಅಂತಾರೆ, ಸರ್ಕಾರದವ್ರು ಬೇಕಂತಾರೆ. ಹಣ ಕೊಡು ಅಂತಾರೆ ಇವ್ರು ಸರ್ಕಾರದವ್ರು. ಹಣ ಕೊಡು, ಎಲ್ಲಿಂದ ಕೊಡ್ಬೇಕು ಅವ್ರು? RBIದವ್ರು. ಆ ಹಣ ಕೊಡ್ತೀವಿ, ಹಣ ಕೊಟ್ಟಾಗ ಏನಾಗ್ತೀರಿ? ಎಲ್ಲ ಬೆಲೆಗಳು ಆಟೋಮೆಟಿಕ್ ಜನರ ಹತ್ರ ಹಣ ಜಾಸ್ತಿ ಬರ್ತಾವೆ. ಜನರ ಹತ್ರ ಹಣ ಜಾಸ್ತಿ ಬರ್ತಂದ್ರೆ ಆಟೋಮೆಟಿಕ್ ಬೆಲೆ ಏರಿಕೆ ಆಗ್ತದೆ. ಬೆಲೆ ಏರಿಕೆ ಆದಾಗ ಯಾರಿಗೆ ಬೈತೀರಿ ನೀವು? ಸರ್ಕಾರಕ್ಕೆ ಬೆಲೆ ಹೆಚ್ಚಿಸರು. ಅವ್ರಿಗೆ ಗೊತ್ತಿರ್ತದೆ ನಿಮ್ಮಲ್ಲಿ ರೊಕ್ಕ ಹೆಚ್ಚಾಗ್ಯಾವ ಅಂತ. ಹೌದೋ ಇಲ್ಲೋ? ನಿಮ್ಮ ಎಲ್ಲರ ಬಳಿ 10 ರೂಪಾಯಿ ಅಂತ ತಿಳ್ಕೊಳ್ಳೋದು. ಈಗ 10 ರೂಪಾಯಿ ಎಲ್ಲರ ಬಳಿ 10 ರೂಪಾಯಿನೇ ಅದಾವೆ. ನೀವು ಜೀವನ ನಡೆಸ್ಬೇಕು ಒಂದು ತಿಂಗಳು, ಹೆಂಗೆ ಮಾಡ್ತೀರಿ? ಬೆಲೆ ಏಟಾಗ್ತದೋ? ಸಕ್ರೆ ಬೆಲೆ 10 ಪೈಸೆ 1 kg ಬರ್ತದೋ ಇಲ್ಲೋ? ನಿಮ್ಮಲ್ಲಿ ರೊಕ್ಕ ಜಾಸ್ತಿ ಅದ ಅಂದ್ರೆ ಅದೇ 1000 ರೂಪಾಯಿ ಇತ್ತಂದ್ರೆ ಆಟೋಮೆಟಿಕ್ ರೇಟ್ ಯಾಕೆ ಏರ್ತದ ಅಂತ ಹೇಳಕತ್ತೀನಿ. ನಿಮ್ಗೆ ರೇಟ್ ಹೆಂಗೆ ಏರ್ತದ ಅಂತೇಳಿ. ರೇಟ್ ಸುಮ್ಮನೆ ಇರಂಗಿಲ್ಲ, ಹೆಂಗೆ ಇರ್ತದ? ಯಾವಾಗ ಕಚ್ಚಾ ಸರಕುಗಳ ಬೆಲೆಗಳು ಹೆಚ್ಚಾಗ್ತಾವೋ, ಇಂಧನ ಸರಕುಗಳ ಬೆಲೆಗಳು ಹೆಚ್ಚಾಗ್ತಾವೋ. ಈಗ ನೋಡಿರಿ ಸರ್, ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿದ್ರೆ ಅದು ಆಟೋಮೆಟಿಕ್ ಉಳಿದಿರ್ತಕ್ಕಂಥ ಸರಕು ಸೇವೆಗಳ ಬೆಲೆಗಳು ಏರಿಕೆ ಆಗ್ತವೆ.
ಯಾವಾಗ 3-4 ರೂಪಾಯಿ ಏರಿಕೆ ಆಯ್ತಲ್ರಿ ಕರ್ನಾಟಕದಾಗ, ಅದೇ ರೀತಿ ಉಳಿದಿರ್ತಕ್ಕಂಥ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗ್ತಾ ಬರ್ತವೆ. ಇದು ಪ್ರೊಸೆಸ್, ಒಂಥರ ಸರ್ಕಲ್ ಇದು. ಅಂದರೆ ಈ ಇಂಧನ ರೇಟ್ ಜಾಸ್ತಿ ಆದಾಗ ಉಳಿದಿರ್ತಕ್ಕಂಥ ರೇಟ್ಗಳು ಒಂದೊಂದು 1 ರೂಪಾಯಿ 2 ರೂಪಾಯಿ ಏರಿಕೆ ಹಾಕೋತಾ ಹೋಗ್ತಾವೆ. ಆಮೇಲೆ ಆಹಾರದ ಸರಕುಗಳ ಬೆಲೆಗಳು ಏರಿಕೆ ಆಗ್ತಾ ಹೋಗ್ತಾವೆ. ಈ ರೀತಿ ಸರ್ಕಲ್ ಇರ್ತದೆ. ಆ ರೀತಿ ಸರ್ಕಲನ್ನು ಕಂಟ್ರೋಲ್ ಮಾಡೋರು ಯಾರು? ಹಣಕಾಸು ವಲಯವನ್ನು ನಿಯಂತ್ರಣ ಮಾಡೋರು ಯಾರಪ್ಪ ಅಂದರೆ RBI. ನೆಕ್ಸ್ಟ್, ಸಾಲವನ್ನು ನಿಯಂತ್ರಣ ಮಾಡ್ತಾರೆ. ಸಾಲವನ್ನು ನಿಯಂತ್ರಣ ಮಾಡ್ತಾರೆ. ಈಗ ನಾವು ಹೇಳಿದೆ ಬ್ಯಾಂಕ್ಗಳ ನಡುವೆ ಸಾಲ ತಗೋತಾರೆ. ಮನಸ್ಸಿಗೆ ಬಂದಾಗ ಏನಪ್ಪ ಅಂದರೆ ಸಾರ್ವಜನಿಕರಿಗೆ ಸಾಲವನ್ನು ಕೊಡ್ತಾ ಬರ್ತಾರೆ. ಅವುಗಳನ್ನು ನಿಯಂತ್ರಣ ಮಾಡ್ತಾ ಬರ್ತದೆ. ಹೆಂಗಪ್ಪ ಅಂದರೆ CRR ಮತ್ತು SLR ಅಂತ ಹೇಳಿದೆ, ಕೇಳಿರಿ. ಈ CRR ನಗದು ರೂಪದಲ್ಲಿ ನನ್ನ ಬಳಿ ಒಂದಿಷ್ಟು ತಂದಿಡು ಅಂತ ಹೇಳ್ತದೆ ಯಾರು? RBI. CRR ಏನಪ್ಪ ಅಂದರೆ ನನ್ನ ಬಳಿ ಒಂದಿಷ್ಟು ಹಣವನ್ನು ತಂದಿಡು ಅಂತ ಹೇಳ್ತದೆ ವಾಣಿಜ್ಯ ಬ್ಯಾಂಕ್ಗಳಿಗೆ. ಇನ್ನು SLR ಅಂದ್ರೆ ನಿನ್ನ ಬಲ್ಲೇ ಏನು ಮಾಡು, ಒಂದಿಷ್ಟು ಹಣವನ್ನು ಇಟ್ಟುಕೋ ಅಂತ ಹೇಳ್ತದೆ. ಹಣವನ್ನು ಅಷ್ಟು ಸುಮ್ಮನೆ ಮನಸ್ಸಿಗೆ ಬಂದಾಗ ನೀ ಹಣ ಏನು ಮಾಡಬೇಡ, ಕೊಡಬೇಡ. ನಾನು ಲಾಸ್ಟಿಗೆ ಬಂದು ಎಲ್ಲಿ ಚೆಕ್ ಮಾಡ್ತೀನಿ ನನಗೆ? ಮಾರ್ಚ್ 31ಕ್ಕೆ ನೋಡಿರಿ ಬ್ಯಾಂಕ್ಗಳು ಓಡಾಡ್ತಿರ್ತಾವೆ. ಬ್ಯಾಂಕ್ಗಳು ವರ್ಕ್ ಜಾಸ್ತಿ ಇರ್ತಾವೆ ಅಂತ ಕೇಳಿರಿ. ವರ್ಕ್ ಲೋಡ್ ಅದ ಬ್ಯಾಂಕ್ ಈ ಸದ್ ಅದು ಕೊಡೋಕ್ಕಾಗಲ್ಲ ಇದು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರಪ್ಪ ಅಂದರೆ RBI ಚೆಕ್ ಮಾಡ್ತದೆ ಪ್ರತಿಯೊಂದು ಬ್ಯಾಂಕ್ನ ಮಾರ್ಚ್ 31ನೇ ತಾರೀಕು. ಏನಪ್ಪ ಅಂದರೆ ನೀ ಎಷ್ಟು ವ್ಯವಹಾರ ಮಾಡಿದಿ, ನಿನ್ನ ಹತ್ರ ಈ ಸದ್ ಪ್ರೆಸೆಂಟ್ ಎಷ್ಟು ಹಣ ಅದ ತೋರ್ಸು ಅಂತ ಹೇಳ್ತದೆ. ಆ ಟೈಮ್ನಾಗ ಏನು ಮಾಡ್ತದೆ ರೀ, ಬ್ಯಾಂಕ್ಗಳು ಬೇರೆ ಬ್ಯಾಂಕಿನೊಂದಿಗೆ ವ್ಯವಹಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅವಾಗ ಏನು ಮಾಡ್ತಪ್ಪ ಅಂದರೆ ಕಾಲ್ ಮನಿಯಾಗಿ ಕರೆ ಮಾಡ್ತಾವೆ. ಕಾಲ್ ಮನಿ ಅಂತ ಬರ್ತದೆ, ಕೇಳಿರಿ. ಕಾಲ್ ಮನಿ ಅಂತ ಕ್ವಶನ್ ಕೇಳಿರಿ. ಮೊನ್ನೆ ಭಾಳ ಎಕ್ಸಾಮ್ದಾಗ ಕೇಳ ಕಾಲ್ ಮನಿ ಅಂದ್ರೆ ಏನು ಅಂದರೆ ಬ್ಯಾಂಕುಗಳ ನಡುವೆ ವ್ಯವಹಾರ ನಡೆಯೋ ಟೈಮ್ನಾಗ 1 ದಿನದ ಸಲುವಾಗಿ ಹಣವನ್ನು ತಗೋತಾವೆ ಬ್ಯಾಂಕುಗಳು. ಯಾಕಂದ್ರೆ ಅಲ್ಲಿ RBI ತೋರಿಸ್ಬೇಕಾಗಿರ್ತದಲ್ಲ. RBIಗೆ ಅಲ್ಲೇ ಕುಂತಲ್ಲಿ ನೋಡ್ತದೆ RBI ಯಾವ ಬ್ಯಾಂಕ್ನಾಗ ಎಷ್ಟು ಹಣ ಅದ ಏನಿಲ್ಲ ಅಂತೇಳಿ. ಆ ಬ್ಯಾಂಕಿಗೆ ಹಣವನ್ನು ತೋರಿಸ್ಬೇಕಲ್ಲ ಅವರು. 1 ದಿನದ ಮಟ್ಟಿಗೆ ತೆಗೆದುಕೊಳ್ಳುವಂಥ ಹಣವನ್ನು ಕರೆ ಹಣ ಅಥವಾ ಕಾಲ್ ಮನಿ ಅಂತ ಕರಿತೀವಿ. 1 ದಿನದ ಸಲುವಾಗಿ ಇಂಥವು ಎಷ್ಟಪ್ಪ ಅಂದರೆ ಭಾಳ ಅಂದರೆ 14 ದಿನ ತನಕ ಏನಪ್ಪ ಅಂದರೆ ಹಣವನ್ನು ತಗೋತಾರೆ. ಆ ಕರೆ ಹಣದ ಮಾರುಕಟ್ಟೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಕನಿಷ್ಠ 14 ದಿನ ಅಂದ್ರೆ ಗರಿಷ್ಠ 14 ದಿನದವರೆಗೆ ಇರ್ತದೆ. 1 ದಿನದ ಸಲುವಾಗಿ ಹಣವನ್ನು ಪಡ್ಕೊಂಡ್ರೆ ಅದನ್ನು ಕರೆ ಹಣ ಅಂತ ಕರೀತಾ ಬರುತ್ತೆ. ಈ ರೀತಿ ಏನಾಗ್ತದಪ್ಪ ಅಂದರೆ ಸಾಲವನ್ನು ನಿಯಂತ್ರಣ ಮಾಡ್ತಾ ಬರ್ತದೆ ಯಾರೇ? RBI. ಓಕೆನಾ? ತೋರಿಸಿಲ್ಲ. ಓಕೆ, ರೆಸ್ಟಿಗೆ ಹೋಗ್ಬರಿ, ಉಳಿದು ಹೇಳಮ್ಮ. ಸಾಲ ನಿಯಂತ್ರಕ, ಸಾಲವನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕೇಂದ್ರ ಬ್ಯಾಂಕು. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ವಿದೇಶಿ ವಿನಿಮಯ ಪಾಲಕ. ವಿದೇಶಿ ವಿನಿಮಯ ಪಾಲಕ. ವಿದೇಶಿ ವಿನಿಮಯ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್. ಹಂಗಂದ್ರೆ ಏನು? ವಿದೇಶಿ ವಿನಿಮಯ, ಫಾರಿನ್ ಎಕ್ಸ್ಚೇಂಜ್ ಅಂದ್ರೆ ವಿದೇಶಿ ವಿನಿಮಯ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್. ಅವೆರಡು ಅಂದ್ರೆ ಏನು? ಭಾರತದ ದೇಶೀಯ ಹಣವನ್ನು ವಿದೇಶಿ ಹಣದೊಂದಿಗೆ ವಿಲೀನ ಮಾಡ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ರೀ, ಅಥವಾ ಬದಲಾವಣೆ ಮಾಡ್ತಕ್ಕಂಥದ್ದನ್ನು ವಿದೇಶಿ ವಿನಿಮಯ. ಅಂದರೆ ನಮ್ಮ ದೇಶದ ಹಣ ಅಂದರೆ ಭಾರತದ ರೂಪಾಯಿಯನ್ನು ಅಮೇರಿಕದ ಡಾಲರೊಂದಿಗೆ ಏನು ಮಾಡಿದ್ರಿ, ಹೋಲಿಕೆ ಮಾಡಿದಾಗ ವಿದೇಶಿ ವಿನಿಮಯ ಅಂಥ ವಿದೇಶಿ ವಿನಿಮಯವನ್ನು ಪಾಲನೆ ಮಾಡ್ತಕ್ಕಂಥವ್ರು ಯಾರಪ್ಪ ಅಂದರೆ RBI. ಅಂದರೆ ಬೇರೆ ದೇಶದಿಂದ ಭಾರತಕ್ಕೆ ಒಳಗೆ ಬರ್ತಕ್ಕಂಥ ಎಲ್ಲ ಒಂದು ವಿದೇಶಿ ಹಣವನ್ನು ತಗೋತದೆ. ಜೊತೆಗೆ ನಾವು ಎಲ್ಲಾದರೂ ಬೇರೆ ಅಮೇರಿಕಕ್ಕೆ ಹೋಗ್ಬೇಕಾಗಿರ್ತದೆ. ಅಮೇರಿಕದಾಗ ಏನು ರೂಪಾಯಿ ಕೊಟ್ಟು ನಡೀತದನ್ರಿ? ಇಲ್ಲ, ಡಾಲರೇ ಕೊಡಬೇಕು. ಅವಾಗ ಏನು ಮಾಡ್ತದೆ ರೀ, ನಾವು ರೂಪಾಯಿಯನ್ನು ಕೊಟ್ಟು ಡಾಲರನ್ನು ತಗೋಬೇಕು. ಆ ಒಂದು ಪಾಲನೆ ಮಾಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರಪ್ಪ ಅಂದರೆ RBI ಮಾಡ್ತಾ ಬರ್ತದೆ. ಅಂದರೆ RBIನ ಕಾರ್ಯಗಳಲ್ಲಿ ನೋಡಿದಾಗ ವಿದೇಶಿ ವಿನಿಮಯವನ್ನು ಪಾಲನೆ ಮಾಡ್ತಾ ಬರ್ತದೆ. 1991ರಲ್ಲಿ ನಾನು ಹೇಳಿದ್ದೆ ನಿಮಗೆ, ವಿದೇಶಿ ವಿನಿಮಯ ಸಂಪೂರ್ಣವಾಗಿ ಖಾಲಿಯಾಗಿತ್ತು ಅಂತ ಹೇಳಿದ್ದೋ ಇಲ್ಲೋ? ಅಂದ್ರೆ ಆ ವಿದೇಶಿ ವಿನಿಮಯ ಸಂಪೂರ್ಣವಾಗಿ ಖಾಲಿ ಆದಾಗ ಏನಾಗಿತ್ತು ರೀ, ದೇಶ ದಿವಾಳಿ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಅಂದರೆ ಬೇರೆ ದೇಶದೊಂದಿಗೆ ವ್ಯವಹಾರ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗಂಗಿಲ್ಲ. ಅರ್ಥ ಆಯ್ತಾ? ಹಣ ಬೇಕಲ್ಲ, ನಮ್ಮ ಹತ್ರ ಹಣನೇ ಇಲ್ಲ ಅಂದಾಗ ಬೇರೆದವ್ರು ನಮ್ಮ ಜೊತೆ ವ್ಯವಹಾರ ಮಾಡೋಂಗಿಲ್ಲ. ಅಂಥ ಒಂದು ವಿದೇಶಿ ವಿನಿಮಯ ಏನು ಮಾಡ್ತಾರೆ, RBI ಪಾಲನೆ ಮಾಡ್ತದೆ. ಅಂದರೆ ದೇಶದ ಒಳಗಡೆ ಬರ್ತಕ್ಕಂಥ ಎಲ್ಲ ಹಣವನ್ನು ತಗೋತದೆ. ಜೊತೆಗೆ ಯಾವ್ಯಾವ ಟೈಮ್ನಾಗ ಬೇಕಲ್ಲ ಆ ಹಣವನ್ನು ಮತ್ತೆ ಬಿಡುಗಡೆ ಮಾಡ್ತಾ ಬರ್ತದೆ. ಅದರಿಂದ ವಿದೇಶಿ ವಿನಿಮಯವನ್ನು ಏನಪ್ಪ ಅಂದರೆ ಪಾಲನೆ ಮಾಡ್ತಾ ಬರ್ತದೆ. ಇನ್ನು ನೆಕ್ಸ್ಟ್ ತಿರುವೆ ಮನೆ ಅಂತ ಕರೀತಾರೆ. ತಿರುವೆ ಮನೆ ಏನು? ತಿರುವೆ ಮನೆ ಅಂದ್ರೆ ತಿರುವೆ ಮನೆಯ ಸೌಲಭ್ಯವನ್ನು ಒದಗಿಸ್ತದೆ. RBI
ತಿರುವೇ ಮನೆಯ ಸೌಲಭ್ಯವನ್ನು ಒದಗಿಸ್ತದೆ. ಈಗ ಬ್ಯಾಂಕುಗಳ ನಡುವೆ ವ್ಯವಹಾರ ನಡೀತದೆ ಅಂತ ಹೇಳಿದೆ. ಯಾರ ನಡುವೆ ನಡೀತದೆ ರೀ? ಬ್ಯಾಂಕು ಮತ್ತು ಬ್ಯಾಂಕುಗಳ ನಡುವೆ ಏನು ಮಾಡ್ತಾವ? ಸಾಲವನ್ನು ಕೊಡುವುದು ಮತ್ತು ತಗೊಳ್ಳೋದು ಮಾಡ್ತಾವೆ. ಅರ್ಥ ಆಯ್ತಾ? ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ತಮ್ಮ ಮಧ್ಯೆ ವ್ಯವಹಾರ ಮಾಡ್ತಾ ಬರ್ತವೆ. ಈಗ SBI ಅಂತ ತಗೊಳ್ಳೋಣ. SBI ಎಲ್ಲಿ ಹಣವಪ್ಪ ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಿಂದ ಏನು ಮಾಡಿದ? ಸಾಲವನ್ನು ತಗೊಂಡು. SBI ಯಾರಿಂದ ಸಾಲ ತೊಗೊಂಡ್ರಿ? ಪಂಜಾಬ್ ನ್ಯಾಷನಲ್ ಬ್ಯಾಂಕಿಂದ ಸಾಲವನ್ನು ತಗೊಂಡ್ರು. ಯಾವುದೋ ಪತ್ರಗಳನ್ನು ಇಲ್ಲಿ ಅಡವಿಟ್ಟರು. ಅರ್ಥ ಆಯ್ತಾ? ಜೊತೆಗೆ SBIನಿಂದ ಒಬ್ಬರು ಸಾಲ ತೊಗೊಂಡಿರ್ತಾರೆ. SBIನಿಂದ ಒಂದು ಬ್ಯಾಂಕ್ ಸಾಲ ತೊಗೊಂಡಿರ್ತದೆ. ಯಾವುದಪ್ಪ ಅಂದರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅಂತ ತಗೊಳ್ಳೋದು. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಏನು ಮಾಡಿರ್ತದೆ ರೀ? ಈ ಒಂದು SBIನಿಂದ ಸಾಲ. ಪಂಜಾಬ್ ನ್ಯಾಷನಲ್ ಬ್ಯಾಂಕಿಂದ ಯಾರು ತೊಗೊಂಡ್ರ? SBI. SBIನಿಂದ ಯಾರು ತೊಗೊಂಡ್ರ? ಬ್ಯಾಂಕ್ ಆಫ್ ಮಹಾರಾಷ್ಟ್ರ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದಿಂದ ಯಾರು ಸಾಲ ತೊಗೊಂಡಿರ್ತಾರ? ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಾಲ. ಅಂದರೆ ಇವರು ಇಲ್ಲಿಂದ ತೊಗೊಂಡಾರ. ಇವರಿಗೆ ಅರ್ಜೆಂಟ್ ಅದಂತ ಏನು ಮಾಡ್ಯಾರ್ರಿ? ಇವ್ರ ಬಳಿ ತೊಗೊಂಡಾರ. ಇವ್ರು ಏನು ಮಾಡ್ಯಾರ? ಇಲ್ಲಿಂದ. ಅಂದರೆ ಮೂರು ಮಂದಿ ಒಟ್ಟು ಸಾಲ ಅಂತಕ್ಕಂಥದ್ದು ಮಾಡ್ಯಾರ, ಒಬ್ಬರಿಂದ ಒಬ್ಬರು. ಇವರು ಇಲ್ಲಿಂದ ಸಾಲ, ಇವ್ರು ಏನು ಮಾಡ್ಯಾರಿ? ಇಲ್ಲಿಂದ ಸಾಲ, ಇವ್ರು ಇಲ್ಲಿಂದ ಸಾಲವನ್ನು ತೊಗೊಂಡ್ರು. ಈಗ ಬ್ಯಾಂಕ್ ಏನು ಮಾಡ್ಬೇಕ್ರಿ? ಆ ಹಣವನ್ನು ಒಬ್ರಿಗೆ ಕೊಡಬೇಕಲ್ಲ, ವರ್ಗಾವಣೆ ಮಾಡಬೇಕಲ್ಲ ಒರಿಜಿನಲ್ ಇರ್ತಕ್ಕಂಥವ್ರಿಗೆ. ಅಂದ್ರೆ ಬ್ಯಾಂಕ್ ಮೂಲತಃ ಹಣವೇನಪ್ಪ ಅಂದರೆ ಇಲ್ಲಿಂದ ಹೋಗಿರ್ತದಲ್ಲ, ಅವ್ರು ಏನು ಮಾಡ್ತದ್ರಿ? RBI ತಿರುವೇ ಮನೆಯ ಸೌಲಭ್ಯ ಅಂತ. ಅಂದ್ರೆ ಇವ್ರು ಮೂರು ಮಂದಿ ಅಕೌಂಟ್ ಯಾರ ಬಳಿ ಇರ್ತದೆ ರೀ? RBIನಲ್ಲಿ ಇರ್ತದೆ. ಮೂರು ಮಂದಿ ಅಕೌಂಟ್ ಎಲ್ಲಿರ್ತದೆ? RBIನಲ್ಲಿ ಇರ್ತದೆ. ಅದು ಏನು ಮಾಡ್ತದೆ ಗೊತ್ತಾ? ಡೈರೆಕ್ಟಾಗಿ ಸಾಲ ಹಣ ಯಾರಿಗೆ ಹೋಗ್ಬೇಕಲ್ಲ ಅವ್ರಿಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡ್ತದೆ. ಆ ಒಂದು ಇವ್ರಿಗೇನು ಕೊಡಬೇಕಾಗಿರ್ತಲ್ಲ ಹಣವನ್ನು, ಅಲ್ಲೇ ಏನು ಮಾಡ್ತದೆ ರೀ? ಕೊಲ್ಯಾಪ್ಸ್ ಮಾಡಿಬಿಡ್ತದೆ. ಅಂದ್ರೆ ಅಲ್ಲೇ ತೆಗೆದು ಹಾಕಿಬಿಡ್ತದೆ. ಅದರಿಂದ ಏನಾಗ್ತದೆ ರೀ? ಇವ್ರಿಗೆ ಹಣ ಕೊಡಬೇಕಾಗಿಲ್ಲ, ಇವ್ರಿಗೆ ಹಣ ಕೊಡಬೇಕಾಗಿಲ್ಲ, ಇವ್ರಿಗೆ ಹಣ ಕೊಡಬೇಕಾಗಿಲ್ಲ. ಆ ಮೂಲತಃ ಹಣ ಯಾರ ಹತ್ರ ಇರ್ತಲ್ಲ ಅವ್ರ ಅಕೌಂಟಿಗೆ ಏನು ಮಾಡ್ತಾರೆ? ಜಮಾ ಮಾಡ್ತಾ ಬರ್ತದೆ. ಅದನ್ನು ನಾವು ಏನಂತ ಕರಿತೀವಿ ರೀ? ತಿರುವೇ ಮನೆಯ ಸೌಲಭ್ಯ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ತಿರುವೇ ಮನೆಯ ಸೌಲಭ್ಯ. ಅಂದರೆ ಬ್ಯಾಂಕುಗಳ ನಡುವೆ ವ್ಯವಹಾರ ಮಾಡುವ ಸಮಯದಲ್ಲಿ ಏನು RBI ನೇರವಾಗಿ ಹಣವನ್ನು ಏನು ಮಾಡ್ತಾರೆ? ಡೈರೆಕ್ಟಾಗಿ ಹಣವನ್ನು ಸಂದಾಯ ಮಾಡ್ತದೆ. ಅದನ್ನು ತಿರುವೇ ಮನೆಯ ಸೌಲಭ್ಯ ಅಂತ ಕರಿತಾ ಬರ್ತೀವಿ. ಇನ್ನು ಮೇನ್ಲಿ ಯಾವುದಪ್ಪ ಅಂದರೆ ಇನ್ನೊಂದು ನೋಟುಗಳ ಮುದ್ರಣ. ನೋಟುಗಳ ಮುದ್ರಣ ಯಾರು ಮಾಡ್ತಾರೆ? RBI. ಓಕೆ. ನೋಟುಗಳ ಮುದ್ರಣ ಅಂತಕ್ಕಂಥದ್ದು. ನೋಟುಗಳನ್ನು ಮುದ್ರಣ ಮಾಡಬೇಕಂದ್ರೆ ಯಾವ ನೀತಿಯನ್ನು ಅನುಸರಿಸ್ತದೆ ರೀ ಪ್ರಸ್ತುತ RBI? ಕನಿಷ್ಠ ಮೀಸಲು ಪದ್ಧತಿಯನ್ನು ಅನುಸರಿಸ್ತದೆ. ಮೀಸಲು ಪದ್ಧತಿ 1957 ನಂತರ ಏನಪ್ಪ ಅಂದರೆ ನೋಟುಗಳನ್ನು ಮುದ್ರಣ ಮಾಡಬೇಕಂದ್ರೆ RBI ಕನಿಷ್ಠ ಮೀಸಲು ಪದ್ಧತಿಯನ್ನು ಅನುಸರಿಸ್ತದೆ. ಸರ್, ಇದಕ್ಕಿಂತ ಮುಂಚೆ ಯಾವುದಿತ್ತಪ್ಪ ಅಂದರೆ ಪ್ರಮಾಣಾನುಗುಣ ಮೀಸಲು ಪದ್ಧತಿ ಇತ್ತು. ಯಾವುದಿತ್ತು ರೀ? ಪ್ರಮಾಣಾನುಗುಣ. ಅಂದರೆ ಇಷ್ಟು ಪ್ರಮಾಣದ ನೋಟುಗಳನ್ನು ಪ್ರಿಂಟ್ ಮಾಡಬೇಕಾದ್ರೆ ಇಷ್ಟು ಪ್ರಮಾಣದ ಹಣವನ್ನು ಇಡಬೇಕು ಅಂತಕ್ಕಂಥದ್ದು. ಅದನ್ನು ತೆಗೆದು ಏನು ಮಾಡ್ತಾರಪ್ಪ ಅಂದರೆ 1957ರಿಂದ ಕನಿಷ್ಠ ಮೀಸಲು ಪದ್ಧತಿ ಅಂತಕ್ಕಂಥದ್ದನ್ನು ಜಾರಿಗೆ ಮಾಡ್ತಾರೆ. ಈ ಸದ್ದು ಕನಿಷ್ಠ ಎಷ್ಟು ಇಡಬೇಕಪ್ಪ ಅಂದರೆ 200 ಕೋಟಿ ರೂಪಾಯಿ ಅಂತಕ್ಕಂಥದ್ದು ಕನಿಷ್ಠ ಮೀಸಲು ಇಡಬೇಕು. ಎಷ್ಟು ಇಡಬೇಕ್ರಿ? 200 ಕೋಟಿ. ಇದರಲ್ಲಿ 115 ಕೋಟಿ ಏನಿರ್ತದೆ ರೀ? ಚಿನ್ನದ ರೂಪದಲ್ಲಿಟ್ರೆ. ಇನ್ನು 85 ಕೋಟಿ ಏನಿರ್ತದ? ಭದ್ರತೆ ಅಥವಾ ಕಾಗದ ಪತ್ರದ ಸಾಲ ಪತ್ರದ ರೂಪದಲ್ಲಿ ಏನು ಮಾಡ್ತದೆ ರೀ? RBI ತನ್ನ ಹತ್ರ ನಗದು ರೂಪದಲ್ಲಿ ಇಟ್ಕೊತಾ ಬರ್ತದೆ. 115 ಕೋಟಿ ಚಿನ್ನದ ರೂಪದಲ್ಲಿಟ್ಟರೆ ಇನ್ನು 85 ಕೋಟಿ ಭದ್ರತೆಗಳ ರೂಪದಲ್ಲಿ ಏನು ಮಾಡ್ತಾರೆ? ತನ್ನ ಹತ್ರ ಹಣವನ್ನು ಇಟ್ಕೊಂಡು 200 ಕೋಟಿ ಹಣವನ್ನು ಇಟ್ಕೊಂಡು ಏನು ಮಾಡ್ತದೆ? ಈ ಹಣವನ್ನು ಪ್ರಿಂಟ್ ಮಾಡ್ತಾ ಬರ್ತದೆ. ಹಾಗಾದರೆ RBI ₹1 ನೋಟನ್ನು ಯಾವಾಗ ಪ್ರಿಂಟ್ ಮಾಡ್ತಾರೆ? ಮೊದಲು ₹1 ನೋಟನ್ನು ಯಾವಾಗ ಪ್ರಿಂಟ್ ಮಾಡ್ತಾರೆ? 1917ರಲ್ಲಿ ಮೊದಲ ಬಾರಿಗೆ ₹1 ನೋಟನ್ನು ಪ್ರಿಂಟ್ ಮಾಡ್ತಾರೆ. RBI ಇತ್ತೇನು ಅವಾಗ? ಇರಲಿಲ್ಲ. ಯಾರಪ್ಪ ಅಂದರೆ ಸರ್ಕಾರನೇ ಮಾಡ್ತಾ ಬರ್ತದೆ. ಅದಕ್ಕೆ ಈ ₹1 ನೋಟನ್ನು ಯಾರು ಮುದ್ರಣ ಮಾಡ್ತಾರೆ? ಸರ್ಕಾರ. ಪ್ರಸ್ತುತ ಕೂಡ ಏನಪ್ಪ ಅಂದರೆ ಸರ್ಕಾರ. ಬಟ್ ಆ ₹1 ನೋಟ್ ಏನಿಲ್ಲ, ಪ್ರಸ್ತುತ ಇಲ್ಲ. ₹1 ನೋಟನ್ನು ಸರ್ಕಾರವೇ ಮುದ್ರಣ ಮಾಡ್ತದೆ. ಅದ್ರ ಮೇಲೆ ಯಾರು ಸಹ ಇರ್ತಾರೆ? ಹಣಕಾಸು ಕಾರ್ಯದರ್ಶಿಯ ಸಹಿ. ಕಾರ್ಯದರ್ಶಿ ಅಂದರೆ ಅವಾಗ ಇನ್ನೂ RBI ಇರಲಿಲ್ಲ, ಸರ್ಕಾರನೇ ಏನು ಮಾಡ್ತೈತಿ? ಮುದ್ರಣ ಮಾಡ್ತಾ ಬರ್ತಿತ್ತು. ಅದೇ ಕಂಟಿನ್ಯೂ ಮಾಡ್ತಾ ಹೋಗ್ತದೆ. ₹1 ನೋಟನ್ನು 1917ರಲ್ಲಿ ಮೊದಲ ಬಾರಿಗೆ ಮುದ್ರಣ ಮಾಡ್ತಾ ಬರ್ತದೆ. ಅದರ ಮೇಲೆ ಹಣಕಾಸು ಕಾರ್ಯದರ್ಶಿಯ ಸಹಿ ಇರ್ತದೆ.
ಇನ್ನು RBI ಮುದ್ರಣ ಮಾಡಿದ ಮೊದಲ ನೋಟು ಯಾವುದ್ರಿ? 5 ರೂಪಾಯಿ ನೋಟು. ಎಷ್ಟೇ? 5 ರೂಪಾಯಿಯ ಒಂದು ನೋಟನ್ನು ಮೊಟ್ಟ ಮೊದಲ ಬಾರಿಗೆ 1938ರಲ್ಲಿ ಮುದ್ರಣ ಮಾಡ್ತದೆ. ಯಾವಾಗ್ರಿ? 1938ರಲ್ಲಿ ಮೊದಲ ಬಾರಿಗೆ ಮುದ್ರಣ ಮಾಡ್ತದ. ಗರಿಷ್ಠ ಬೆಲೆಯ ನೋಟ್ ಅಂದ್ರೆ 10,000 ಮುಖಬೆಲೆಯ ನೋಟು. ಈಗ ಹೆಂಗೆ 2000 ಒಂದೇ ನೋಟ್ ಅದಲ್ರಿ, ಅವಾಗ ಎಷ್ಟಿತ್ತು ರೀ? 10,000 ಒಂದೇ ಒಂದು ನೋಟ್ ಇತ್ತು. 10,000 ಮುಖಬೆಲೆಯ ನೋಟನ್ನು, ಗರಿಷ್ಠ ಮುಖಬೆಲೆಯ ನೋಟನ್ನು RBI ಮುದ್ರಣ ಮಾಡ್ತದೆ. ಅಂದರೆ 5 ರೂಪಾಯಿಯಿಂದ ಇಲ್ಲಿಯವರೆಗೆ ಇರ್ತಕ್ಕಂಥ ಎಲ್ಲ ನೋಟುಗಳ ಮೇಲೆ ಏನಪ್ಪ ಅಂದರೆ ಯಾರ ಸಹಿ ಇರ್ತಾರೆ? RBIನ ಗವರ್ನರ್ ಸಹಿ ಇರ್ತದೆ. RBIನ ಗವರ್ನರ್ ಅವರ ಸಹಿ ಇರ್ತದೆ. ಗವರ್ನರ್ ಅವರ ಸಹಿ ಇರ್ತದೆ. 1 ರೂಪಾಯಿಯನ್ನು ಹೊರತುಪಡಿಸಿ ಉಳಿದೆಲ್ಲ ನೋಟುಗಳ ಮೇಲೆ RBIನ ಗವರ್ನರ್ ಸಹಿ ಇರ್ತದೆ. ಯಾರು ಸಹಿ ಇರ್ತಾರೆ? RBIನ ಗವರ್ನರ್ ಅವರ ಸಹಿ ಇರ್ತದೆ. ಇನ್ನು ನೆಕ್ಸ್ಟ್, ಭಾರತದಲ್ಲಿ ನೋಟುಗಳನ್ನು ಮುದ್ರಣ ಮಾಡಲಿಕ್ಕೆ ಏನಪ್ಪ ಅಂದರೆ ನೋಟು ಮುದ್ರಣಾಲಯಗಳು ಅಂತ ಬರ್ತವೆ. ಏನು ಬರ್ತಾವ್ರಿ? ನೋಟು ಮುದ್ರಣಾಲಯಗಳು. ನೋಟು ಮುದ್ರಣಾಲಯಗಳು. ಮತ್ತು ನಾಣ್ಯಗಳನ್ನು ಟಂಕಿಸಲಿಕ್ಕೆ ಟಂಕಶಾಲೆಗಳು. ಟಂಕಶಾಲೆಗಳು ಅಂತ ನೋಡ್ತಾವೆ. ಟಂಕಶಾಲೆಗಳು ನೋಟುಗಳನ್ನು ಏನಪ್ಪ ಅಂದರೆ ಮುದ್ರಣ ಮಾಡ್ತಾರ, ನಾಣ್ಯಗಳನ್ನು ಟಂಕಿಸ್ತಾರ. ನೋಟುಗಳನ್ನು ಮುದ್ರಣ, ಇದನ್ನು ಪ್ರಿಂಟಿಂಗ್ ಪ್ರೆಸ್ ಅಂತ ಕರಿತೀವಿ. ಏನಂತ ಕರಿತೀವಿ ರೀ? ಪ್ರಿಂಟಿಂಗ್ ಪ್ರೆಸ್. ಇದನ್ನು ಮಿಂಟಿಂಗ್ ಪ್ರೆಸ್ ಅಂತ ಕರಿತೀವಿ. ಅಂದರೆ ನೋಟುಗಳನ್ನು ಪ್ರಿಂಟ್ ಮಾಡಿದ್ರೆ ನಾಣ್ಯಗಳನ್ನು ಮಿಂಟ್ ಮಾಡ್ತೀವಿ. ಮಿಂಟ್, ಓಕೆನಾ? ಪ್ರಿಂಟ್ ಆ್ಯಂಡ್ ಮಿಂಟ್ ಅಂತ ಬರ್ತಾವೆ. ಓಕೆ, ಭಾರತದಲ್ಲಿ ಎಷ್ಟು ನೋಟು ಮುದ್ರಣಾಲಯಗಳವರಿ? 4 ನೋಟು ಮುದ್ರಣಾಲಯಗಳವು. ಯಾವ್ಯಾವು? ಒಂದನೇದ್ದು ನಾಸಿಕ್. ಒಂದನೇದು ಯಾವ್ದ್ರಿ? ನಾಸಿಕ್. ಎಲ್ಲಿ ಬರ್ತದೆ ರೀ? ಮಹಾರಾಷ್ಟ್ರ. ಯಾವಾಗ ಸ್ಥಾಪನೆ ಆಗ್ತದೆ ಇದು? 1928ರಲ್ಲಿ ಸ್ಥಾಪನೆ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ದೇವಾಸ್. ಎಲ್ಲಿ ಬರ್ತದೆ? ಮಧ್ಯಪ್ರದೇಶ್. ಎಷ್ಟರ ಸ್ಥಾಪನೆ ಆಗ್ತಾರೆ? 1974ರಲ್ಲಿ ಸ್ಥಾಪನೆ ಮಾಡ್ತಾ ಬರ್ತಾರೆ. ಇವೆರಡು ಏನಪ್ಪ ಅಂದರೆ RBI ಸ್ಥಾಪನೆ ಮಾಡಿರ್ತಕ್ಕಂಥ ಸರ್ಕಾರದ ಗೌರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ ಅಂತ ಕರಿತೀವಿ. ಇನ್ನು ಇವು ಎರಡರ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ 2 ಪ್ರೈವೇಟ್ ಪ್ರಿಂಟಿಂಗ್ ಪ್ರೆಸ್ಗಳನ್ನು ಸರ್ಕಾರ ಸ್ಥಾಪನೆ ಮಾಡ್ತದೆ. ಪ್ರೈವೇಟ್ನಾಗ ಯಾವ್ಯಾವ ರೀ? ಮೈಸೂರು, ಇನ್ನೊಂದು ಸಾಲ್ಬಾನಿ. ಮೈಸೂರು, ಇನ್ನೊಂದು ಸಾಲ್ಬಾನಿ. ಮೈಸೂರು ಎಲ್ಲಿ ಬರ್ತದೆ? ಕರ್ನಾಟಕ. ಸಾಲ್ಬಾನಿ ಪಶ್ಚಿಮ ಬಂಗಾಳ. ಎರಡು ಎಷ್ಟರಲ್ಲಿ ಸ್ಥಾಪನೆ ಆಗ್ತವ? 1995ರಲ್ಲಿ ಇವೆರಡನ್ನ ಸ್ಥಾಪನೆ ಮಾಡ್ತಾರೆ. ಇವೆರಡು ಪ್ರೈವೇಟಲ್ಲಿರ್ತಕ್ಕಂಥ ಎರಡು ಏನಪ್ಪ ಅಂದರೆ ಪ್ರಿಂಟಿಂಗ್ ಪ್ರೆಸ್ಗಳು. ಎಲ್ಲ ಕೂಡ RBIನ ಅಂಡರ್ದಾಗೆ ಇರ್ತಾವೆ. ಬಟ್ ಇವೆರಡು ಏನ್ರಿ ಗೋರ್ಮೆಂಟ್ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇವೆರಡು ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥದ್ದು ನಾವು ನೋಡ್ತಾ ಬರ್ತೀವಿ. ಇನ್ನು ನಾಣ್ಯ ಟಂಕ ಶಾಲೆಗಳು ಎಲ್ಲೆಲ್ಲದವ್ರಿ? ಒಂದನೇದ್ದು ಕಲ್ಕತ್ತಾ, ಎರಡನೇದ್ದು ಮುಂಬೈ, ಮೂರನೇದ್ದು ನೋಯ್ಡಾ, ನಾಲ್ಕನೇದ್ದು ಹೈದರಾಬಾದ್ ತೆಲಂಗಾಣ, ನೋಯ್ಡಾ ಉತ್ತರ ಪ್ರದೇಶ್, ಮುಂಬೈ ಮಹಾರಾಷ್ಟ್ರ, ಕಲ್ಕತ್ತಾ ಪಶ್ಚಿಮ ಬಂಗಾಳ, ಮುಂಬೈ ಮಹಾರಾಷ್ಟ್ರ, ನೋಯ್ಡಾ ಉತ್ತರ ಪ್ರದೇಶ್, ನೆಕ್ಸ್ಟ್ ಹೈದರಾಬಾದ್ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಆ ರೀತಿ ಸ್ಥಾಪನೆ ಮಾಡ್ತಾ ಬರ್ತಾರೆ. ಪೂರ್ವದಲ್ಲಿ ಕಲ್ಕತ್ತಾ, ಪಶ್ಚಿಮದಲ್ಲಿ ಮುಂಬೈ, ಉತ್ತರದಲ್ಲಿ ನೋಯ್ಡಾ, ದಕ್ಷಿಣದಲ್ಲಿ ಹೈದರಾಬಾದ್. ಆ ರೀತಿ ಏನಪ್ಪ ಅಂದರೆ ಪ್ರಿಂಟಿಂಗ್ ಪ್ರೆಸ್ಗಳನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ. ಮಿಂಟಿಂಗ್ ಪ್ರೆಸ್ಗಳನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ. ಇನ್ನು ನೋಟುಗಳನ್ನು ಅಂದರೆ ಆ ನೋಟಿನ ಪೇಪರ್ ಮಿಲ್ ಅಂತಕ್ಕಂಥದ್ದು ಒಂದು ಸ್ಥಾಪನೆ ಮಾಡ್ತಾರೆ. ಎಲ್ರಿ? ಎಲ್ಲಿ? ಮಧ್ಯಪ್ರದೇಶದ ಹೋಸಿಂಗಾಬಾದ್.
ಹುಸ್ಸಿಂಗಾಬಾದ್ ಅಥವಾ ಹುಸ್ಸಿಂಗಾಬಾದ್ ಅಂತ ಕರೀತಾರೆ. ಹುಸ್ಸಿಂಗಾಬಾದ್ ಎಷ್ಟಾಗ್ರಿ? 1968ರಲ್ಲಿ ಮಧ್ಯಪ್ರದೇಶದ ಹುಸ್ಸಿಂಗಾಬಾದ್ ಅಂತಕ್ಕಂಥಲ್ಲಿ ಏನು ಮಾಡ್ತಾರೆ, ಪೇಪರ್ ಕಾರ್ಖಾನೆ, ನೋಟಿನ ಪೇಪರ್ ಕಾರ್ಖಾನೆ ಅಂತ ಕರಿತೀವಿ. ನೋಟಿನ ಪೇಪರ್ ಕಾರ್ಖಾನೆ 1968ರಲ್ಲಿ ಸ್ಥಾಪನೆ ಮಾಡ್ತಾ ಬರ್ತಾರೆ. 1968ರಲ್ಲಿ ಮಧ್ಯಪ್ರದೇಶದ ಹೋಸಿಂಗಾಬಾದ್ ಅಂತಕ್ಕಂಥಲ್ಲಿ ಪೇಪರ್ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ. ಇನ್ನು ನೆಕ್ಸ್ಟ್ ನಾ ಅವಾಗ ಹೇಳಿದ್ದೆ 1835ರಲ್ಲಿ ಏನು ಮಾಡ್ತಾ ಬರ್ತಾರೆ, ಕಾಯಿನೇಜ್ ಆ್ಯಕ್ಟ್ಸ್. ಯಾವುದ್ರಿ? ಕಾಯಿನೇಜ್ ಆ್ಯಕ್ಟ್, ನಾಣ್ಯ ಕಾಯಿದೆ ಅಂತಕ್ಕಂಥದ್ದು. ಯಾವುದ್ರಿ? ನಾಣ್ಯ ಕಾಯಿದೆಯನ್ನು ಜಾರಿಗೆ ಮಾಡ್ತಾರೆ. ಇದರ ಒಂದು ಪ್ರಕಾರ 1861ರಲ್ಲಿ ಏನು ಮಾಡ್ತಾರೆ, ಬ್ರಿಟಿಷರು ನಾಣ್ಯಗಳನ್ನು ಮತ್ತು ನೋಟುಗಳನ್ನು ಮುದ್ರಿಸುವ ಮತ್ತು ಚಲಾವಣೆಗೆ ತರುವ ಏಕಸ್ವಾಮ್ಯವನ್ನು ಹೊಂದಿರ್ತಾರೆ ಬ್ರಿಟಿಷರು. ಅದಾದ ನಂತರ 1950ರಲ್ಲಿ ಇದನ್ನು ಏನು ಮಾಡ್ತಾರೆ, ಮತ್ತೆ ಒಂದು ಹೊಸ ನಾಣ್ಯ ಕಾಯ್ದೆಯನ್ನು ಜಾರಿಗೆ ತೊಗೊಂಡ್ಬರ್ತಾರೆ. 1950ಕ್ಕಿಂತ ಮುಂಚೆ ಬ್ರಿಟಿಷರ ರಾಜನ ಒಂದು ಚಿತ್ರ ಇರ್ತದೆ. ಎದ್ರ ಮೇಲೆ ಇರ್ತದೆ ರೀ? ನೋಟುಗಳ ಮೇಲೆ. 1950ರಲ್ಲಿ ಅದನ್ನು ಚೇಂಜ್ ಮಾಡಿ ಏನು ಮಾಡ್ತಾರೆ, ಅಶೋಕನ ಸಿಂಹ ಲಾಂಛನವನ್ನು ಜಾರಿಗೆ ಮಾಡ್ತಾರೆ. ಅಂದರೆ ಇದಕ್ಕಿಂತ 1950ಕ್ಕಿಂತ ಮುಂಚೆ ಈ ಒಂದು ಬ್ರಿಟಿಷ್ ರಾಜನ ಚಿತ್ರ ಇರ್ತದೆ, ಬ್ರಿಟಿಷರ ಒಂದು ರಾಜನ ಚಿತ್ರ ಇರ್ತದೆ. 1950ರಲ್ಲಿ ಏನು ಮಾಡ್ತಾರೆ, ಅಶೋಕನ ಲಾಂಛನವನ್ನು ಜಾರಿಗೆ ಮಾಡ್ತಾ ಬರ್ತಾರೆ ನೋಟಿನ ಮೇಲೆ. ಅದಾದ ಮೇಲೆ ಯಾರು ಬರ್ತದೆ ರೀ? ಪ್ರಸ್ತುತ ಯಾರ ಚಿತ್ರ ಅದ ನೋಟ್ ಮ್ಯಾಗ? ಮಹಾತ್ಮ ಗಾಂಧಿ. ಅದು ಯಾವಾಗ ಬರ್ತದೆ ರೀ? 1996ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಇರ್ತಕ್ಕಂಥ ಒಂದು ಮುಖಬೆಲೆಯ ನೋಟುಗಳನ್ನು ಜಾರಿಗೆ ಮಾಡಲಾಗ್ತದೆ. ಯಾವಾಗಿಂದ? 1996ರಿಂದ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನು ನೋಟುಗಳನ್ನು ನಾವು ನೋಡಿದಾಗ ನೋಟುಗಳ ಮೇಲೆ ಅನೇಕ ಏನಪ್ಪ ಅಂದರೆ ಭಾಷೆಗಳದಾವ. ಎಷ್ಟು ಭಾಷೆಗಳದಾವ್ರಿ? ಎಷ್ಟದಾವ? ನೋಟುಗಳ ಮೇಲೆ ಭಾಷೆಗಳು ಎಷ್ಟದಾವ್ರಿ? ನೋಟುಗಳ ಮೇಲೆ ಎಷ್ಟು ಭಾಷೆಗಳಿದಾವೆ? 17 ಭಾಷೆಗಳದ. ಎಷ್ಟದಾವ್ರಿ? 17 ಭಾಷೆಗಳದಾವ. ಭಾರತದ ಸಂವಿಧಾನದ ಅಧಿಕೃತ 22 ಭಾಷೆಗಳಲ್ಲಿ ಒಟ್ಟು 15 ಭಾಷೆಗಳನ್ನು ಏನು ಮಾಡ್ತಾರೆ, ನೋಟಿನ ಮೇಲೆ ಮುದ್ರಿಸಲಾಗಿದೆ. ಜೊತೆಗೆ 2 ಭಾಷೆಗಳನ್ನು ನೋಟಿನ ಮುಖಭಾಗದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರೆದಿರ್ತಾರೆ ನೋಡ್ರಿ, ಇಂಗ್ಲೀಷ್ ಮತ್ತು ಹಿಂದಿ. ಅಂದರೆ 15 ಭಾಷೆಗಳು ಮತ್ತು ಇಂಗ್ಲೀಷ್ ಮತ್ತು ಹಿಂದಿ. 15 ಭಾಷೆ ಯಾರು ಹೇಳ್ತೀರಿ? 15 ಭಾಷೆ ಯಾರು ಹೇಳ್ತೀರಿ? ಕರೆಕ್ಟ್ ಹೇಳ್ಬೇಕು. 1 2 3 4 ಹಂಗೆ ಹೇಳಿದ್ರಲ್ಲ. ಹೇಳ್ರಿ. ಇನ್ನೊಂದು ಬಿಟ್ಟಿರಿ, ಓರಿಯಾ ಬಿಟ್ಟಿರಿ. ಮತ್ತೆ 100 ರೂಪಾಯಿ ಕೊಡ್ಬೇಕಾಯ್ತು ಅಂತ ಅನ್ಕೊಂಡೆ. ಮತ್ತೆ 100 ರೂಪಾಯಿ ಖರ್ಚಾಯ್ತಪ್ಪ ಅಂತ ಮಾಡಿ ಒಂದು ಬಿಟ್ರಿ. ಯಾವುದ್ರಿ? ಓರಿಯಾ ಬಿಟ್ಟರು. ಓಕೆನಾ? ಅದು ಕರೆಕ್ಟ್ ಗೆಸ್ ಮಾಡಿರಲ್ಲ, ಕರೆಕ್ಟ್. ಅದು ಯಾವುದ್ರಿ? ಪಂಜಾಬಾಗನ ಓರಿಯಾ, ಅದು ಓರಿಯಾಗನ ಪಂಜಾಬ್ ಬರ್ತದೆ. ಓರಿಯಾಗನ ಪಂಜಾಬ್. ಒಂದೇದು ಯಾವುದ್ರಿ? ಅಸ್ಸಾಮಿ. ಎರಡನೇದು ಯಾವುದು? ಬೆಂಗಾಳಿ. ಯಾವುದ್ರಿ? ಬೆಂಗಾಳಿ. ಮೂರನೇದ್ದು ಗುಜರಾತಿ. ಮೂರನೇದ್ದು ಗುಜರಾತಿ. ನಾಲ್ಕನೇದ್ದು ಕನ್ನಡ. ಕೇಳಿ ನೋಡ್ರಿ, ಕನ್ನಡ ಎಷ್ಟನೇ ಸ್ಥಾನದಲ್ಲಿದೆ ಅಂತ. ಕನ್ನಡ ಎಷ್ಟನೇ ಸ್ಥಾನದಲ್ಲಿದೆ ರೀ? ಎಷ್ಟನೇ ಸ್ಥಾನ ರೀ? 4ನೇ ಸ್ಥಾನ. ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳೋಣ. 15 ಭಾಷೆಗಳಲ್ಲಿ ಕನ್ನಡ ಎಷ್ಟನೇ ಸ್ಥಾನದಾಗದ? ಮೊದಲು ಯಾವುದದ? ಕನ್ನಡ ಎಷ್ಟನೇ ಸ್ಥಾನದಾಗದ? ಇನ್ನು ನೆಕ್ಸ್ಟ್ ಐದನೇದು ಯಾವುದ್ರಿ? ಕಾಶ್ಮೀರಿ. 6ನೇದ್ದು ಕೊಂಕಣಿ. 6ನೇದು ಯಾವುದ್ರಿ? ಕೊಂಕಣಿ. 7ನೇದ್ದು
ಮಲಯಾಳಿಯಂ ಮಲಯಾಳಿಯಂ. 8ನೇದ್ದು ಮರಾಠಿ ಮರಾಠಿ. 9ನೇದ್ದು ನೇಪಾಳಿ ನೇಪಾಳಿ. 10ನೇದ್ದು ಪಂಜಾಬ್ ಪಂಜಾಬ್. ನೆಕ್ಸ್ಟ್ ಓರಿಯಾ, ಸಾರಿ ಪಂಜಾಬ್ ಮ್ಯಾಲೆ ಬರ್ತದೆ. ಓರಿಯಾ ಓರಿಯಾ ಪಂಜಾಬ್ ಪಂಜಾಬ್. ನೆಕ್ಸ್ಟ್ ಸಂಸ್ಕೃತ್ ಸಂಸ್ಕೃತ್. ನೆಕ್ಸ್ಟ್ ರೀ ತಮಿಳು. ನೆಕ್ಸ್ಟ್ ತೆಲುಗು. ಲಾಸ್ಟ್ ಒನ್ ಉರ್ದು. ಲಾಸ್ಟ್ ಒನ್ ಉರ್ದು. 15 ಭಾಷೆಗಳು. 100 ರೂಪಾಯಿ ತಪ್ಪು ನಂದು ಕೊಡಮ್ರಿ. ಆದರೂ 100 ರೂಪಾಯಿ ಅಷ್ಟು ಪ್ರಯತ್ನ ಪಟ್ರಲ್ಲ, ಅದಕ್ಕೆ ಕೊಡಮ್ಮ ಲಾಸ್ಟಿಗೆ. ಓಕೆನಾ? ಓಕೆ. ಎಷ್ಟು ರೀ? 15 ಭಾಷೆಗಳದಾವ. ನಮಗೆ ಕೇಳೋದು ಕ್ವಶನ್ ಯಾವುದಪ್ಪ ಅಂದರೆ, ಮೊದಲನೇ ಭಾಷೆ ಯಾವುದು, 4ನೇ ಸ್ಥಾನದಲ್ಲಿ ಯಾವುದಿದೆ, ಜೊತೆಗೆ 15ನೇ ಭಾಷೆ. ಹಳೆ ಸ್ಟೂಡೆಂಟ್ ಅವ್ರು ನಾವು, ಅವರೊಬ್ಬರು ಅಲ್ಲಿ ಹಿಂದೊಬ್ಬರು ಅದಲ್ಲ, ಅವರೊಬ್ಬರು ಒಂದಿಬ್ಬರು ಮೂವರು ಅದಲ್ಲ. ಟಾರ್ಗೆಟ್ ಬೆಳಗಾವಿ ಕೋಚಿಂಗ್ ಸೆಂಟ್ರಲ್ಲಿ ಕಲ್ತವ್ರು ಅವ್ರು ಮೊದಲು. ಅದೇ ಅಂದ್ಕೊಂಡು ಯಾಕೆ ಹೇಳಿದ್ರಿ ಇವರು ಅಂತ. ಹಳೆ ಸ್ಟೂಡೆಂಟ್. ಓಕೆ. ನೆಕ್ಸ್ಟ್ ಎಷ್ಟು ಏನು ಸರ್? ಎಕ್ಸಾಮ್ ನೋಡಿ ಹಾಕ್ಬೋದಲ್ಲ ಅಂದ್ರಿ? ನೋಡಿ ಹಾಕ್ಬೋದ್ರಿ. ನಿಮ್ಗೆ ಗೊತ್ತಿರ್ಬೇಕಲ್ಲ, ನಿಮ್ಗೆ ಅಷ್ಟು ತಲೆ ಓಡ್ಬೇಕಲ್ಲ ಅಲ್ಲಿ ಎಕ್ಸಾಮ್ದಾಗ. ಎಕ್ಸಾಮ್ದಾಗ ತಲೆ ಓಡ್ಬೇಕಲ್ಲ ನಿಮ್ಗೆ, ಹೌದೋ ಇಲ್ಲೋ? ಎಕ್ಸಾಮ್ದಾಗ ನೀವು ತೆಗೆದು ಆ ನೋಟ್ ನೋಡಿ ಏನದ ಅಂತ ಹಾಕ್ಬೇಕಲ್ಲ ನೀವು. ಅಷ್ಟು ಶಾಣೆತನರು ಇರಬೇಕಲ್ಲ ಬಲ್ಯಾಕ, ಹೌದಲ್ಲ? ಹಾಕಿದ್ರೆ ಒಂದು ಮಾರ್ಕ್ಸ್ ಬರ್ತದೆ, ಅದೇನು ತಪ್ಪು? ರೀ ಭಾಷೆ ಗೊತ್ತಿರಂಗಿಲ್ಲ, ಕನ್ನಡ ಒಂದು ಗೊತ್ತಾಯ್ತು ಭಾಳ ಅದ್ರ ನಿಮ್ಗೆ ಗೊತ್ತಾಗಬೇಕಲ್ಲ 4ನೇ ಸ್ಥಾನದಾಗೆ ಅದ ಅಂತೇಳಿ. ಆದ್ರೆ ಕೆಲವೊಬ್ರಿಗೆ ಗೊತ್ತೇ ಇರಲ್ಲ, ಅದ್ರಾಗ 15 ಭಾಷೆ ಯಾವನ್ನೋದೇ ಭಾಳ ಮಂದಿಗೆ ಗೊತ್ತಿಲ್ಲ. ಪ್ರಿಂಟ್ ಮಾಡಿದ್ದೆ, ಇನ್ನು 2 ಭಾಷೆ ಹೇಳಿಲ್ಲ, ನೀವೇ ಹೇಳಿಲ್ಲ 15 ಅಂತ. ನೋಡಿ ದಿನಾ ನೋಡ್ತೀರಿ, ದಿನಾ ಕೈ ತೆಗಿತೀರಿ. ಎಷ್ಟು ಭಾಷೆ ಅಂತ ಕೇಳಿದ್ರಿ, ಎಷ್ಟು ಹೇಳಿದ್ರಿ? 15 ಹೇಳಿದ್ರಿ. ಎಷ್ಟು ಅವಲ್ಲಿ? 17 ಭಾಷೆ. ಟೋಟಲ್ ಒಟ್ಟು 17 ಭಾಷೆ ಅವ. 2 ಭಾಷೆ ಏನಪ್ಪ ಅಂದರೆ ನೋಟಿನ ಮುಖಬೆಲೆಯಲ್ಲಿ ಏನಪ್ಪ ಅಂದರೆ ಗುರುತಿಸಿರ್ತಾನೆ. ಓಕೆ, ದಿನಾ ನೋಟ್ ನೋಡ್ತೀರಿ. ಇನ್ನೊಂದು ಕ್ವಶನ್ ಕೇಳ್ತೀನಿ ನಾನು. 10 ರೂಪಾಯಿ ನೋಟಿನ ಮೇಲೆ ಯಾರು ಚಿತ್ರ ಅದ ರೀ? ಕೊನಾರ್ಕ್. ಕೊನಾರ್ಕ್ನ ಸೂರ್ಯ ದೇವಾಲಯ. ಕೊನಾರ್ಕ್ನ ಯಾವುದದ ರೀ? ಸೂರ್ಯ ದೇವಾಲಯ. ಎಲ್ಲಿ ಬರ್ತದೆ ಕೊನಾರ್ಕ್ ಸೂರ್ಯ ದೇವಾಲಯ? ಒಡಿಸ್ಸಾ. ಒಡಿಸ್ಸಾ. ನೆಕ್ಸ್ಟ್ 20 ರೂಪಾಯಿ ನೋಟಿನ ಮೇಲೆ ನಿಂತಾಟ. ನೋಡಿ ಹೇಳೋದಿಲ್ಲ, ನೋಡಿ ಹೇಳೋದಿಲ್ಲ, ನೋಡ್ಲಾರ ಹೇಳಬೇಕು. ಎಲ್ಲೋರದ ಗುಹೆಗಳದಾವ್ರಿ. ಎಲ್ಲೋರದ ಗುಹೆಗಳು ಅಂತ ಕರೀತೀವಿ. ಎಲ್ಲಿ ಬರ್ತಿದ್ದು? ಮಹಾರಾಷ್ಟ್ರ. ಮಹಾರಾಷ್ಟ್ರ. ನೆಕ್ಸ್ಟ್ 50. ಇದು ಗೊತ್ತಿರ್ತದೆ ನಿಮಗೆ. ಹಂಪಿಯ ಕಲ್ಲಿನ ರಥ ಎಲ್ಲಿ? ಜಮ್ಮು ಕಾಶ್ಮೀರದ ಬರ್ತಾನೆ ಇದು. ಕರ್ನಾಟಕ. ಕರ್ನಾಟಕ. ಮೊದಲು ಭಾಳ ಬೇಕಂತ ನಾನೇ ತಪ್ಪು ಹೇಳಿದ್ದು ಮಾಡ್ತಿದ್ದೆ. ಆಮೇಲೆ ಏನು ಹುಡುಗರು ಕನ್ಫ್ಯೂಸ್ ಮಾಡ್ಕೊಳಕತ್ತು. ತಪ್ಪು ಹೇಳೋದೇ ಬಿಟ್ಬಿಟ್ಟೆ, ಸುಮ್ಮನೆ ಯಾಕಂತ ಅವ್ರಿಗೆ ಕನ್ಫ್ಯೂಸ್ ಮಾಡೋದಂತ. ಅವ್ರ ಕ್ಲಾಸ್ನಾಗ ಮೊದಲು ಬೆಳಗಾವಿದಾಗ ಮಾಡ್ತಿದ್ದೆ ಆಗ್ತಾರೆ. ನೆಕ್ಸ್ಟ್ ಯಾಕಂದ್ರೆ ಇಲ್ಲ ಅಷ್ಟು ಹೇಳೋಷ್ಟು ಟೈಮೇ ಇಲ್ಲಲ್ಲ. ನೆಕ್ಸ್ಟ್ 100 ರೂಪಾಯಿ ಮೇಲೆ ರಾಣಿ ಕಿ ವಾವ್. ರಾಣಿ ಕಿ ವಾವ್ ಎಲ್ಲಿ ಬರ್ತಾರೆ? ಇದು ಗುಜರಾತ್ನೇ ಬರಲ್ರಿ. ನೋಡಿ ದಿನ ನೋಡಿ ನಿಂತ್ರಿ, ಮತ್ತೆ ತಪ್ಪು ಹೇಳತ್ತೀರಿ. ನೋಟ್ ನೋಡಿ ಏನು ಹಾಕ್ತೀರಿ? ನೆಕ್ಸ್ಟ್ 200 ರೂಪಾಯಿ ಸಾಂಚಿ. ಸಾಂಚಿ ಸ್ತೂಪ. ಸಾಂಚಿ ಸ್ತೂಪ ಎಲ್ಲಿ ಬರ್ತೀರಿ? ಇದು ಮಧ್ಯಪ್ರದೇಶ್. 500 ರೂಪಾಯಿ ಕಲ್ಲಿನ ಕೋಟೆ ಅಲ್ಲ, ಕೆಂಪು ಕೋಟೆ. ಕೆಂಪು ಕೋಟೆ ಎಲ್ಲಿ ಬರ್ತೀರಿ? ದೆಹಲಿ. ಓಕೆ. ನೆಕ್ಸ್ಟ್ 2000 ಮಂಗಳಯಾನ ಎಲ್ಲಿ ಬರ್ತದ? ಬರಲ್ಲ, ಅದು ನಾವೇ ಹೋಗ್ಬೇಕು ಅಲ್ಲಿಗೆ. ಅದೇನು ಬರಲ್ಲ ಇಲ್ಲಿಗೆ, ನಾವೇ ಅಲ್ಲಿಗೆ ಹೋಗ್ಬೇಕು. ಮಂಗಳಯಾನ ಎಲ್ಲಿ ಬರ್ತದೆ ರೀ? ಮಂಗಳಯಾನ ಎಲ್ಲಿ ಬರ್ತದೆ? ಅಲ್ಲೇ ಬರ್ತದೆ. ಮಂಗಳ ಗ್ರಹದಾಗೆ ಬರ್ತದೆ. 10 ರೂಪಾಯಿ ಕೊನಾರ್ಕ್ನ ಸೂರ್ಯ ದೇವಾಲಯ. 20 ರೂಪಾಯಿ ಎಲ್ಲೋರದ ಗುಹೆಗಳು.
50 ರೂಪಾಯಿ ಹಂಪಿಯ ಕಲ್ಲಿನ ರಥ, 100 ರೂಪಾಯಿ ರಾಣಿ ಕಿ ವಾವ್, 200 ರೂಪಾಯಿ ಸಾಂಚಿ ಸ್ತೂಪ. ನೆಕ್ಸ್ಟ್ 500 ರೂಪಾಯಿ ಕೆಂಪು ಕೋಟೆ, 2000 ರೂಪಾಯಿ ಮಂಗಳ ಯಾನ್. ಏನು ಸರ್? ಅವಾಗ ರೀ ಅಶೋಕನ ಲಾಂಛನ ಇದ್ದು ರೀ 1978ರಾಗ ಮೊರಾರ್ಜಿ ದೇಸಾಯಿ ಸರ್ಕಾರ ಸಂಪೂರ್ಣವಾಗಿ ತೆಗೆದು ಹಾಕ್ತದೆ. ಅವಾಗ 10,000 ರೂಪಾಯಿ ನೋಟಿನ ಮ್ಯಾಗ ಯಾವುದ್ರಿ ಅಶೋಕನ ಸಿಂಹ ಲಾಂಛನ, 3 ತಲೆ ಅಲ್ಲ, ಎಷ್ಟು ತಲೆ? 4 ತಲೆ ಇದ್ದು. ಅಲ್ಲಿ ಎಷ್ಟಿದ್ದು ರೀ? 4 ತಲೆ. ಕಾಣೋದು ಎಷ್ಟು ಕಾಣ್ತಾವ? 3 ಕಾಣ್ತಾವ. ನಿಮ್ಮದು ಹಂಗೆ ಒಂದು ತಲೆ ನೀವು ಬಚ್ಚಿಟ್ಕೊಂಡಿರ್ತೀರಿ. ಹಿಮ್ಮೆದುಳು, ಮುಮ್ಮೆದುಳು, ಮಧ್ಯದ ಮೆದುಳು. ಏನು ಸರ್? 1,000 ರೂಪಾಯಿ ನೋಟಿನ ಮ್ಯಾಗ ನೋಡ್ರಿ. ಫಸ್ಟಿದಿಂದನೂ 1,000 ರೂಪಾಯಿ ನೋಟ್ ಅದ ರೀ. ನೀವು ಯಾವ ಇಯರ್ದಾಗ ಕೇಳ್ತೀರಿ ಆ ಇಯರ್ದಾಗ ಚೇಂಜ್ ಆಗ್ತಾ ಬರ್ತದೆ. ನಾ ಹೇಳಿನಿಲ್ಲ 1950ಕ್ಕಿಂತ ಮುಂಚೆ ಯಾರ್ದಿತ್ತು? ಬ್ರಿಟಿಷ್ ರಾಜನ ಚಿತ್ರ ಇತ್ತು. 1900 ಏನಪ್ಪ ಅಂದ್ರೆ 50ರ ನಂತರ ಅಶೋಕನ ಸಿಂಹ ಲಾಂಛನ. 1996 ತೊಗೊಂಡ್ರಿ ಅಂದ್ರೆ ಗಾಂಧೀಜಿ. ಯಾರ ಚಿತ್ರ ಅಂದ್ರೆ ಆ ರೀತಿ ನಾವು ನೋಡ್ತಾ ಬರ್ತೀವಿ. ಬ್ಯಾಕ್ ಸೈಡ್ ಯಾವ್ದೈತಿ ರೀ? ಯಾವ್ದೈತಿ ರೀ? ನಮಗೆ ಗೊತ್ತಿಲ್ಲ ರೀ ಬ್ಯಾಕ್ ಸೈಡ್ ಯಾವ್ದೈತಿ. ಓಕೆನಾ? ಏನಪ್ಪ ಅಂದ್ರೆ ಸಿಂಹ ಲಾಂಛನನೇ ಪ್ರಿಂಟ್ ಮಾಡ್ತಾ ಬರ್ತಿದ್ರು. ಇತ್ತೀಚೆಗೆ ಇವು 10 ರೂಪಾಯಿ ನೋಟಿನ ಮ್ಯಾಗ ಈ ರೀತಿ ಮಾಡ್ಕೋತ ಬಂದಾರ. ಮೊದಲು 5 ರೂಪಾಯಿ ನೋಟಿನ ಮ್ಯಾಗ ಟ್ರ್ಯಾಕ್ಟರ್ ಬರ್ತಿತ್ತು, ಟ್ರ್ಯಾಕ್ಟರ್ಗಳು. ಓಕೆ ಆಯಿತಾ? ಇನ್ನು ನೆಕ್ಸ್ಟ್ ನೋಟುಗಳ ಅಮಾನ್ಯೀಕರಣ ಅಂತ ಬರ್ತದೆ. ಹಾಂ ರೀ, ಹ್ಞೂ ರೀ. ಹಾಂ, ಯಾವ ಟೈಮ್ನಾಗ ನೋಟ್ ಪ್ರಿಂಟ್ ಆಗ್ತಾವ ನೋಡ್ರಿ ಆ ಗವರ್ನರ್ ಇರ್ತಾನೆ ರೀ. ಅಷ್ಟೇ ರೀ, ಸಿಂಪಲ್. ಈಗ ಈ ವರ್ಷ ನೋಟ್ ಪ್ರಿಂಟ್ ಆಗಲಿದ್ರೆ ಶಕ್ತಿಕಾಂತ್ ದಾಸ್ ಇರ್ತಾನೆ. 2022ಕ್ಕಿಂತ ಮುಂಚೆ ಯಾರಿದ್ರು? ಉರ್ಜಿತ್ ಪಟೇಲ್ ಇದ್ದಾರೆ. ಅವ ಇದ್ದಾಗ ನೋಟ್ ಪ್ರಿಂಟ್ ಆಗ್ಲಕತ್ತಂದ್ರೆ ಅವ್ನು ಸಹಿ ಇರ್ತದೆ. ಅದಕ್ಕಿಂತ ಮುಂಚೆ ಯಾರಪ್ಪ ಇದ್ರಿ? ರಘುರಾಮ್ ರಾಜನ್. ಆ ಟೈಮ್ದಾಗ ನೋಟ್ ಪ್ರಿಂಟ್ ಆಗ್ಲಕತ್ತ ಅವ್ನು ಸಹಿ. ಸಹಜ ಅದು. ಯಾವ ಗವರ್ನರ್ ಟೈಮ್ನಾಗ ನೋಟ್ ಪ್ರಿಂಟ್ ಆಗ್ತಿರ್ತಾವ ಆ ಗವರ್ನರ್ ಸಹಿ ಇರ್ತದೆ. ಅವಾಗ ನೆಕ್ಸ್ಟ್ ನಾ ಅದೇ ಶಕ್ತಿಕಾಂತ್ ದಾಸ್ ಆಗ ನಾ ಆದ್ನಿ ಅಂದ್ರೆ ನಾನು ಸಹಿ ಇರ್ತದೆ. ಓಕೆ, ಗುಡ್. ಕಲ್ತಿರಲ್ಲ ಅಟ್ಲೀಸ್ಟ್. ನಾನು ಅರ್ಥಶಾಸ್ತ್ರಜ್ಞ. ಅದು ಜ್ಞಾನ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ. ನನ್ನನ್ನು ಮಾಡ್ಬೋದು. ಅವರೇನು MA ಇನ್ ಎಕನಾಮಿಕ್ಸ್ ಅದ ರೀ. ನಂದು ಏನು ಮಾಡಬಾರ್ದು ಅಂತ ಏನಿಲ್ಲಲ್ಲ, ಮಾಡ್ಬೋದಲ್ಲ. ಸಪೋಸ್ ಏನು ರೀ ಮೋದಿ ಬೆಟ್ಟ ಆದ್ನವ್ರು ಹೇಳ್ರಿ, ನಿಮ್ಗೆ ಎಲ್ಲರೂ ಬೆಟ್ಟ ಆದ್ನವ್ರು ಸ್ವಲ್ಪ ಇವ್ರಿಗೂ ಡಿಮ್ಯಾಂಡ್ ಮಾಡಿರಿ ಅಂತೇಳಿ. ಹಾಂ ರೀ, ಸಹಿ ಮಾಡೋದಿಲ್ಲ, ಅದು ಪ್ರಿಂಟೆಡ್ ಇರ್ತದೆ. ಒಂದು ಸಲ ಮಾಡಿಬಿಟ್ರೆ ಅದು ಪ್ರಿಂಟೆಡ್. ಅದು ಎಲ್ಲ ನೋಟಿ ಮ್ಯಾಗ ಸಹಿ ಮಾಡೋಂಗಿಲ್ಲ, ಅದು ಪ್ರಿಂಟೆಡ್ ಇರ್ತದೆ. ಓಕೆನಾ? ಅವ ಎಲ್ಲ ನೋಟಿ ಮ್ಯಾಗ ಸಹಿ ಮಾಡ್ಕೋತ ಜೀವನೇ ಹೋಗ್ತಾವ ಅವ್ನು ಕೆಲಸ. ಇವಾಗ ಒಟ್ಟು 5 ರೂಪಾಯಿ, 10 ರೂಪಾಯಿ ನೋಟ್, 20 ರೂಪಾಯಿ ನೋಟ್, ಇವೆಲ್ಲ 50 ರೂಪಾಯಿ ನೋಟ್ ಅಷ್ಟ್ರ ಮ್ಯಾಗ ಪ್ರಿಂಟ್ ಸಹಿ ಮಾಡ್ಕೊಂಡು ಕುಂತಂದ್ರೆ ಕ್ಲಾಸ್ ಜೀವನೇ ಹೋಗ್ತಾವ. ನೆಕ್ಸ್ಟ್ ಏನಪ್ಪ ಅಂದರೆ RBIನ ನೋಟುಗಳಲ್ಲಿ ಏನಪ್ಪ ಅಂದರೆ ನೋಟು ಅಮಾನ್ಯೀಕರಣ ಅಂತ ಬರುತ್ತೆ. ನೋಟು ಅಮಾನ್ಯೀಕರಣ, ನೋಟು ಅಮಾನ್ಯೀಕರಣ ಅಥವಾ ನೋಟು ಇನ್ನೊಂದು ಯಾವ್ದು ಬರ್ತಾರೆ? ಅಪಮೌಲ್ಯೀಕರಣ. ಇದು ಡಿಮಾನಿಟೈಸೇಷನ್, ಇದು ಡಿವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಡಿಮಾನಿಟೈಸೇಷನ್, ನೋಟು ಅಮಾನ್ಯೀಕರಣ, ಅನಾನೀಕರಣ ಅಥವಾ ರದ್ದತಿ ಅಂತ ಕರಿತೀವಿ. ರದ್ದತಿ. ಡಿಮಾನಿಟೈಸೇಷನ್ ಅಂತ ಕರೆದು ಅದನ್ನು ಡಿವ್ಯಾಲ್ಯೂಯೇಷನ್. ನೋಟು ಅಪಮೌಲ್ಯೀಕರಣ, ಎರಡೂ ಬೇರೆ ಬೇರೆ. ಓಕೆ, ನೋಟು ಅಮಾನ್ಯೀಕರಣ ಯಾವಾಗ ಆಗ್ತದೆ ರೀ ಭಾರತದಲ್ಲಿ? 1946ರಲ್ಲಿ ಮೊದಲ ಬಾರಿಗೆ ಏನಪ್ಪ ಅಂದರೆ ನೋಟಿನ ಒಂದು ಅಮಾನ್ಯೀಕರಣ ಆಗ್ತದೆ ಅಥವಾ ರದ್ದತಿ ಅಂತಕ್ಕಂಥದ್ದು ಆಗ್ತದೆ. ಅವಾಗ ಏನ್ರಿ 1000 ಏನಪ್ಪ ಅಂದರೆ 5,000, 10,000 ಮುಖಬೆಲೆಯ ನೋಟುಗಳನ್ನು ರದ್ದು ಮಾಡ್ತಾರೆ. ಮುಂದೆ 1954ರಾಗ ನೋಟಿನ ಭಾಳ ಅವಶ್ಯಕತೆ ಆಗ್ತದೆ. ಅವಾಗ ಇವೆಲ್ಲ ನೋಟುಗಳನ್ನು ಪುನಃ ಏನು ಮಾಡ್ತಾರೆ? ಜಾರಿಗೆ ಮಾಡ್ತಾ ಬರ್ತಾರೆ. ಮುಂದೆ ಎರಡನೇ ಬಾರಿಗೆ ಏನಪ್ಪ ಅಂದರೆ ನೋಟುಗಳನ್ನು 1978ರಲ್ಲಿ ಮೊರಾರ್ಜಿ ದೇಸಾಯಿ ಸರ್ಕಾರ ಬಂದಾಗ ಇವು ಮತ್ತೆ 1000, 5,000, 10,000 ಮುಖಬೆಲೆಯ ನೋಟುಗಳನ್ನು ಏನು ಮಾಡ್ತಾರೆ?
ಮತ್ತೆ ರದ್ದು ಮಾಡ್ತಾ ಬರ್ತಾರೆ. ಇತ್ತೀಚೆಗೆ ಯಾವಾಗ ಐತ್ರಿ? 2016 ನವೆಂಬರಲ್ಲಿ ಏನು ಮಾಡ್ತಾರೆ ರೀ ಈ ಒಂದು ಮೋದಿ ಸರ್ಕಾರ. ಆ ಟೈಮ್ದಾಗ ಏನು ಮಾಡ್ತಾರಪ್ಪ ಅಂದರೆ ಎಷ್ಟು ರೀ 500,000 ಮುಖಬೆಲೆಯ ನೋಟುಗಳನ್ನು ರದ್ದು ಮಾಡಿ ಏನು ಮಾಡ್ತಾರೆ ರೀ ಯಾವ ತೊಗೊಂಬರ್ತಾರೆ 500 ಮತ್ತು 2,000 ಮುಖಬೆಲೆಯ ನೋಟನ್ನು ಹೊಸದಾಗಿ ಪರಿಚಯ ಮಾಡ್ತಾ ಬರ್ತಾರೆ. ಇತ್ತೀಚೆಗೆ 2,000 ನೋಟುಗಳನ್ನು ಏನು ಮಾಡ್ಯಾರಿ ವಾಪಸ್ ಪಡೀಲಿಕ್ಕತ್ತ. ಯಾವುದ್ರಿ RBI ಅದೇನು ಮಾಡತ್ತಾರ ವಾಪಸ್ ಈ ನೋಟುಗಳನ್ನು ಏನು ಮಾಡಿದ್ರಿ 2020ರಿಂದ ಪ್ರಿಂಟ್ ಮಾಡೋದನ್ನು ನಿಂದಿರ್ಸ್ಯಾರ. 18-20 ನಡುವೆ ಏನು ಮಾಡ್ಯಾರಿ ನೋಟ್ ಪ್ರಿಂಟಿಂಗ್ ನಿಂದಿರಿಸಿಬಿಟ್ರೆ 2000. ನೆಕ್ಸ್ಟ್ ಏನು ಮಾಡ್ತಾರೆ ಅವುಗಳನ್ನು ವಾಪಸ್ ಪಡೀಲಿಕ್ಕತ್ತಾರೆ. ಯಾಕೆ ಮೊದಲು ಜಾರಿಗೆ ತಂದಿದ್ರಪ್ಪ ಅಂದರೆ ಈ ಒಂದು ನೋಟುಗಳ ರದ್ದತಿಯ ನಂತರ ಈ ಜನರಿಗೆ ಭಾಳ ಕಷ್ಟ ಆಗಬಾರ್ದು ಅನ್ನೋ ಉದ್ದೇಶದಿಂದ ಏನು ಮಾಡಿದ್ರಿ 2,000 ನೋಟನ್ನು ಜಾರಿಗೆ ತಂದೀವಿ ಅಂತ ಹೇಳಿದ್ರು. ನೆಕ್ಸ್ಟ್ ಏನು ಮಾಡ್ರಿ ಇವುಗಳನ್ನು ತೆಗೆದು ಈ ಸದ್ಯ ಏನಂದ್ರಿ 500 ಮುಖಬೆಲೆ. ಇನ್ನು ಡಿವ್ಯಾಲ್ಯೂಯೇಷನ್ ಅಂದ್ರೆ ಏನು ರೀ? ಅಪಮೌಲ್ಯೀಕರಣ ಅಂದ್ರೆ ಕುಸಿತ ಮಾಡುವುದು. ಅಂದರೆ ಒಂದು ದೇಶದ ದೇಶೀಯ ನಾಣ್ಯವನ್ನು ಇನ್ನೊಂದು ದೇಶದ ದೇಶೀಯ ನಾಣ್ಯದ ಎದುರು ಉದ್ದೇಶಪೂರ್ವಕವಾಗಿ ಅದರ ಬಾಹ್ಯ ಮೌಲ್ಯವನ್ನು ಕಡಿಮೆ ಮಾಡುವುದನ್ನು ನಾವು ಅಪಮೌಲ್ಯೀಕರಣ ಅಂತ ಕರಿತೀವಿ. ಭಾರತ ದೇಶದ ಒಂದು ರಾಷ್ಟ್ರೀಯ ನಾಣ್ಯ ರೂಪಾಯಿಯನ್ನು ಅಮೇರಿಕ ರಾಷ್ಟ್ರೀಯ ನಾಣ್ಯದ ಈ ಒಂದು ಏನಪ್ಪ ಅಂದರೆ ಡಾಲರ್ನ ಎದುರು ಉದ್ದೇಶಪೂರ್ವಕವಾಗಿ ನಾವು ಅದರ ಮೌಲ್ಯವನ್ನು ಕಡಿಮೆ ಮಾಡಿದಾಗ ಈಗ $1 ಎಷ್ಟು ಕೊಡ್ಬೇಕ್ರಿ ನಾವು? ಸುಮಾರು 83 ರೂಪಾಯಿ ಕೊಡಬೇಕು. $1ಗೆ $83 ಕೊಡಬೇಕು. ನಾವು ಇನ್ನೂ ಈ ಒಂದು ಅಪಮೌಲ್ಯೀಕರಣ ಮಾಡಿದೆವು ಸಪೋಸ್ ಅಂದ್ರೆ $1 ಎಷ್ಟು ಕೊಡಬೇಕಾಗ್ತದೆ ರೀ 90 ರೂಪಾಯಿ ಅಂತ. ಸುಮ್ಮನೆ 7 ರೂಪಾಯಿ ಅಪಮೌಲ್ಯೀಕರಣ ಮಾಡಿದ್ವಿ ನೋಡ್ರಿ. ಅಪಮೌಲ್ಯೀಕರಣ ಮಾಡಿದಾಗ ನಮ್ಮ ರೂಪಾಯಿ ಮೌಲ್ಯ ಕಡಿಮೆ ಆಗ್ತದೆ ಹೆಚ್ಚಾಗ್ತದೆ. ನಮ್ಮ ರೂಪಾಯಿಯ ಬಾಹ್ಯ ಮೌಲ್ಯ ಅಂತಕ್ಕಂಥ ಕಡಿಮೆ ಆಗ್ತದೆ. ಸರ್ ಬಾಹ್ಯ ಮೌಲ್ಯ ಕಡಿಮೆ ಆಗ್ಯದಂದಾಗ ಹೆಚ್ಚು ಹಣ ಕೊಡಬೇಕು. ಹಣದ ಮೌಲ್ಯ ಅಂದ್ರೆ ಏನ್ರಿ? ಹಣದ ಮೌಲ್ಯ ಅಂದ್ರೆ ಏನು? ಹಣದ ಮೌಲ್ಯ ಅಂತ ಕರಿತೀವಿ. ಹಂಗಂದ್ರೆ ಏನು? ಹಣದ ಮೌಲ್ಯ ಅಂದರೆ ಹಣವು ಎಷ್ಟು ಸರಕು ಸೇವೆಗಳನ್ನು ಕೊಂಡುಕೊಳ್ಳುತ್ತದೆ ಅದನ್ನು ಹಣದ ಮೌಲ್ಯ ಅಂತ ಕರಿತಾ ಬರ್ತೀವಿ. ಹಣದ ಮೌಲ್ಯ ಅಂದರೆ ಎಷ್ಟು ಸರಕು ಸೇವೆಗಳನ್ನು ಕೊಂಡ್ಕೋತದೆ. ನೀನು 80 ರೂಪಾಯಿ ಇದ್ರೆ ಹೆಚ್ಚು ತೊಗೋತಿ ಸರಕನ್ನು, 90 ರೂಪಾಯಿ ಇದ್ರೆ ಹೆಚ್ಚು ತೊಗೋತೀರಿ? 90 ರೂಪಾಯಿ ಇದ್ರೆ ಹೆಚ್ಚು ತೊಗೋತೀರಾ? 90 ರೂಪಾಯಿ ಇದ್ರೆ ಹೆಚ್ಚು ತೊಗೋತಿರಿಲ್ಲ. ಅದೇ ರೀತಿಯಾಗಿ ನಾವು 90 ರೂಪಾಯಿ $1 ಕೊಡ್ಲಾಕತ್ತೀವಿ. ನಮಗೆ ಎಷ್ಟು ಲಾಸ್ ಆಯ್ತು? ಮತ್ತು 7 ರೂಪಾಯಿ ಲಾಸ್ ಆಗ್ತದೆ. 7 ರೂಪಾಯಿ ಲಾಸ್ ಆಗ್ತದ ಅಂದ್ರೆ ಆ ಹಣದ ಮೌಲ್ಯ ಕಡಿಮೆ ಆಗ್ತದೆ. ಅಂದ್ರೆ ಉದ್ದೇಶಪೂರ್ವಕವಾಗಿ ನಾವೇನು ಮಾಡ್ತೀವಿ ರೀ ಬಾಹ್ಯ ಮೌಲ್ಯವನ್ನು ಕಡಿಮೆ ಮಾಡ್ತೀವಿ. ಅದನ್ನು ಹಣದ ಅಪಮೌಲ್ಯೀಕರಣ ಅಂತ ಕರಿತೀವಿ. ಅಂದರೆ ಒಂದು ದೇಶದ ರಾಷ್ಟ್ರೀಯ ನಾಣ್ಯವನ್ನು ಇನ್ನೊಂದು ದೇಶದ ರಾಷ್ಟ್ರೀಯ ನಾಣ್ಯದ ಎದುರು ಅದರ ಬಾಹ್ಯ ಮೌಲ್ಯವನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡುವುದನ್ನು ಹಣದ ಅಪಮೌಲ್ಯೀಕರಣ ಅಂತ ಮಾಡ್ತೀವಿ. ಭಾರತದಲ್ಲಿ 3 ಬಾರಿ ಮಾಡ್ತಾರೆ. ಯಾವಾಗ? 1949 ಒಂದು ಬಾರಿ ಮಾಡ್ತಾರೆ. 2ನೇ ಬಾರಿ 1966, 3ನೇ ಬಾರಿ 1991. 3 ಬಾರಿ ಏನು ಮಾಡ್ತಾರಪ್ಪ ಅಂದರೆ ಹಣದ ಅಪಮೌಲ್ಯೀಕರಣ ಮಾಡ್ತಾರೆ. ಯಾಕೆ ಮಾಡ್ತಾರಪ್ಪ ಅಂದರೆ ಈ ಒಂದು ಬೇರೆ ದೇಶದವರು ಬಂದು ನಮ್ಮ ದೇಶದಲ್ಲಿ ಹೂಡಿಕೆಯನ್ನು ಮಾಡಲಿ, ಬೇರೆ ದೇಶದವರು ನಮ್ಮ ಜೊತೆಗೆ ಏನಪ್ಪ ಅಂದರೆ ವ್ಯಾಪಾರವನ್ನು ಅತಿ ಹೆಚ್ಚು ಮಾಡಲಿ ಅಂತೇಳಿ ನಮ್ಮಲ್ಲಿರ್ತಕ್ಕಂಥ ಸರಕು ಸೇವೆಗಳನ್ನು ಕೊಂಡುಕೊಳ್ಳಿ. ಯಾವಾಗ ಅಪಮೌಲ್ಯೀಕರಣ ಮಾಡ್ತಾರೋ ಆವಾಗ ನಮ್ಮ ಸರಕು ಸೇವೆಗಳ ಮೌಲ್ಯ ಏನಾಗ್ತದೆ ರೀ ಬೆಲೆ ಏನಾಗ್ತದೆ ಕಡಿಮೆ ಆಗ್ತದೆ. ಅರ್ಥ ಆಯ್ತಾ? ಅಪಮೌಲ್ಯೀಕರಣ ಮಾಡಿದಾಗ ಬೇರೆ ದೇಶ ನೋಡ್ರಿ, ಇಂಗ್ಲೆಂಡ್ನವರು ಒಂದು ಪೌಂಡಿಗೆ ಮೊದಲು ನಮಗೆ 83 ರೂಪಾಯಿ ಕೊಡ್ತಿದ್ದೆವು, ಆಮೇಲೆ 90 ರೂಪಾಯಿ ಕೊಡ್ತೀವಿ. ಅಂದರೆ ಅವಾಗ ಏನು 83 ರೂಪಾಯಿ ಇತ್ತಲ್ಲ ವಸ್ತುವಿನ ಬೆಲೆ, ನಾವು ವಾಪಸ್ ಎಷ್ಟು ಕೊಡ್ಬೇಕಾಯ್ತು ರೀ ಅವರಿಗೆ? 7 ರೂಪಾಯಿ ವಾಪಸ್ ಕೊಡಬೇಕಾಯ್ತು. ಅಂದ್ರೆ ಅದ್ರ ಬೆಲೆ ಕಡಿಮೆ ಆಯ್ತು ಅಂತ ಅರ್ಥನೇ ಇಲ್ಲ. ಅದಕ್ಕೆ ಹೆಚ್ಚು ವ್ಯಾಪಾರ ಮಾಡಲಿ ಅಂತ ಏನು ಮಾಡ್ತಾರೆ ರೀ ಅಪಮೌಲ್ಯೀಕರಣ, ಡಿವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದನ್ನು ಮಾಡ್ತಾ ಬರ್ತಾರೆ. ಅರ್ಥ ಆಯ್ತು ರೀ? ಎಷ್ಟು ಬಾರಿ ಮಾಡ್ತಾರೆ ರೀ? 3 ಬಾರಿ ಮಾಡ್ತಾರೆ. ಕ್ವಶನ್ ಕೇಳೋಣ, ಎಷ್ಟು ಬಾರಿ ಮಾಡ್ತಾರಪ್ಪ ಅಂದರೆ 3 ಬಾರಿ ಏನಪ್ಪ ಅಂದರೆ ಅಪಮೌಲ್ಯೀಕರಣ ಅಂತಕ್ಕಂಥದ್ದು ಮಾಡ್ತಾ ಬರ್ತಾರೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ RBIನ ಹಣಕಾಸು ನೀತಿ. RBIನ ಹಣಕಾಸು ನೀತಿ, ಹಣಕಾಸು ನೀತಿ, ಮಾನಿಟರಿ ಪಾಲಿಸಿ ಅಂತ ಕರಿತೀವಿ. ಮಾನಿಟರಿ ಪಾಲಿಸಿ
ಮಾನಿಟರಿ ಪಾಲಿಸಿ. ಇನ್ನೊಂದು ಬರ್ತದೆ ರೀ ಕೋಶೀಯ ನೀತಿ ಅಂತ. ಕೋಶೀಯ ನೀತಿ ಇದನ್ನು ಫಿಸಿಕಲ್ ಪಾಲಿಸಿ ಅಂತ ಕರಿತೀವಿ. ಫಿಸಿಕಲ್ ಪಾಲಿಸಿ ಇದು ಯಾರು ಮಾಡ್ತಾರೆ? ಹಾಂ, ಹಣಕಾಸು ಸಚಿವಾಲಯ ಅಂದರೆ ಯಾರು ಬರ್ತಾರ? ಸರ್ಕಾರ. ಸರ್ಕಾರ ಅಂದ್ರೆ ಒಂದೇ, ಹಣಕಾಸು ಸಚಿವಾಲಯ ಅಂದರೂ ಕೂಡ ಒಂದೇ. ಓಕೆನಾ? ನೋಡ್ರಿ, 2 ಕ್ವಶನ್ಗಳನ್ನು ಕೇಳ್ತಾನೆ. ಹಣಕಾಸು ನೀತಿಯನ್ನು ಯಾರು ಜಾರಿಗೆ ಮಾಡ್ತಾರೆ? ಕೋಶೀಯ ನೀತಿಯನ್ನು ಯಾರು ಜಾರಿಗೆ ಮಾಡ್ತಾರೆ? ಹಣಕಾಸು ನೀತಿ ಅಂದರೆ ಅನುಸರಿಸುವ ನೀತಿ. ಹಣದ ಈ ಒಂದು ಅರ್ಥವ್ಯವಸ್ಥೆ ಇರ್ತದೆ, ಭಾರತದ ಅರ್ಥವ್ಯವಸ್ಥೆ. ಭಾರತದ ಅರ್ಥವ್ಯವಸ್ಥೆಯಲ್ಲಿ ಹಣದ ಬೇಡಿಕೆ ಮತ್ತು ಪೂರೈಕೆಯನ್ನು ನಿಯಂತ್ರಣ ಮಾಡುವ ಸಲುವಾಗಿ RBI ಅನುಸರಿಸುವ ನೀತಿಯನ್ನು ಹಣಕಾಸು ನೀತಿ ಅಂತ ಕರಿತೀವಿ. ಹಣಕಾಸು ನೀತಿ ಅಂದ್ರೆ ಏನ್ರಿ? ಅರ್ಥವ್ಯವಸ್ಥೆಯಲ್ಲಿ ಹಣದ ಬೇಡಿಕೆ ಮತ್ತು ಪೂರೈಕೆಯನ್ನು ನಿಯಂತ್ರಿಸುವ ಸಲುವಾಗಿ RBI ಅನುಸರಿಸುವ ನೀತಿಯನ್ನು ಹಣಕಾಸು ನೀತಿ. ಇನ್ನು ಕೋಶೀಯ ನೀತಿ ಅಂದರೆ ಏನಪ್ಪ ಅಂದರೆ ತೆರಿಗೆಗಳನ್ನು ಕಟ್ಕೊಳ್ಳೋದು ಮತ್ತು ಆದಾಯವನ್ನು ಯಾವ ರೀತಿ ಸಂಗ್ರಹಣೆ ಮಾಡ್ತದಲ್ಲ ಅದು ಕೋಶೀಯ ನೀತಿಯಲ್ಲಿ ಬರ್ತದೆ. ಅದು ನೆಕ್ಸ್ಟ್ ನಾಳೆ ದಿನ ಸಾರ್ವಜನಿಕ ಹಣಕಾಸು ಬಂದಾಗ ಹೇಳ್ತೀನಿ. ಜಸ್ಟ್ ಗೊತ್ತಿರಲಿ, ಕೋಶೀಯ ನೀತಿನೇ ಬೇರೆ, ಹಣಕಾಸು ನೀತಿನೇ ಬೇರೆ. ನೋಡಿ, ಕೆಲವೊಂದು ಸಲ ಹಣಕಾಸು ನೀತಿ ಅನ್ನೋದ್ರ ಬಳಿ ವಿತ್ತೀಯ ನೀತಿ ಅಂತ ಬಳಸ್ತಾನೆ. ಇದನ್ನು ಯಾಕೆ ಜಾರಿಗೆ ಮಾಡಿದ್ರಪ್ಪ ಅಂದರೆ 2013-14ರಲ್ಲಿ ನೇಮಕ ಆಗಿರ್ತಕ್ಕಂಥ ಉರ್ಜಿತ್ ಪಟೇಲ್ ಸಮಿತಿಯ ಶಿಫಾರಸನ್ನು ಆಧರಿಸಿ ಭಾರತದಲ್ಲಿ RBI ಏನು ಮಾಡ್ತದೆ? MPCಯನ್ನು ಜಾರಿಗೆ ಮಾಡ್ಯಾರ. ಕ್ವಶನ್ ಕೇಳೋಣ, MPCಯನ್ನು ಯಾವ ಸಮಿತಿಯ ಶಿಫಾರಸ್ಸಿನ ಮೇಲೆಗೆ ಜಾರಿಗೆ ತರಲಾಗಿತ್ತು? ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ? ಉರ್ಜಿತ್ ಪಟೇಲ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಹಣಕಾಸು ನೀತಿ ಸಮಿತಿಯನ್ನು ಜಾರಿಗೆ ತರಲಾಗಿತ್ತು 2016ರಲ್ಲಿ. ಏನು ಹೇಳ್ತಾರಪ್ಪ ಅಂದರೆ, ಸರ್ ಇದಕ್ಕಿಂತ ಮುಂಚೆ ಏನಿತ್ತು? ಇದಕ್ಕಿಂತ ಮುಂಚೆ RBIನ ಗವರ್ನರ್ಗಳೇ ಹಣಕಾಸು ನೀತಿಯನ್ನು ಬಿಡುಗಡೆ ಮಾಡ್ತಿದ್ರು. MPC ಆದಮೇಲೆ 6 ಜನರ ಸದಸ್ಯರನ್ನು ಒಂದು MPCಯನ್ನು ತಯಾರು ಮಾಡ್ತಾರೆ. 6 ಜನ ಸದಸ್ಯರು ಇರ್ತಾರೆ. ಅದರಲ್ಲಿ ಎಷ್ಟು ಜನ ರೀ? 6 ಜನ ಸದಸ್ಯರು ಇರ್ತಾರೆ. 3 ಜನ RBIಯಿಂದ ನೇಮಕ ಆಗಿರ್ತಾರೆ, 3 ಜನ RBIಯಿಂದ, ಇನ್ನು 3 ಜನ ಹಣಕಾಸು ಸಚಿವಾಲಯದಿಂದ. ಇಟ್ ಮೀನ್ಸ್ ಗೋರ್ಮೆಂಟ್ದವರು ನೇಮಕ ಮಾಡ್ತಾ ಬರ್ತಾರೆ, ಸರ್ಕಾರ ನೇಮಕ ಮಾಡ್ತಾ ಬರ್ತಾರೆ. 3 ಜನ RBIನಿಂದ ನೇಮಕ ಆದರೆ 3 ಜನ ಎಲ್ಲಿಂದ ರೀ? ಸರ್ಕಾರದಿಂದ. ಮೊನ್ನೆ ಏನಪ್ಪ ಅಂದರೆ ಜೂನ್ 6-7ನೇ ತಾರೀಕು ಕಮಿಟಿ ಮಾಡಿದ್ರು. ಯಾವುದ್ರಿ? MPC ಕಮಿಟಿ ಅಂತ ಪೇಪರ್ನ ಬಂದಿತ್ತು, ನೀವು ಓದಲಿಕ್ಕಿಲ್ಲ. MPC ಕಮಿಟಿ ಅಂತ ಮಾಡಿದರು. RBI ಗವರ್ನರ್ ಶಕ್ತಿಕಾಂತ್ ದಾಸ್. ಅಂದರೆ ಹಣಕಾಸು ನೀತಿಯನ್ನು ಬಿಡುಗಡೆ ಮಾಡ್ತಾರೆ ಪ್ರತಿ 2 ತಿಂಗಳಿಗೊಮ್ಮೆ, ದ್ವೈಮಾಸಿಕವಾಗಿ ಪ್ರತಿ 2 ತಿಂಗಳಿಗೊಮ್ಮೆ ಏನು ಮಾಡ್ತಾರಪ್ಪ ಅಂದರೆ ಹಣಕಾಸು ನೀತಿಯನ್ನು ಬಿಡುಗಡೆ ಮಾಡ್ತಾ ಬರ್ತಾರೆ. ಎಷ್ಟ್ರಿ? ದ್ವೈಮಾಸಿಕವಾಗಿ ಪ್ರತಿ 2 ತಿಂಗಳಿಗೊಮ್ಮೆ ಹಣಕಾಸು ನೀತಿಯನ್ನು. ಮೊನ್ನೆ ಏನಪ್ಪ ಅಂದರೆ ಜುಲೈ ಮತ್ತು ಆಗಸ್ಟ್ನಾಗ ಬಿಡುಗಡೆ ಮಾಡ್ತಾರೆ. ಜುಲೈನ ಆಗಸ್ಟ್ನಾಗ ಈ ರೀತಿ 2 ತಿಂಗಳಿಗೊಮ್ಮೆ ಏನು ಮಾಡ್ತಾರೆ? ದ್ವೈಮಾಸಿಕ ನೀತಿಯನ್ನು. ಬಟ್ RBI ಸಭೆ ಸೇರೋದು ಏನಪ್ಪ ಅಂದರೆ ತ್ರೈಮಾಸಿಕ, ಅಂದರೆ 3 ತಿಂಗಳಿಗೆ ಒಂದೊಂದು ಸಭೆ ಸೇರ್ತಿರ್ತದೆ. ಅದು RBI ಸಪ್ರೇಟ್ ಬೇರೆ. ಬಟ್ ಈ MPC ಕಮಿಟಿ ಮಾಡೋದಷ್ಟೇ ದ್ವೈಮಾಸಿಕವಾಗಿ 2 ತಿಂಗಳಿಗೊಮ್ಮೆ ಏನು ಮಾಡ್ತಾರೆ? ಸಭೆಯನ್ನು ಸೇರಿ ಹಣಕಾಸು ನೀತಿಯನ್ನು ಬಿಡುಗಡೆ ಮಾಡ್ತದೆ. ಅಂದರೆ ವರ್ಷದಾಗ 6 ಬಾರಿ ಬಿಡುಗಡೆ ಮಾಡ್ತಾ ಬರ್ತದೆ. ಓಕೆನಾ? ಓಕೆ. RBIನಿಂದ ಎಷ್ಟು ಜನ? 3 ಜನ. ಜೊತೆಗೆ ಹಣಕಾಸು ಸಚಿವಾಲಯದಿಂದ 3 ಜನ. ಇವು 6 ಜನರು ಕೂಡ ಏನು ಮಾಡ್ತಾರಪ್ಪ ಅಂದರೆ ಹಣಕಾಸು ನೀತಿಯನ್ನು ಜಾರಿಗೆ ಮಾಡ್ತಾ ಬರ್ತಾರೆ. ಅದರಲ್ಲಿ ಒಬ್ಬರು ಯಾರಿರ್ತಾರೆ? RBIನ ಗವರ್ನರ್. ಅಂದರೆ ಈ 3 ಜನ ಅದು ಅಲ್ಲ ಇದು ಅಲ್ಲ ಅಂತ ಇವರು 3 ಜನ ಜಗಳಾಕತ್ತಿದ್ರು. ಅಂದ್ರೆ ಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ತೋರಿದ್ರು. ಅಂದ್ರೆ RBIನ ಗವರ್ನರ್ ಏನು ಮಾಡ್ತಾರೆ? ಅಂತಿಮವಾಗಿ ಅದರ ಒಂದು ನಿರ್ಧಾರವನ್ನು ಕೈಗೊಳ್ತಾ ಬರ್ತಾರೆ. ಈಗ 3 ಜನ ಒಂದು ಕೋಟ್ ಹಾಕಿದ್ರೆ, ಇನ್ನು 3 ಜನ ಒಂದು ಕೋಟ್ ಹಾಕಿದ್ರೆ ಅಂದ್ರೆ ಅದು ಏನಾಗಂಗಿಲ್ಲ, RBI ನೀತಿ ಜಾರಿಗೆ ಬರಂಗಿಲ್ಲ. ಅವಾಗ ಏನು ಮಾಡ್ತಾರೆ? RBIನ ಗವರ್ನರ್ ಅವರು ಅಂತಿಮವಾಗಿ ನಿರ್ಧಾರವನ್ನು ಪರಿಗಣನೆಗೆ ಮಾಡ್ತಾ ಬರ್ತಾರೆ. ಇದನ್ನು ಕೇಳೇನ್ರಿ. ಅಂದರೆ MPCಯನ್ನು ಯಾವ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಸ್ಥಾಪನೆ ಮಾಡಲಾಯಿತು ಅಂತ. ಹಾಗಾದರೆ ಹಣಕಾಸು ನೀತಿಗಳು ಯಾವ್ಯಾವ ರೀ? ನಾವೇನು ಹೇಳಿದ್ದೆವು? RBI
ಹಣಕಾಸು ನೀತಿಯನ್ನು ಅಂದರೆ ಹಣದ ಬೇಡಿಕೆ ಪೂರೈಕೆಯನ್ನು ನಿಯಂತ್ರಿಸಲಿಕ್ಕೆ ಹಣಕಾಸು ನೀತಿಯನ್ನು ಹಾಕುತ್ತದೆ. ಕಾಲಕ್ಕೆ 2 ತಿಂಗಳಿಗೊಮ್ಮೆ ಏನು ಮಾಡ್ತಾರೆ, ಹಣಕಾಸು ನೀತಿಯನ್ನು ಚೇಂಜ್ ಮಾಡ್ತಾ ಬರ್ತದೆ. ನಾವು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಜನರ ಹತ್ರ ಏನು ಹಣ ಹೆಚ್ಚು ಕಡಿಮೆ ಆಗಿರ್ತಲ್ರಿ, ಹೆಚ್ಚಾದಾಗ ಏನು ಮಾಡ್ತದೆ ರೀ, ಕಂಟ್ರೋಲ್ ಮಾಡ್ತದೆ. ಕಡಿಮೆ ಆದಾಗ ಹಣ ಹೆಚ್ಚಿಗೆ ಕೊಡ್ತದೆ ಜನರಿಗೆ. ಅದನ್ನು ಏನಪ್ಪ ಅಂದರೆ ಹಣಕಾಸು ನೀತಿ ಅಂತ ಕರಿತೀವಿ. ಯಾವ ರೀತಿ ಹಣವನ್ನು ಹೆಚ್ಚಿಗೆ ಕೊಡ್ತದೆ, ಯಾವ ರೀತಿ ತಗೋತದೆ ಅನ್ನೋದು ಮೇಲೆ ಏನಪ್ಪ ಅಂದರೆ ಹಣಕಾಸು ನೀತಿಯನ್ನು ನೋಡ್ತಾ ಬರ್ತೀವಿ. ಒಂದೇದು ಯಾವ್ದು ರೀ, ಬ್ಯಾಂಕು ದರ ಅಂತ ನೋಡ್ತೀವಿ. ಬ್ಯಾಂಕ್ ರೇಟ್ ಕೇಳಿರಿ, ಬ್ಯಾಂಕ್ ರೇಟ್, ಬ್ಯಾಂಕು ದರ ಹಣಕಾಸು ನೀತಿಯಲ್ಲಿ ಒಂದೇದು ಯಾವ್ದು ರೀ, ಬ್ಯಾಂಕು ದರ. ಬ್ಯಾಂಕು ದರ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ, ನೋಡ್ರಿ, RBI ಯಾರಿಗೆ ಸಾಲ ಕೊಡ್ತದೆ ರೀ, RBI ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ಕೊಡ್ತದೆ. ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ಕೊಡ್ತದೆ. ಎಂಥ ಸಾಲ ಕೊಡ್ತದೆ ರೀ, ದೀರ್ಘಾವಧಿಯ ಸಾಲ. ಎಂಥ ಸಾಲ ರೀ ಇದು, ದೀರ್ಘಾವಧಿಯ ಸಾಲ ಕೊಡ್ತದೆ. RBI ವಾಣಿಜ್ಯ ಬ್ಯಾಂಕುಗಳಿಗೆ ದೀರ್ಘಾವಧಿಯ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ನಾವೇನಂತ ಕರಿತೀವಿ ರೀ, ಬ್ಯಾಂಕು ದರ. RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ದೀರ್ಘಾವಧಿ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ನಾವೇನಂತ ಕರಿತೀವಿ ರೀ, ಬ್ಯಾಂಕು ದರ. ಅರ್ಥ ಆಯ್ತಾ? ಯಾರಿಗೆ ಸಾಲ ಕೊಡ್ತಾರ, RBI ಯಾರಿಗೆ ಸಾಲ ಕೊಡ್ತಾರೆ, ವಾಣಿಜ್ಯ ಬ್ಯಾಂಕ್. ಏರೋ ಮಾರ್ಕ್ ತಿಳ್ಕೊರಿ, ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಕೊಡ್ತದ. ಎಂಥ ಸಾಲ ಕೊಡ್ತದ, ದೀರ್ಘಾವಧಿಯ ಸಾಲ ಕೊಡ್ತದ. ಅದ್ರ ಮೇಲೆ ಬಡ್ಡಿ ಹಾಕ್ತಾರೆ. ಯಾರು ಹಾಕ್ತಾರ, RBIನೇ ಕೊಡ್ತದೆ. RBI ಎಷ್ಟು ಬಡ್ಡಿ ಅಂತ ಹೇಳ್ತದ, ಅದು ಏನು ಮಾಡ್ಬೇಕ್ರಿ, ವಾಣಿಜ್ಯ ಬ್ಯಾಂಕ್ ಪೇ ಮಾಡಬೇಕು. ಇನ್ನು ಎರಡನೇದು ಬರ್ತದೆ. ಎರಡನೇದು ಯಾವ್ದು ರೀ, ಎರಡನೇದು ಯಾವುದು, ಎರಡನೇದ್ದು ರೆಪೋ ದರ. ರೆಪೋ ದರ. ಓಕೆ, ರೆಪೋ ದರ ಅಂದ್ರೆ ಸೇಮ್ RBI ಯಾರಿಗೆ ಸಾಲ ಕೊಡ್ತದೆ ರೀ, ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ಕೊಡ್ತದೆ. ಸೇಮ್ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ಕೊಡ್ತದೆ. ಕ್ವಶನ್ ಕೇಳೇನ್ರಿ ಅವ, ಎಂಥ ಸಾಲ ಕೊಡ್ತದೆ ರೀ, ಅಲ್ಪಾವಧಿ ಸಾಲ ಕೊಡ್ತದೆ. ಆ ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ನಾವು ರೆಪೋ ದರ ಅಂತ ಕರಿತೀವಿ. RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ನಾವು ರೆಪೋ ದರ ಅಂತ ಕರಿತೀವಿ. ಏನಂತ ಕರಿತೀವಿ ರೀ, ರೆಪೋ ದರ. ಕ್ವಶನ್ ಕೇಳೋಣ, ಯಾರಿಗೆ ಸಾಲ ಕೊಡ್ತಾರ, ಅಲ್ಪಾವಧಿನೋ ದೀರ್ಘಾವಧಿನೋ ಅಂತ ಕೇಳ್ತಾ ಬರ್ತಾನೆ. ಸೇಮ್ RBIನೇ ವಾಣಿಜ್ಯ ಬ್ಯಾಂಕಿಗೆ ಕೊಡ್ತದೆ. ದೀರ್ಘಾವಧಿಗೆ ಸಾಲ ಕೊಟ್ಟರೆ ಅದನ್ನು ಬ್ಯಾಂಕು ದರ ಅಂತ ಕರಿತೀವಿ. ಅಲ್ಪಾವಧಿ ಸಾಲ ಕೊಟ್ಟರೆ ಅದನ್ನು ರೆಪೋ ದರ. ಇನ್ನೊಂದು ಬರ್ತದೆ ಯಾವ್ದು ರೀ, ರಿವರ್ಸ್ ರೆಪೋ ದರ. ಆ ರಿವರ್ಸ್ ನೋಡ್ರಿ, ಆ ಒಂದು ಪದನೇ ಹೇಳ್ತದೆ, ರಿವರ್ಸ್ ರೆಪೋ ದರ. ರಿವರ್ಸ್ ರೆಪೋ ದರ ಪದನೇ ಹೇಳ್ತದೆ. ರೆಪೋ ದರ ರಿವರ್ಸ್ ಯಾರಿಗೆ ಕೊಡ್ತಾರ, ಯಾರಿಗೆ ಕೊಡ್ತಾರೆ, ಓಕೆ, ವಾಣಿಜ್ಯ ಬ್ಯಾಂಕ್ಗಳು ಯಾರಿಗೆ ಸಾಲ ಕೊಡ್ತಾರ ಇಲ್ಲ, ಯಾರಿಗೆ ಸಾಲ ಕೊಡ್ತಾರ, RBIಗೆ. ವಾಣಿಜ್ಯ ಬ್ಯಾಂಕ್ಗಳು RBIನಲ್ಲಿ ಇಟ್ಟಿರ್ತಕ್ಕಂಥ ಹಣ ಮತ್ತು RBIಗೆ ನೀಡಿರ್ತಕ್ಕಂಥ ಸಾಲ, ಹಣ ಇಡ್ತದ್ರಿ, ಅಲ್ಲಿ ಇಡ್ತಿರ್ತಕ್ಕಂಥ ಹಣ ಮತ್ತು ಸಾಲಕ್ಕೆ ವಿಧಿಸುವ ಬಡ್ಡಿ ದರವನ್ನು, ಬಡ್ಡಿ ದರ ಯಾರು ನಿಗದಿ ಮಾಡ್ತಾರ, RBIನೇ ನಿಗದಿ ಮಾಡ್ತಿಲ್ಲ, ವಾಣಿಜ್ಯ ಬ್ಯಾಂಕ್ ನಿಗದಿ ಮಾಡಲ್ಲ. ಮತ್ತೆ ಯಾರೀ, ವಾಣಿಜ್ಯ ಬ್ಯಾಂಕುಗಳು RBIನಲ್ಲಿ ಇಟ್ಟಿರುವ ಹಣ ಮತ್ತು RBIಗೆ ನೀಡಿರ್ತಕ್ಕಂಥ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ನಾವೇನಂತ ಕರಿತೀವಿ ರೀ, ರಿವರ್ಸ್ ರೆಪೋ ದರ. ರಿವರ್ಸ್ ರೆಪೋ ದರ. ನೆಕ್ಸ್ಟ್ ಮತ್ತೆ ಹೇಳ್ತೀನಿ ನಾನು, ಈಗ ಜಸ್ಟ್ ನೋಡ್ಕೊಂತ ಹೋಗಿರಿ. ಇನ್ನು ನೆಕ್ಸ್ಟ್ ಯಾವುದ್ರಿ, CRR, ಕ್ಯಾಶ್ ರಿಸರ್ವ್ ರೇಷಿಯೋ, ನಗದು ಮೀಸಲು ಅನುಪಾತ ಅಂತ ಕರಿತೀವಿ. ನಗದು ಮೀಸಲು ಅನುಪಾತ ಅಂತ ಕರಿತಾ ಬರ್ತೀವಿ. ಏನ್ರಿ ನಗದು ಮೀಸಲು ಅನುಪಾತ ಅಂದ್ರೆ, ನಗದು ಮೀಸಲು ಅನುಪಾತ ಅಂದ್ರೆ ಏನು, RBIನಾ
ವಾಣಿಜ್ಯ ಬ್ಯಾಂಕುಗಳು ಅವರು ಸಂಗ್ರಹಿಸಿದ ಠೇವಣಿಯ ಒಂದು ಭಾಗವನ್ನು ಏನಂದ್ರೆ ಠೇವಣಿಯ ಒಂದು ಭಾಗವನ್ನು ಎಲ್ಲಿಡಬೇಕ್ರಿ? ಆರ್ ಬಿ ಐನಲ್ಲಿ ನಗದು ರೂಪದಲ್ಲಿಡಬೇಕು. ನಗದು ರೂಪದಲ್ಲಿಡಬೇಕು. ಅದನ್ನು CRR ಎಂದು ಕರೆಯುತ್ತೇವೆ. ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸಂಗ್ರಹಿಸಿದ ಠೇವಣಿಯ ಒಂದು ಭಾಗವನ್ನು ಆರ್ ಬಿ ಐನಲ್ಲಿ ನಗದು ರೂಪದಲ್ಲಿ ಇಡುವುದಕ್ಕೆ ನಗದು ಮೀಸಲು ಅನುಪಾತ CRR ಕ್ಯಾಶ್ ರಿಸರ್ವ್ ರೇಷಿಯೋ ಎಂದು ಕರೆಯುತ್ತೇವೆ. ಕ್ಯಾಶ್ ರಿಸರ್ವ್ ರೇಷಿಯೋ ಆಯ್ತಾ? ಇಲ್ಲ ನೋಡ್ರಿ, CRR ವಿಸ್ತರಿಸಿ ಬರೀರಿ ಅಂತ ಅನೇಕ ಎಕ್ಸಾಮ್ಗಳು ಕ್ವೆಶನ್ ಕೇಳ್ಯಾನ. ಮೊನ್ನೆ ಯಾವುದಪ್ಪ ಅಂದರೆ DR ಎಕ್ಸಾಮ್ದಾಗ ಕೇಳಿದ್ದೆ ನೋಡ್ರಿ. CRR ಅನ್ನು ವಿಸ್ತರಿಸಿ, ಜಸ್ಟ್ ಇದನ್ನು ವಿಸ್ತರಿಸಿ ಬರೆದ್ರೆ ಮುಗೀತು, 1 ಮಾರ್ಕ್ಸ್ ಬರ್ತದೆ. ಸ್ವಲ್ಪ ನೋಡ್ರಿ, ಆಲ್ಮೋಸ್ಟ್ PC PSI ಇಂಥವು ಕೇಳ್ತಾನೆ, ಇದನ್ನು ವಿಸ್ತರಿಸಿ ಬರೀರಿ, ಇಲ್ಲಿ ಯಾರಿಗೆ ಸಾಲ ಕೊಡ್ತಾರ. ಓಕೆ, CRR ಅಂದ್ರೇನ್ರಿ? ಕ್ಯಾಶ್ ರಿಸರ್ವ್ ರೇಷಿಯೋ. ವಾಣಿಜ್ಯ ಬ್ಯಾಂಕುಗಳು ಏನು ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸ್ತವೆ, ಠೇವಣಿಯನ್ನು ಸಂಗ್ರಹಿಸ್ತವೆ. ಅದರಲ್ಲಿ ಸಂಗ್ರಹಿಸಿರ್ತಕ್ಕಂಥ ಒಂದು ಭಾಗ ಎಲ್ಲಿಡ್ಬೇಕ್ರಿ? RBI ನಾಗ ಇಡ್ಬೇಕು. ಯಾಕಪ್ಪ ಅಂದರೆ RBI ಏನು ಹೇಳ್ತದ? ದೇಶದ ಜನ ನನ್ನನ್ನು ನಂಬಿದ್ದಾರೆ, ನಿನ್ನನ್ನು ನಂಬಿಲ್ಲ. ನಿನಗೆ ನಂಬಿ ಯಾರೂ ರೊಕ್ಕ ಕೊಡೋಂಗಿಲ್ಲ. ನೋಡ್ರಿ, ನಿಮ್ಮ ಮೋತಿ ನೋಡಿ ಯಾರು ರೊಕ್ಕ ಕೊಡೋಂಗಿಲ್ಲ, ನಿಮ್ಮ ಅಪ್ಪ ಅಮ್ಮನ ಮೋತಿ ನೋಡಿ ನಿಮಗೆ ರೊಕ್ಕ ಕೊಡ್ತಾರೆ. ಸಹಜನೋ ಇಲ್ಲೋ? ನೀವೆಲ್ಲರೂ ಸಾಲ ತೊಗೊಳಕ್ಕೆ ಹೋದ್ರಿ ಅಂದ್ರೆ ನಿಮ್ಮ ಅಪ್ಪ ಕರ್ಕೊಂಬಾ ಅಂತಾರೆ. ಸಹಜನ? ನೀವಂದ್ರೆ ಸಾಲ ತೊಗೊಂಗಿಲ್ಲ, ಮನೆಗೆ ಯಾರು ನಿಮ್ಮ ಮಾಡಿದವರು ಯಾರು ಹೋಗ್ತಿರ್ತಾರೆ, ನೀನು ಸಾಲ ಕೊಡೋಂಗಿಲ್ಲಪ್ಪ, ನಿಮ್ಮ ಅಪ್ಪ ಕರ್ಕೊಂಬ ಮೊದಲು ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ದೇಶದ ಜನ ನಂಬಿದ್ದು ಯಾರಿಗ್ರಿ? ನನಗೆ ನಂಬ್ಯಾರ, RBI ನಂಬ್ಯಾರ. ಅದಕ್ಕೆ ನೀ ಏನು ಮಾಡು, ನೀ ಏನು ಜನರಿಂದ ಸಂಗ್ರಹಿಸ್ತಲ್ಲ ಅದರ ಒಂದು ಭಾಗವನ್ನು ಎಲ್ಲಿ ತಂದಿಡು? ನನ್ನ ಹತ್ರ ತಂದಿಡು ಅಂತ ಹೇಳ್ತದೆ RBI. ಅದನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ. ಅದೇ ರೀತಿಯಾಗಿ SLR ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, ಶಾಸನಬದ್ಧ ದ್ರವ್ಯತಾ ಅನುಪಾತ ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ. ಆಯ್ತಾ? ನೋಡ್ರಿ, ಇಲ್ಲೇನು ಹೇಳ್ತದಪ್ಪ ಅಂದರೆ ಸೇಮ್ ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸಂಗ್ರಹಿಸಿದ ಠೇವಣಿಯ ಒಂದು ಭಾಗವನ್ನು ದ್ರವ್ಯತ್ವದ ರೂಪದಲ್ಲಿ ತಮ್ಮ ಬಳಿಯೇ, ಯಾರ ಬಳಿರಿ? ತಮ್ಮ ಬಳಿಯೇ ಇಟ್ಟುಕೊಳ್ಳಬೇಕು. ದ್ರವ್ಯತ್ವದ ರೂಪದಲ್ಲಿ ಇರಬೇಕು. ತಮ್ಮ ಬಳಿಗೆ ಏನು ಮಾಡ್ಬೇಕ್ರಿ? ಇಟ್ಟುಕೊಳ್ಳಬೇಕು. ಅದನ್ನು ನಾವೇನಂತ ಕರಿತೀವಿ ರೀ? ಶಾಸನಬದ್ಧ ದ್ರವ್ಯತಾ ಅನುಪಾತ, SLR. ವಾಣಿಜ್ಯ ಬ್ಯಾಂಕುಗಳು ಸಾರ್ವಜನಿಕರಿಂದ ಸಂಗ್ರಹಿಸಿದ ಠೇವಣಿಯ ಒಂದು ಭಾಗವನ್ನು ದ್ರವ್ಯತ್ವದ ರೂಪದಲ್ಲಿ ತಮ್ಮ ಬಳಿಯೇ ಇರಿಸಿಕೊಳ್ಳಬೇಕು. ಈಗ RBI ಏನು ಹೇಳ್ತದಪ್ಪ ಅಂದರೆ, ನೀನು ಸಾರ್ವಜನಿಕರಿಂದ ಹಣವನ್ನು ತಗೋತಿ, ಅದರಿಂದ ಏನು ಮಾಡ್ತೀವಿ? ಅದೇ ಹಣವನ್ನು ತೊಗೊಂಡು ಸಾರ್ವಜನಿಕರಿಗೆ ಸಾಲ ಕೊಡ್ತೀವಿ. ಓಕೆನಾ? ನೀನು ಎಲ್ಲ ಸಾಲವನ್ನು ಕೊಟ್ಟು ಅಂದ್ರೆ ಮತ್ತೊಬ್ಬ ಯಾರೋ ಗ್ರಾಹಕ ನಿನ್ನ ಬಳಿ ಹಣ ಇಟ್ಟಿರ್ತಕ್ಕಂಥವ್ ಬರ್ತಾನೆ, ಅವನಿಗೆ ಹಣ ಕೊಡಬೇಕಲ್ಲ. ನೀನು ಎಮರ್ಜೆನ್ಸಿ ಫಂಡ್ ಅವ್ನಿಗೆ ಕೊಡಬೇಕಲ್ಲ. ಈಗ ನಾವೊಂದು SBIನಾಗ ಏನಪ್ಪ ಅಂದ್ರೆ ಹಣ ಇಟ್ಟೀನಿ, ಅವರೆಲ್ಲ ಸಾಲ ಕೊಟ್ಟು ಖಾಲಿ ಮಾಡ್ಯಾರ. ಅವಾಗ ನನಗೆ ರೊಕ್ಕ ಬೇಕಾಗ್ಯಾವ, ನಾವು ಬ್ಯಾಂಕಿನ ಬಳಿ ಹೋಗಿರ್ತೇನೆ. ರೊಕ್ಕ ಇಲ್ಲ ಅಂತಂದ್ರೆ ಬ್ಯಾಂಕಿನವರು ಹೆಂಗಾಗ್ತದೆ? ಅವಾಗ ಹೆಂಗಾಗ್ತದೆ? ಈ ಸದ್ ನೀವು ಎಲ್ಲರೂ ರೊಕ್ಕ ಇಟ್ಟಿರಿ, ಇಲ್ಲ ರೊಕ್ಕ ಇವತ್ತು ಕೊಡಲ್ಲ, ನಾ ಇನ್ನೊಂದು 10 ದಿನ ಬಿಟ್ಟು ಬಾ, ರೊಕ್ಕ ಖಾಲಿ ಆಗ್ಯಾವ ಅಂತಂದಾಗ ನೀವೇನಂತೀರಿ? ನಮ್ಮ ರೊಕ್ಕ ಇಡ್ತೀರೇನಲ್ಲಿ? ಇಡಂಗಿಲ್ಲ. ಅದಕ್ಕೇನು ಮಾಡ್ತದ? ನಿನ್ನ ಬಳಿ ಒಂದು ದಿವಸ ಹಣವನ್ನು ಇಟ್ಕೋ ಎಮರ್ಜೆನ್ಸಿಗೆ ಅಂತ ಹೇಳ್ತದೆ. ಯಾರ್ರೀ? RBI. ಅಂದರೆ ನೀ ಏನು ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಿದಲ್ಲ ಅದರ ಒಂದು ಭಾಗವನ್ನು ನಿನ್ನ ಹತ್ರನೇ ಇಟ್ಕೋ. ಅದನ್ನು ನಾವೇನಂತ ಕರಿತೀವಿ ರೀ? SLR, ಶಾಸನಬದ್ಧ ದ್ರವ್ಯತಾ ಅನುಪಾತ. ಮೊನ್ನೆ ಏನು ಮಾಡಿತ್ರಿ? ಇವು 5 ಏನು ಮಾಡಿತ್ತಪ್ಪ ಅಂದರೆ RBI ಬಿಡುಗಡೆ ಮಾಡಿತ್ತು.
ಜೂನ್ ಮೊನ್ನೆ ಏನಾಗಿತ್ತಲ್ಲ ರೀ, ಜೂನ್ 7, 8ನೇ ತಾರೀಕು ಬಿಡುಗಡೆ ಮಾಡಿತ್ತು. ಹಾಗಾದರೆ ಬ್ಯಾಂಕ್ ರೇಟ್ ಎಷ್ಟದ ಅಂತ ಹೇಳಿದ್ರು ಮೊನ್ನೆ ಅವರು? ಬ್ಯಾಂಕ್ ರೇಟ್ ಎಷ್ಟು ಹೇಳಿದ್ರಿ ಮೊನ್ನೆ ಅವರು? ಕಾಣುತ್ತಿದ್ದು ಬ್ಯಾಂಕ್ ರೇಟ್ ಎಷ್ಟದ ಅಂತ ಹೇಳಿದರು? 6.75. ಯಥಾಸ್ಥಿತಿಯನ್ನು ಏನಪ್ಪ ಅಂದರೆ ಈ ಒಂದು ಬ್ಯಾಂಕ್ ರೇಟನ್ನು ಕಾಪಾಡಿದ್ರು. ನೆಕ್ಸ್ಟ್ ರೆಪೋ ರೇಟ್ ಆಲ್ಮೋಸ್ಟ್ ಇದು ಚೇಂಜ್ ಆಗಲ್ಲ. ಯಾವ್ದು ಚೇಂಜ್ ಆಗ್ತಾರೆ? ರೆಪೋ ರೇಟೇ ಚೇಂಜ್ ಆಗ್ತದೆ. ಎಷ್ಟದ ಅಂತ ಹೇಳಿದರು? 50. ಮೊನ್ನೆ ಸಲ ಚೇಂಜ್ ಮಾಡ್ತೀರಂತ ಭಾಳ ನಿರೀಕ್ಷೆ ಇತ್ತು ಜನಕ್ಕೆ. ಏನಪ್ಪ ಅಂದರೆ ರೇಟ್ ಜಾಸ್ತಿ ಮಾಡ್ತಾರಪ್ಪ ಅಂತೇಳಿ. ಬಟ್ ರೇಟ್ ಜಾಸ್ತಿ ಮಾಡಲಿಲ್ಲ. ಯಾಕೆ? ಹಣದುಬ್ಬರ 4% ಏರಿಕೆ ಆಗಿಲ್ಲ ಅಂತ ಹೇಳ್ತಾರೆ ಅವರು. RBIನ ಗೌರ್ಮೆಂಟ್ ಯಾಕೆ ಚೇಂಜ್ ಮಾಡಿಲ್ಲ ಅಂತ ಕೇಳಿದಾಗ ಏನು ಹೇಳ್ತಾರೆ? 4% ಏರಿಕೆ ಆಗಿಲ್ಲ. ಒಂದು ವೇಳೆ 4% ಏರಿಕೆ ಆದರೆ ನಾವು ರೆಪೋ ರೇಟನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ಮುಗಿದ್ಮೇಲೆ ಹಣದುಬ್ಬರನೇ ಹೇಳ್ತೀನಿ, ಗೊತ್ತಾಗ್ತದೆ. ಇನ್ನು ನೆಕ್ಸ್ಟ್ ರಿವರ್ಸ್ ರೆಪೋ ರೇಟ್ ಎಷ್ಟು ಅಂತ ಹೇಳ್ತಾರೆ? 3.35. 3.35. ಇನ್ನು ನೆಕ್ಸ್ಟ್ CRR ಎಷ್ಟು ಇಟ್ಕೋಬೇಕು, ಎಷ್ಟು ಇಡು ಅಂತ ಹೇಳ್ತಾರೆ? 4.50. ಇನ್ನು SLR ಎಷ್ಟು ಇಡು ಅಂತ ಹೇಳ್ತಾರೆ? 18%. ಏನಪ್ಪ ಅಂದರೆ ನೀ ನನ್ನ ಬಲ್ಲಿ ಎಷ್ಟು ತಂದಿಡುವಪ್ಪ ಅಂದರೆ ₹4 100 ರೂಪಾಯಿ ಒಳಗೆ ₹4.50 ನನ್ನ ಬಲ್ಲಿ ತಂದಿಡು ಅಂತ ಹೇಳ್ತಾರೆ. ಏನು ಗ್ರಾಹಕರಿಂದ ನೀ 100 ರೂಪಾಯಿ ತೊಗೊಂಡು ಅಂದ್ರೆ ₹4.50 ನನ್ನ ಬಲ್ಲಿ ತಂದಿಡು. 18 ರೂಪಾಯಿ ನಿನ್ನ ಬಲ್ಲಿ ಇಟ್ಕೋ ಅಂತ ಹೇಳ್ತಾರೆ. 18 ರೂಪಾಯಿ ನಿನ್ನ ಬಲ್ಲಿ ಇಟ್ಕೋ, ಉಳಿದಿದ್ದೇನಪ್ಪ ಅಂದರೆ ನೀ ಸಾಲದ ರೂಪದಲ್ಲಿ ಕೊಡ್ಬೋದು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಉಳಿದಿದ್ದು ಏನು ಮಾಡ್ಬೋದು ರೀ? ಸಾಲದ ರೂಪದಲ್ಲಿ ಕೊಡ್ಬೋದು ಅಂತ ಹೇಳ್ತಾರೆ. ಯಾರಪ್ಪ ಅಂದರೆ RBI. ಇವೆಲ್ಲ ಗೊತ್ತು. ಇನ್ನು ಇವುಗಳನ್ನು ಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟ್ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಯನ್ನು ಅನ್ವಯಿಸ್ತದೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಏನಂಗಂದ್ರೆ ಓಪನ್ ಮಾರ್ಕೆಟ್ ಸಿಸ್ಟಮ್ ಅಂತ ಕರಿತೀವಿ. ಓಪನ್ ಮಾರ್ಕೆಟ್ ಸಿಸ್ಟಮ್ ಏನು ಮಾಡ್ತದೆ ಹಂಗಂದ್ರೆ RBI ಭದ್ರತಾ ಪತ್ರಗಳನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಮಾರುವುದು ಮತ್ತು ಕೊಳ್ಳುವುದು ಮಾಡ್ತಾ ಬರ್ತದೆ. ಅಂದರೆ ಈ ಸಾಲ ಪತ್ರಗಳಿರ್ತಲ್ರಿ, ಆ ಸಾಲ ಪತ್ರಗಳನ್ನು ಮುಕ್ತ ಅಂದರೆ ಮಾರುಕಟ್ಟೆಯಲ್ಲಿ, ಹಣದ ಮಾರುಕಟ್ಟೆಯಲ್ಲಿ ಕೊಳ್ಳುವುದು ಮಾರುವುದು ಅಂತ ಬರ್ತದೆ. ಈಗೇನಪ್ಪ ಅಂದರೆ RBI ಕೆಲವೊಂದು ಬಾಂಡ್ಗಳನ್ನು ಬಿಡುಗಡೆ ಮಾಡುತ್ತೆ. ನೀ ಏನು ಮಾಡು, ಈ ಬಾಂಡನ್ನು ತಗೋ, ನಿನ್ನ ಬಲ್ಲಿರ್ತಕ್ಕಂಥ ಹಣವನ್ನು ಕೊಡು ಅಂತ ಹೇಳ್ತದೆ. ಉದ್ಯಮಿಗಳೇ ಆಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಆಗಿರ್ಬೋದು. ಈಗ ನಾನು RBI ಅಂತ ತಿಳ್ಕೊರಿ, ನೀವೆಲ್ಲ ಸಾರ್ವಜನಿಕರು. ನಾನೇನು ಹೇಳ್ತೀನಿ, ನಿನ್ನ ಬಲ್ಲಿ ಹಣ ಎಷ್ಟದಲ್ಲ ನನಗೆ ಕೊಡು, ನಾನು ಅದಕ್ಕೆ ಬಡ್ಡಿ ಕೊಡ್ತೀನಿ, ನನ್ನ ಬಲ್ಲಿ ಸೆಕ್ಯೂರಿಟಿಯಾಗಿ ಇಟ್ಕೋತೀನಿ, ಅದಕ್ಕೊಂದು ಪತ್ರ ತಗೋ ಅಂತ ಹೇಳ್ತದೆ. ಅವುಗಳನ್ನು ಯಾರಿಗೆ ಕೊಡ್ತದ್ರಿ? ಆ ಪತ್ರವನ್ನು ಕೊಟ್ಟು ಹಣವನ್ನು ತಗೋತದೆ. ಯಾಕೆ ಈ ರೀತಿ ಮಾಡ್ತದಪ್ಪ ಅಂದರೆ RBI ಜನರ ಹತ್ರ ಯಾವಾಗ ಹಣ ಜಾಸ್ತಿ ಆಗಿರ್ತದಲ್ಲ, ಆ ಹಣವನ್ನು ನಿಯಂತ್ರಣ ಮಾಡುವ ಸಲುವಾಗಿ, ಜನರ ಹತ್ರ ಹಣ ಜಾಸ್ತಿ ಆದಾಗ ಅದನ್ನು ನಿಯಂತ್ರಣ ಮಾಡುವ ಸಲುವಾಗಿ ಮುಕ್ತ ಮಾರುಕಟ್ಟೆಯಲ್ಲಿ ಏನು ಮಾಡ್ತಾರೆ? ಭದ್ರತಾ ಪತ್ರಗಳನ್ನು ಕೊಳ್ಳುವುದು ಮತ್ತು ಮಾರುವುದು ಮಾಡ್ತಾ ಬರ್ತದೆ. ಜನರ ಹತ್ರ ಹಣ ಕಡಿಮೆ ಆಗ್ಯದಂದಾಗ ಏನು ಮಾಡ್ತದ್ರಿ? ಅವಾಗ ಆ ಭದ್ರತಾ ಪತ್ರಗಳನ್ನು ತೊಗೊಂಡು ಹಣವನ್ನು ವಾಪಸ್ ಕೊಡ್ತದೆ. ಏನು ಮಾಡ್ತಾರೆ? ಅವಾಗ ಹಣವನ್ನು ವಾಪಸ್ ಕೊಡ್ತಾ ಬರ್ತದೆ. ಅಂದರೆ ಇದು ಯಾಕೆ ಮಾಡ್ತದಪ್ಪ ಅಂದ್ರೆ ಹಣದುಬ್ಬರದ ಸಂದರ್ಭದಲ್ಲಿ ಜನರ ಹತ್ರ ಹಣ ಹೆಚ್ಚಿಗೆ ಆಗಬಾರ್ದು, ಎಲ್ಲ ಸೇಮ್ ಆಗ್ತದೆ. ಹಣದುಬ್ಬರ ಹೆಚ್ಚಾಯ್ತಂದ್ರೆ ಎಲ್ಲ ರೇಟ್ಗಳು ಏರಿಕೆ ಆಗ್ತದೆ. ಹಣದುಬ್ಬರ ಅಥವಾ ಹಣಪ್ರಸರಣ ಆಯ್ತಂದ್ರೆ ಇವೆಲ್ಲ ರೇಟ್ಗಳು ಏನಾಗ್ತಾವ್ರಿ? ಆಟೋಮೆಟಿಕ್ ಕಡಿಮೆ ಮಾಡ್ತಾ ಬರ್ತಾರೆ. ಅರ್ಥ ಆಯ್ತಾ? ಏನು ಸರ್? CRR ಹೆಚ್ಚಿಗೆ ಮಾಡಿದ್ರೆ ಆಗ್ತದೆ. ಈಗ ನೋಡ್ರಿ, ಒಂದನ್ನೇ ಹೆಚ್ಚಿಗೆ ಮಾಡಂಗಿಲ್ಲ ಅವ್ರು. ಒಂದನ್ನೇ ಹೆಚ್ಚಿಗೆ ಮಾಡಿದ್ರೆ ಏನಂತಾರೆ? CRR ಹೆಚ್ಚಿಗೆ ಮಾಡ್ಕೊಂಡು ಈಗ ದ್ರವ್ಯತಾ ರೂಪದಲ್ಲಿ ಇಟ್ಕೋಬೇಕು. ಅವರು ಸಾಲ ಪತ್ರಗಳ ರೂಪದಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅವ್ರು ಹಣ ಇಟ್ಕೊಂಡು ಏನು ಮಾಡ್ತಾರೆ? ಸಾಲ ಪತ್ರದ ರೂಪದಲ್ಲಿ ಇಟ್ಕೊತಾರೆ. ಅವರು ಲಾಸ್ಟಿಗೆ ಒಂದು ಮಾರ್ಚ್ನಾಗ ಎಂಡಿಗೆ ಅಷ್ಟೇ ಹಣ ಕಲೆಕ್ಟ್ ಮಾಡಿ ತೋರಿಸ್ತಾರೆ. ಅವರು ಹೇಳಿದ್ಮೇಲೆ ಕಾಲ್ ಮನಿ ಅಂತೇಳಿ ಆ ರೀತಿ ಮಾಡ್ತಾ ಬರ್ತಾರೆ ಅವರು. ಅವಾಗ ಏನಾಗ್ತದೆ ರೀ? ಪ್ರಾಬ್ಲಮ್ ಆಗ್ತದೆ. ಅವಕ್ಕೆ ಅವ್ರು ಏನು ಮಾಡ್ತಾರೆ ಗೊತ್ತಾ? ಹಣದುಬ್ಬರ ಸಂದರ್ಭದಲ್ಲಿ ಎಲ್ಲ ರೇಟನ್ನು ಏರಿಕೆ ಮಾಡ್ತಾರೆ. ಎಲ್ಲ ರೇಟ್, ಬ್ಯಾಂಕ್ ರೇಟ್ ಏರಿಕೆ ಮಾಡಿಬಿಡ್ತಾರೆ. ಈಗ ಜನರ ಹತ್ರ ಹಣ ಜಾಸ್ತಿ ಆಯ್ತು ಅಂದ್ರೆ ಏನು ಮಾಡ್ತಾರೆ? RBI ಹೆಂಗಾರೆ ತನ್ನ ಹತ್ರ ಹಣ ತೊಗೋಬೇಕಲ್ಲ, RBI ಹಣ ಕಲೆಕ್ಟ್ ಮಾಡಬೇಕಲ್ಲ, ಅವಾಗ ಏನು ಮಾಡ್ತಾರೆ? ಬ್ಯಾಂಕ್ ರೇಟ್ ಎಷ್ಟು ಮಾಡಿಬಿಡ್ತದೆ? 0.75 ಅದಲ್ರಿ, 7 ಮಾಡಿಬಿಡ್ತದೆ. 6.75 ಇದ್ದು ಸೀದಾ ಏನು ಮಾಡ್ತಾರೆ? ಡೈರೆಕ್ಟ್ ಏನು ಮಾಡ್ತದೆ? 7 ಮಾಡಿಬಿಡ್ತದೆ. ಅಂದ್ರೆ ಜಸ್ಟ್ 0.25 ಏರಿಕೆ ಮಾಡಿದ್ರೆ ಎಷ್ಟೋ ಕೋಟಿಗಟ್ಟಲೆ ಹಣ ಬಂದು ಜಮಾ ಆಗ್ತದೆ. ಅದಕ್ಕೆ ಅರ್ಥ ಆಯ್ತಾ ಸರ್? ಇಷ್ಟು ಡಿಜಿಟ್ನಾಗ ಏರಿಕೆ ಮಾಡಿದ್ರೆ ಹೆಂಗೆ ರೀ ಅಂತ. ನಮಗೆ ಡಿಜಿಟ್
ಬಟ್ ಆರ್ ಬಿ ಐಗೆ ರೀ ಇಡೀ ಭಾರತ ತುಂಬ ಹಣ ಎಷ್ಟಿರ್ತದೆ ಎಲ್ಲ ಬಂದು ಜಮಾ ಆಗ್ತದೆ, ಎಷ್ಟೋ ಕೋಟಿಗಟ್ಟಲೆ ಹಣ ಬಂದು ಜಮಾ ಆಗ್ತದೆ. ನೆಕ್ಸ್ಟ್ ಅದನ್ನು ಅಷ್ಟೇ ಹೆಚ್ಚಿಗೆ ಮಾಡಲ್ಲ ರೀ, ರೆಪೋ ರೇಟ್ನು ಜಾಸ್ತಿ ಮಾಡ್ತಾ ಬರ್ತಾರೆ. ಅಲ್ಲೂ ಏನಪ್ಪ ಅಂದರೆ 6.50 ಅದಲ್ರಿ, ಅದನ್ನು ಹೆಚ್ಚಿಗೆ ಮಾಡ್ತಾರೆ. 6.75 ಈ ಸಲ ಹೆಚ್ಚಿಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು, ಬಟ್ ಹೆಚ್ಚಿಗೆ ಮಾಡಲಿಲ್ಲ ಅವರು. ಏನು ಮಾಡಲಿಲ್ಲ ರೀ, ಹೆಚ್ಚಿಗೆ ಮಾಡಲಿಲ್ಲ ಅವ್ರು ಏನು ಹೇಳಿದ್ರಿ, ಈ ಒಂದು ಹಣದುಬ್ಬರದ ಒಂದು ಪ್ರಮಾಣ 4% ಹೆಚ್ಚಿಗೆ ಹೋದ್ರೆ ಮಾತ್ರ ನಾವು ಕಂಟ್ರೋಲ್ ಮಾಡ್ತೀವಿ, ಇಲ್ಲಾಂದ್ರೆ ಅದು ಯಥಾಸ್ಥಿತಿ ಇರ್ತದ ಅಂತ ಹೇಳಿದ್ರು. ಅದಕ್ಕೇನು ಹೇಳಿದೆ, 2 ತಿಂಗಳಿಗೊಮ್ಮೆ ಇವು ರೇಟ್ಗಳನ್ನು ಏನು ಮಾಡ್ತಾರೆ, ಪರಿಷ್ಕರಣೆ ಮಾಡಿ ಬಿಡ್ತಾ ಇರ್ತಾರೆ ಅವರು. ಅರ್ಥ ಆಯ್ತಾ, ಪರಿಷ್ಕರಣೆ ಮಾಡಿಬಿಡ್ತಾರೆ. ನೆಕ್ಸ್ಟ್ ಹಣದುಬ್ಬರ ಹೇಳೋಕೆ ಹೇಳ್ತೀನಂತ ಯಾವ ರೀತಿ ಮಾಡ್ತಾರೆ. ಅಲ್ಲೇನು ಮಾಡ್ತಾರೆ, ಗ್ರಾಹಕರ ಬೆಲೆಯ ಸೂಚ್ಯಾಂಕವನ್ನು ನೋಡ್ತಾ ಬರ್ತಾರೆ. ಮೊದಲು WPI ನೋಡ್ತಿದ್ರು, ಸಗಟು ಬೆಲೆಯ ಸೂಚ್ಯಾಂಕ ನೋಡ್ತಿದ್ರು. ಪ್ರಸ್ತುತ ಏನು ನೋಡ್ತಾರೆ, CPI ನೋಡ್ತಾ ಬರ್ತಾರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಬರ್ತದೆ. ಇದು ಅರ್ಥ ಆಯ್ತು ಇದು ತಿಳ್ಕೊಂಬಿಡ್ರಿ. ಇವೆಲ್ಲ ರೇಟುಗಳು ಹಣದುಬ್ಬರದ ಸಂದರ್ಭದಲ್ಲಿ ಏರಿಕೆ ಆಗ್ತವ, ಅನಪ್ರಸರಣ ಡಿಪ್ಲೇಷನ್ ಸಮಯದಲ್ಲಿ ಏನಾಗ್ತವ್ರಿ, ಎಲ್ಲ ರೇಟುಗಳನ್ನು ಇಳಿಕೆ ಮಾಡ್ತಾ ಬರ್ತಾರೆ. ಇನ್ನೊಂದು ಬರ್ತದೆ ಯಾವುದ್ರಿ, MSP ಅಂತ ಮೊನ್ನೆ ಹೊಸದಾಗಿ ಪರಿಚಯ ಮಾಡ್ಯಾರ. MSP ಏನ್ರಿ, MSF ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಸ್ಪೆಷಾಲಿಟಿ ಅಂತಕ್ಕಂಥದ್ದು, ಸೀಮಾಂತ ಸ್ಥಾಯಿ ಸೌಲಭ್ಯ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಸ್ಪೆಷಾಲಿಟಿ ಅಥವಾ ಸೀಮಾಂತ ಸ್ಥಾಯಿ ಸೌಲಭ್ಯ. ಏನು ಹಂಗಂದ್ರೆ ಇಲ್ಲಿ ಏನ್ರಿ, ದೀರ್ಘಾವಧಿ ಸಾಲ ಕೊಡ್ತದ, ಇಲ್ಲಿ ಏನು ಕೊಡ್ತದ, ಅಲ್ಪಾವಧಿ ಕೊಡ್ತದ. ಇಲ್ಲಿ ಅತಿ ಅಲ್ಪಾವಧಿಗೆ RBI ವಾಣಿಜ್ಯ ಬ್ಯಾಂಕುಗಳಿಗೆ ಏನು ಮಾಡ್ತದಪ್ಪ ಅಂದರೆ, RBI ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ಪತ್ರ ಮತ್ತು ಭದ್ರತೆಗಳನ್ನು ಇಟ್ಟುಕೊಂಡು, ಸುಮ್ಮನೆ ಕೊಡಂಗಿಲ್ಲ, ಅಲ್ಲಿ ಸಾಲ ಪತ್ರಗಳು ಮತ್ತು ಭದ್ರತೆಗಳನ್ನು ಇಟ್ಟುಕೊಂಡು ಅತಿ ಅಲ್ಪಾವಧಿಗೆ ಸಾಲವನ್ನು ಕೊಡ್ತದ. ಅದನ್ನು ನಾವೇನಂತ ಕರಿತೀವಿ ರೀ, MSF ಅಂತ ಕರಿತೀವಿ, ಸೀಮಾಂತ ಸ್ಥಾಯಿ ಸೌಲಭ್ಯ, ಅತಿ ಅಲ್ಪಾವಧಿ. ಇದು ಏನಪ್ಪ ಅಂದರೆ ಈ ರೆಪೋ ದರಕ್ಕಿಂತ 0.25% ಹೆಚ್ಚಿಗಿರ್ತದೆ ಬಡ್ಡಿ. ಎಷ್ಟು ಹೆಚ್ಚಿಗಿರ್ತದೆ ರೀ, 0.25% ಏನಿರ್ತಪ್ಪ ಅಂದರೆ ಹೆಚ್ಚಿಗೆ ಬಡ್ಡಿಯನ್ನು ಹಾಕ್ತಾ ಬರ್ತಾರೆ. ಅತಿ ಅಲ್ಪಾವಧಿ ಕೆಲವೇ ದಿನಗಳ ಕಾಲ ಏನು ಮಾಡ್ತಾರೆ, ಅದು ಸಾಲವನ್ನು ಕೊಡ್ತಾ ಬರ್ತದೆ. MSF ಇತ್ತೀಚೆಗೆ ಪರಿಚಯ ಮಾಡಿರ್ತಕ್ಕಂಥದ್ದು. ಓಕೆನಾ, ಇವು 7 ಗೊತ್ತಿದ್ರೆ ಸಾಕು. ಇವು 7 ಸೇಮ್ ಎಲ್ಲವನ್ನ ಹಣದುಬ್ಬರ ಸಮಯದಲ್ಲಿ ಏರಿಕೆ ಆಗ್ತದ, ಮತ್ತು ಅನಪ್ರಸರಣ ಅಥವಾ ಡಿಪ್ಲೇಷನ್ ಅಂತ ಕರಿತಾ ಬರ್ತೀವಿ. ಅಂಥ ಸಂದರ್ಭದಲ್ಲಿ ಈ 7ರ ಬೆಲೆಯನ್ನು ಏನು ಮಾಡ್ತಾರೆ, ಇಳಿಕೆ ಮಾಡ್ತಾ ಬರ್ತಾರೆ. ಅರ್ಥ ಆಯ್ತು ರೀ, ಅವ್ರ ರೇಟ್ಗಳು ಗೊತ್ತಾಯ್ತಾ? ಓಕೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ RBIಗೆ ಸಂಬಂಧಪಟ್ಟಿರ್ತಕ್ಕಂಥ ಏನ್ರಿ ಟೈಮ್ ಪೀರಿಯಡ್ ಅವರು ಚೇಂಜ್ ಮಾಡ್ತಾ ಬರ್ತಾರೆ, ಬಟ್ ಟೈಮ್ ಪೀರಿಯಡ್ ಗೊತ್ತಿಲ್ಲ, ಅವ್ರು ಎಲ್ಲಿ ಕೇಳಿಲ್ಲ, ಬಟ್ ಆ ಟೈಮ್ ಪೀರಿಯಡ್ ಗೊತ್ತಿಲ್ಲ ರೀ. ಈಗ ದೀರ್ಘಾವಧಿ ಅಂದ್ರೆ ಆಲ್ಮೋಸ್ಟ್ ಅವರು ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಿರೋದು ಬೇರೆ ಇರ್ತಾರೆ. ಈಗ ನಮಗೆ ಸಾಲ ಕೊಡೋದೇನು ಗೊತ್ತ್ರಿ, 3 ವರ್ಷ ಅಂತ ಕೊಡ್ತಾರೆ ಅವರು. ನಮಗೆ 2 ರೀತಿ ಸಾಲ ಕೊಡ್ತಾ ಬರ್ತಾರೆ. ಒಂದು ಏನಪ್ಪ ಅಂದರೆ ಈ ಅಲ್ಪಾವಧಿ ಸಾಲ, ಇನ್ನೊಂದು ದೀರ್ಘಾವಧಿ ಸಾಲ ಅಂತ 2 ಕೊಡ್ತಾರೆ. ಮಧ್ಯಮಾವಧಿ ಕೊಡೋಂಗಿಲ್ಲ ನಮ್ಗೆ ಕೆಲವೊಂದು ಸಲ. ಅಲ್ಪಾವಧಿ ಅಂದರೆ 3 ವರ್ಷದವರೆಗೆ ಕೊಡ್ತಾರೆ ನಮಗೆ. 3 ವರ್ಷ ಮೇಲ್ಪಟ್ಟು 5 ವರ್ಷ ತನಕ ಏನು 3 ವರ್ಷ ಮೇಲ್ಪಟ್ಟು ಆಲ್ಮೋಸ್ಟ್ ದೀರ್ಘಾವಧಿ ಸಾಲ ಕೊಡ್ತಾರೆ. ಬಟ್ ಅವ್ರಿಗೆ ಹೆಂಗದ ಅದು ಗೊತ್ತಿಲ್ಲ ಅಷ್ಟು, ಅದೆಲ್ಲಿ ಏನು ಕೊಟ್ಟಿಲ್ಲ, ಎಲ್ಲಿ ಕೇಳಿಲ್ಲ. ಓಕೆನಾ? ಓಕೆ. ಇನ್ನು ನೆಕ್ಸ್ಟ್ ಏನು ರೀ, RBIಗೆ ಸಂಬಂಧಪಟ್ಟಿರ್ತಕ್ಕಂಥ ಹಣಕಾಸು ಸುಧಾರಣೆಗಳು ಬರ್ತಾವೆ. ಹಣಕಾಸು ವಲಯದ ಸುಧಾರಣೆಗಳು ಅಂತ ಬರ್ತಾವೆ. ಹಣಕಾಸು ವಲಯದ ಸುಧಾರಣೆಗಳು 1991ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ನರಸಿಂಹನ್ ಸಮಿತಿ ಅಂತ ಬರ್ತದೆ. ಯಾವ ಸಮಿತಿ ರೀ? ನರಸಿಂಹನ್ ಸಮಿತಿ. 1991ರಲ್ಲಿ ಹಣಕಾಸು ವಲಯವನ್ನು ಸುಧಾರಣೆ ಮಾಡಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ನರಸಿಂಹನ್ ಸಮಿತಿ ಬರ್ತದೆ. ಇವರನ್ನು ಏನಂತ ಕರಿತೀವಿ ರೀ? ಪ್ರಾದೇಶಿಕ ಬ್ಯಾಂಕುಗಳ ಪಿತಾಮಹ ಅಂತ ಕರಿತಾ ಬರ್ತೀವಿ. ಬ್ಯಾಂಕುಗಳ ತಾಯಿ ಯಾರು? ಇಂದಿರಾ ಗಾಂಧಿ. ಬ್ಯಾಂಕುಗಳ ತಂದೆ ಅಂದ್ರೆ RBI. ಬ್ಯಾಂಕುಗಳ ತಾಯಿ ಇಂದಿರಾ ಗಾಂಧಿ. ಯಾಕಪ್ಪ ಅಂದರೆ ಆ 20 ಬ್ಯಾಂಕುಗಳನ್ನು ಅವರೇ ರಾಷ್ಟ್ರೀಕರಣ ಮಾಡಿಸ್ತಾರೆ. ಅದಕ್ಕೆ ಅವರನ್ನು ಬ್ಯಾಂಕುಗಳ ತಾಯಿ ಅಂತ ಕರಿತೀವಿ. ಅವು ಸಾರ್ವಜನಿಕ ವಲಯದ ಬ್ಯಾಂಕುಗಳು. ನೆಕ್ಸ್ಟ್ ಬ್ಯಾಂಕುಗಳ ತಂದೆ ಅಂದರೆ RBI. ಓಕೆ. ನರಸಿಂಹನ್ ಸಮಿತಿ 1991ರಲ್ಲಿ ಏನು ಬರ್ತಾರೆ? ನರಸಿಂಹನ್ ಸಮಿತಿ ಬರ್ತದೆ. ಅವರೇ ಹೇಳಿರ್ತಕ್ಕಂಥದ್ದು ಯಾವುದೇ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಬಾರ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಅನೇಕ ನೀತಿಗಳನ್ನು ಜಾರಿಗೆ ಮಾಡ್ತಾರೆ. ಮುಂದೆ 1998ರಲ್ಲಿ ಅದೇ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಯಾರೀ? ಮತ್ತೆ ನರಸಿಂಹನ್ ಸಮಿತಿಯನ್ನು ನೇಮಕ ಮಾಡ್ತಾರೆ 1998ರಲ್ಲಿ. ಅಂದರೆ ಬ್ಯಾಂಕುಗಳನ್ನು ಏನು ಮಾಡಿರಿ, ಆಧುನೀಕರಣ ಮಾಡಿರಿ, ಕಂಪ್ಯೂಟರ್ಗಳನ್ನು ಬಳಸ್ರಿ ನೀವು ಮುಂದೆ ಅಂತೇಳಿ ಯಾರು ಹೇಳಿದವರು? ಅದು ನರಸಿಂಹನ್ ಸಮಿತಿ ಹೇಳ್ತಾ ಬರ್ತದೆ. ಅದಾದಮೇಲೆ 2010
13ರಲ್ಲಿ ನಾವು ನೋಡಿದಾಗ ಇತ್ತೀಚೆಗೆ ಕೆಲವೊಂದು ಸಮಿತಿಗಳನ್ನು ನೋಡಿದಾಗ 13ರಲ್ಲಿ ನಚಿಕೇತನ್ ಮೋರ್ ಕಮಿಟಿ ಅಂತ ಬರ್ತದೆ. ನಚಿಕೇತನ್ ಮೋರ್ ಸಮಿತಿ ಅಂತಕ್ಕಂಥದ್ದು ಬರ್ತದೆ. ಅವ್ರು ಏನು ಹೇಳ್ತಾರಪ್ಪ ಅಂದರೆ ಈ ಸಣ್ಣ ಕೈಗಾರಿಕೆಗಳಿಗೆ ಹಣಕಾಸನ್ನು ಒದಗಿಸ್ರಿ ಅಂತ ಹೇಳ್ತಾ ಬರ್ತಾರೆ. ಆಮೇಲೆ 2013-14ರಲ್ಲಿ ಮತ್ತೆ ಯಾವ ಸಮಿತಿ ರೀ? ಉರ್ಜಿತ್ ಪಟೇಲ್ ಸಮಿತಿ. ಉರ್ಜಿತ್ ಪಟೇಲ್ ಸಮಿತಿ 2013-14. ನೆಕ್ಸ್ಟ್ 2015ರಲ್ಲಿ ದೀಪಕ್ ಮೆಹಂತಿ ಸಮಿತಿ. 2015 ದೀಪಕ್ ಮೆಹಂತಿ ಸಮಿತಿ. ಮುಂದೆ 2016ರಲ್ಲಿ ಚಂದ್ರಬಾಬು ನಾಯ್ಡು, ಈಗೇನು CM ಅದಾರಲ್ಲ, ಆ ಚಂದ್ರಬಾಬು ನಾಯ್ಡು ಸಮಿತಿ ಅಂತ ಬರ್ತದೆ. ಏನು ಬ್ಯಾಂಕುಗಳಿಗೆ ಆಧಾರ್ ಕಾರ್ಡ್ ಕಡ್ಡಾಯ ಮಾಡ್ರಿ ಗೊತ್ತಾ? ಇವರೇ ಹೇಳಿದ್ದದು, ಚಂದ್ರಬಾಬು ನಾಯ್ಡು ಅವರೇ ಹೇಳ್ತಾ ಬರ್ತಾರೆ. ಇನ್ನು ಮುಂದೆ ಬ್ಯಾಂಕುಗಳಿಗೆ ಏನಪ್ಪ ಅಂದರೆ ಆಧಾರ್ ಕಾರ್ಡನ್ನು KYCಯನ್ನು ಕಡ್ಡಾಯವಾಗಿ ಮಾಡಿಸ್ರಿ ಅಂತ ಹೇಳಿದವರು ಚಂದ್ರಬಾಬು ನಾಯ್ಡು. ಆಮೇಲೆ ಅನೇಕ ಸಮಿತಿ ಬರ್ತಾವ್ರಿ. ಭೀಮನ್ ಜಲನ್ ಸಮಿತಿ ಅಂತ ಬರ್ತದ, ಏನಪ್ಪ ಅಂದರೆ ನಂದನ್ ನೀಲಕೇಣಿ ಸಮಿತಿ ಅಂತ ಬರ್ತಾವ. ಅನೇಕ ಸಮಿತಿಗಳು ಬರ್ತಾವ. ಮೇನ್ ಇಂಪಾರ್ಟೆಂಟ್ ನರಸಿಂಹನ್ ಸಮಿತಿ ಅಂತ ಕೇಳ್ತಾ ಬರ್ತಾನೆ. ಅಂದರೆ ಇದು ಅದಕ್ಕೆ ಸಂಬಂಧಪಟ್ಟದ ಅಂತ ಕೇಳ್ತಾನೆ. ಎದಕ್ಕೆ ಸಂಬಂಧಪಟ್ಟದ್ರೆ ಹಣಕಾಸು ವಲಯದ ಸುಧಾರಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಿತಿಗಳು. ಓಕೆನಾ? ಇನ್ನು ಮೇನ್ ಲಾಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ